ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಪ್ರಶ್ನೋತ್ತರ ಸಂಚಿಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನೇ ಸಂಚಿಕೆ ಮುಗಿಸಿ 475ನೇ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೀವಿ. ಈ ಒಂದು ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಮಹಾಭಾರತವನ್ನು ಹೇಳಲು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲು ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ನಾವು 474 ಮುಗಿಸಿ 75 ಹೋಗ್ತಾ ಇರೋದ್ರಿಂದ 450ರ ನಂತರ ಸಂಚಿಕೆಗಳಲ್ಲಿ ಬಂದಿರೋ ವಿಚಾರಗಳ ಕುರಿತಾಗಿ ಪ್ರಶ್ನೆಗಳನ್ನ ಆಹ್ವಾನಿಸಿದ್ವಿ. ನೀವು ಪ್ರಶ್ನೆಗಳನ್ನ ಕೇಳಿದಿರ ಮತ್ತು ಆ ಪ್ರಶ್ನೆಗಳಿಗೆ ನಾವೀಗ ಉತ್ತರ ಕೊಡ್ತಾ ಇದ್ದೀವಿ. ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಆಯಿತು, ಬಿಕಾಸ್ ಸರ್ಗೆ ಹುಷಾರಿರಲ್ಲ. ಬೇಸಿಕಲಿ ಅವರು ಸ್ವಲ್ಪ ಜಾಸ್ತಿನೇ ಹುಷಾರಿಲ್ಲ. ಹೀಗಾಗಿ ನಾವು ಅಂದ್ಕೊಂಡ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಬೇರೆ ಬೇರೆ ಕಮಿಟ್ಮೆಂಟ್ಗಳು ನಿಮಗೆ ಗೊತ್ತಿರೋ ಹಾಗೆ. ಬಟ್ ಈ ಸಣ್ಣ ಪುಟ್ಟ ಅಡೆತಡೆಗಳ ಹೊರತಾಗಿ ಕೂಡ ನಮ್ಮ ಬದ್ಧತೆ ಇದೆಯಲ್ಲ, ಸರ್ ಬದ್ಧತೆ, ನನ್ನ ಬದ್ಧತೆ, ಅದು ಅವಿಚ್ಛಿನ್ನ. ಅದರಲ್ಲಿ ಏನೂ ಮಾಡಬಾರ್ದು ಅಂತ ಖಂಡಿತ ಇಲ್ಲ. ಹೀಗಾಗಿ ಸ್ವಲ್ಪ ವಿಷಾದ ಇದೆ, ಕ್ಷಮೆ ಇರಲಿ ಅಂತ ಕೇಳ್ತಾ ಮೊದಲನೇ ಪ್ರಶ್ನೆಗೆ ನಾನು ಬರ್ತೀನಿ. ಈ ಪ್ರಶ್ನೆಯನ್ನು ಕಳಿಸಿದವರು ಹೆಸರು ಬರೆದಿಲ್ಲ. ನೀವು ಟ್ರಾಫಿಕ್ನಲ್ಲಿ ಸಿಗ್ನಲ್ ಜಂಪ್ ಮಾಡುವಾಗ ಎಕ್ಸಾಂಪಲ್ ಕೊಟ್ಟಿದ್ರಿ ದ್ರೋಣಾಚಾರ್ಯರು ಮಾಡಿದ ತಪ್ಪಿಗೆ. ಬಟ್ ಸಾಮಾನ್ಯ ಸೈನಿಕರ ವಿರುದ್ಧ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದ್ದು ಅದು ಚಿಕ್ಕ ತಪ್ಪು ಹೇಗೆ ಅನಿಸುತ್ತೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ಈ ಉದಾಹರಣೆಯನ್ನು ದ್ರೋಣರ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಕೊಟ್ಟ ನೆನಪಿಲ್ಲ ನನಗೆ. ಒಂದೊಮ್ಮೆ ಹಾಗೇನಾದರೂ ಬಂದಿದ್ದರೆ ಅದು ಹಾಗಲ್ವೇ ಅಲ್ಲ. ಈ ಯಾವುದೋ ಕಾರಣಕ್ಕೆ ಸಿಗ್ನಲ್ ಜಂಪ್ ಮಾಡೋದು ಅನ್ನೋದು ಒಂದು ಸಣ್ಣ ಅಪರಾಧ ಆಗುತ್ತೆ. ಅಂದರೆ ಅದನ್ನೊಂದು ಸಣ್ಣ ಅಚಾತುರ್ಯ ಅಂತ ಕರ್ಸ್ಕೊಳ್ಳುತ್ತೆ. ತಪ್ಪು ಅಂತಾದರೂ ಅಪರಾಧ ಅಲ್ಲ ಅನ್ನೋ ಥರದಲ್ಲಿ ಒಂದು ಉದಾಹರಣೆನ ಯಾವಾಗಲೂ ಕೊಟ್ಟಿದ್ದಿತ್ತು. ಇನ್ನೊಂದು, ಕೆಲವೊಮ್ಮೆ ನಿಯಮ ಭಂಗ ಮಾಡಬೇಕಾಗತ್ತೆ ಸದುದ್ದೇಶಕ್ಕಾಗಿ, ಒಂದು ಪ್ರಾಣ ಉಳಿಸೋದಕ್ಕಾಗಿ ಒಂದು ಆ್ಯಂಬುಲೆನ್ಸು ತಪ್ಪು ದಾರಿಯಲ್ಲೂ ಹೋಗಬೇಕಾಗತ್ತೆ, ಎಡಕ್ಕೋ ಬಲಕ್ಕೋ ಅಂತ ಅದನ್ನು ಮುರಿದು ಅನ್ನೋ ಥರದ ಉದಾಹರಣೆಗಳನ್ನು ಕೊಟ್ಟಿದ್ದಿದೆ. ಆದರೆ ದ್ರೋಣರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಕ್ಕೆ ಈ ಉದಾಹರಣೆ ಅಲ್ಲ. ಒಂದೊಮ್ಮೆ ಅವತ್ತೇನಾದರೂ ಹಾಗೆ ಅರ್ಥ ಬಂದಿದ್ದರೆ ಅದನ್ನು ಹಾಗೆ ಭಾವಿಸಬಾರ್ದು. ಯಾಕೆಂದರೆ ಸಾಮಾನ್ಯ ಸೈನಿಕರ ಮೇಲೆ ದ್ರೋಣರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು ತಪ್ಪೇ. ಆ ತಪ್ಪು ಅವರ ಸಂಹಾರದ ಹಿನ್ನೆಲೆಯಲ್ಲೂ ಕೂಡ ಕೆಲಸ ಮಾಡಿದೆ. ಯಾಕೆಂದರೆ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಇದ್ದಕ್ಕಿದ್ದಾಗೆ ಋಷಿಗಳ ತಂಡ ಬಂದುಬಿಡುತ್ತೆ, ದೊಡ್ಡ ತಂಡ. ಅವ್ರು ಹೇಳೋದೇ ಹಾಗೆ, ತಪ್ಪು ಮಾಡದೆ ನೀನು ಸಾಮಾನ್ಯರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರೋದ್ರಿಂದಾಗಿ ನೀನು ಶಸ್ತ್ರಸನ್ಯಾಸ ಮಾಡು, ಅಂದರೆ ನೀನು ಇನ್ನು ಯುದ್ಧ ಮಾಡುವಂತಿಲ್ಲ ಅಂತ ಅವ್ರ ಆದೇಶದಂತೆ ಹೇಳಿಬಿಡ್ತಾರೆ. ಹಾಗಾಗಿ ಅದು ಅವತ್ತೇ ಅದೊಂದು ದೊಡ್ಡ ತಪ್ಪು ಅಂತ ನಿರ್ಣಯ ಆಗಿದ್ದು. ಮತ್ತು ಅದನ್ನು ಅವತ್ತೆಲ್ಲರೂ ಚರ್ಚೆ ಕೂಡ ಮಾಡಿದ್ದಾರೆ. ಅಂದರೆ ಅವತ್ತೊಂದು ನಾನು ಆ ಕಾಲದಲ್ಲಿ ಹೇಳೋದು, ಯುದ್ಧದ ಹೊತ್ತಿನಲ್ಲಿ ದ್ರೋಣರು ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಸಾಮಾನ್ಯರ ಮೇಲೆ ಮಾಡಿದ್ರು, ಇದು ಸರಿಯಲ್ಲ ಅನ್ನೋ ಮಾತನ್ನು ಈ ಕಡೆ ಅವರು ಹಲವು ಸಂದರ್ಭಗಳಲ್ಲಿ ಆಡಿದ್ದಾರೆ. ಹಾಗಾಗಿ ಅದು ತಪ್ಪೇ ಆಗಿದೆ. ಇದು ದ್ರೋಣರದ್ದು ತಪ್ಪೇ ಆಗಿದೆ. ಯುದ್ಧದ ಭರದಲ್ಲಿ ಮತ್ತು ಪಾಂಚಾಲರ ಮೇಲೆ ಅವರಿಗೊಂದು ತಡೆಯಲಾರದ ಒಂದು ದ್ವೇಷ ಇದೆಯಲ್ಲ, ಆ ದ್ವೇಷದ ಕಾರಣಕ್ಕಾಗಿ ಅವರು ಬ್ರಹ್ಮಾಸ್ತ್ರ ಪ್ರಯೋಗದ ಕಾರ್ಯಕ್ಕೆ ಇಳಿದಿದ್ದಾರೆ. ಅಂದರೆ ಪಾಂಡವರ ಮೇಲೆ ದ್ವೇಷ ಇಲ್ಲ ಅವರಿಗೆ. ಪಾಂಡವರನ್ನು ಕೊಲ್ಲೋದಕ್ಕೂ ಸಿದ್ಧರಿಲ್ಲ, ಪಾಂಡವರನ್ನು ಸೋಲಿಸುವ ಉದ್ದೇಶವೂ ಅವರಲ್ಲಿ ಕಾಣಿಸೋದಿಲ್ಲ. ಯುದ್ಧ ಮಾಡಬೇಕು ದುರ್ಯೋಧನನ ಪರವಾಗಿ ಅಂತ ಅಷ್ಟೇ ಬಂದವರು. ಆದರೂ ಅಷ್ಟು ದೊಡ್ಡ ಸಂಹಾರವನ್ನು ಮಾಡೋದಕ್ಕೆ ಹೊರಟಿದ್ದು ಮತ್ತು ಆ ಸಂಹಾರಕ್ಕೆ ಬ್ರಹ್ಮಾಸ್ತ್ರದಂಥ ಅಸ್ತ್ರವನ್ನು ಹಿಡ್ಕೊಂಡಿದ್ದನ್ನು ನೋಡಿದಾಗ ಅವರಿಗೆ ಪಾಂಚಾಲರನ್ನು ಕಂಡ ಕೂಡಲೇ ಅವರನ್ನೇ ಮರೆತಿದ್ರು ಅನ್ನೋ ತರಹ ಕಾಣಿಸುತ್ತೆ. ಅದು ದೃಪದ ಇರಲಿ ಧೃಷ್ಟದ್ಯುಮ್ನ ಇರಲಿ, ಅವರ ಕಡೆ ಯಾರೇ ಇದ್ರೂ ಅವ್ರಿಗೆ ಅಷ್ಟು ಸಿಟ್ಟಿತ್ತು ಅಂತ. ಅಂದರೆ ಅವತ್ತಿನ ಅವಮಾನವನ್ನು ದ್ರೋಣರು ಕೊನೆಯ ಕ್ಷಣದವರೆಗೂ ಮರ್ತೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ದ್ರೋಣರ ಇಡೀ ವರ್ತನೆಯಲ್ಲಿ ಪ್ರಶ್ನಾರ್ಹವಾದದ್ದೆಲ್ಲ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಕಾರಣ ಅವರು ಈ ಅವಮಾನವನ್ನು ಸಹಿಸ್ತೇ ಇರೋದು ಅನ್ನೋದು ಕಾಣಿಸುತ್ತೆ. ಅದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ದ್ರೋಣರು ಮಾಡಿದ ತಪ್ಪು ಅಂತಲೇ ಇರೋದು. ಎಸ್ ಸರ್. ಇನ್ನೊಂದು ಪ್ರಶ್ನೆ ಇದೆ, ಇದು ಆಧು ಅನ್ನೋರು ಕೇಳಿರೋಂಥ ಪ್ರಶ್ನೆ. ಆಚಾರ್ಯ ದ್ರೋಣರು ಸಾವಿರಾರು ಪಾಂಚಾಲದ ಸೈನಿಕರನ್ನು ಬ್ರಹ್ಮಾಸ್ತ್ರ ಬಳಸಿ ಧರ್ಮದ ವಿರುದ್ಧ ಬ್ರಾಕೆಟಲ್ಲಿ ಹಾಕಿ ಕೊಲ್ಲುವಾಗ ಅರ್ಜುನ ಅವರನ್ನು ಎದುರಿಸಿ ತಡೆಯಬಹುದಿತ್ತು. ಆಗ ಏನನ್ನೂ ಮಾಡದೆ ಈಗ ಯುಧಿಷ್ಠಿರನಿಗೆ ಬುದ್ಧಿ ಹೇಳೋದು ಸರಿನಾ? ಇನ್ನೊಂದು ಪ್ರಸಂಗ ಇದು. ಹೌದು, ಇಲ್ಲಿ ಇದು ಅರ್ಜುನ ದ್ರೋಣರನ್ನು ಧೃಷ್ಟದ್ಯುಮ್ನ ಕೊಂದ ಅನಂತರ ತುಂಬ ಜೋರಾಗಿ ಗಲಾಟೆ ಮಾಡ್ತಾನಲ್ಲ, ಆ ಪ್ರಕರಣವನ್ನು ನಾವು ನೋಡಿದ್ದೇವೆ. ಅವನು ಯುಧಿಷ್ಠಿರನನ್ನು ಬೈತಾನೆ, ಉಳಿದವ್ರನ್ನ ನಿಂದಿಸ್ತಾನೆ ಭಾಳ ಪ್ರಮಾಣದಲ್ಲಿ. ಅಂದರೆ ದ್ರೋಣರ ಸಂಹಾರ ಮಾಡಿದ್ದು ಅನ್ನೋದೇನಿದೆ ಅದು ಅರ್ಜುನನಿಗೆ ಸ್ವಲ್ಪವೂ
ಇಷ್ಟ ಇಲ್ಲದ ಕ್ರಿಯೆ ಆಗಿರುತ್ತೆ. ಗುರುವಿನ ಮೇಲೆ ಅಷ್ಟು ಅವನಿಗೆ ಗೌರವ ಪ್ರೀತಿ ಇದ್ದಿದ್ದರಿಂದಾಗಿ ಅವನದನ್ನು ಖಂಡಿಸ್ತಾನೆ. ಅದು ಅವತ್ತು ಬಂದ ಸಂಚಿಕೆಯದ್ದು. ಅದಾದ ಮೇಲೆ ನಾವು ಮುಂದಿನ ಸಂಚಿಕೆಯಲ್ಲೂ ನೋಡಿದ್ದೀವಿ, ಅದಕ್ಕೆ ಪ್ರತ್ಯುತ್ತರವನ್ನು ಯುಧಿಷ್ಠಿರ ಕೊಟ್ಟಿರೋದನ್ನು ಕೂಡ ನೋಡಿದ್ದೀವಿ. ಇನ್ನೊಮ್ಮೆ ಅಂದರೆ ದ್ರೋಣರು ನಮ್ಮ ಪರವಾಗಿ ಇರಲಿಲ್ಲ ಮತ್ತು ಅವರು ಹಲವು ಸಲ ಅನ್ಯಾಯಗಳನ್ನು ನೋಡಿ ಸುಮ್ಮನಿದ್ದಾರೆ, ನ್ಯಾಯದ ಪರವಾಗಿ ಇರಲಿಲ್ಲ ಅಂತ ಯುಧಿಷ್ಠಿರನೇ ಅದಕ್ಕೆ ಸರಿಯಾಗಿ ಹೇಳ್ಬೇಕಂದ್ರೆ ಕೌಂಟರ್ ಕೊಟ್ಟಿದ್ದಾನೆ, ಉದಾಹರಣೆ ಸಹಿತವಾಗಿ ಹೇಳ್ಕೊಂಡ್ ಬಂದಿದ್ದಾನೆ. ಒಂದೊಂದು ಪ್ರಕರಣಗಳಲ್ಲೂ ದ್ರೋಣರು ಹೇಗೆ ಉಳ್ಕೊಂಡ್ರು ನಮ್ಮ ಇಡೀ ಬದುಕಿನಲ್ಲಿ ಅಂತ ಹೇಳ್ಕೊಂಡಿದ್ದಾನೆ. ಅದ್ರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಪುನೀತ್ ಅವ್ರು ಹಾಕಿರ್ತಾರೆ, ನಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರುತ್ತೆ, ಅದನ್ನ ನೀವು ನೋಡದೇ ಇರೋರು. ಇಲ್ಲಿ ಅರ್ಜುನನಿಗೆ ನೀವು ಕೇಳಿರೋ ಪ್ರಶ್ನೆ ತುಂಬಾ ಸರಿಯಾದದ್ದೇ. ಅವತ್ತು ಅರ್ಜುನ ಮಾತನಾಡಿದಾಗ ನಾವು ಸಂಚಿಕೆಯಾಗಿ ಹೇಳ್ಕೊಳ್ಳುವಾಗ ಆ ಸಂಚಿಕೆಯದ್ದಷ್ಟನ್ನೇ ಹೇಳಿರ್ತೀವಿ. ಆ ಸಂಚಿಕೆಯಲ್ಲಿ ಅರ್ಜುನನ ನಡೆ ಇದೆಯಲ್ಲ, ಅದು ಹಾಗೆ ಇತ್ತು, ಹಾಗೆ ನಾವು ಅದನ್ನ ಹೇಳಿರೋವಂಥದ್ದು. ಅರ್ಜುನ ಮಾಡಿರೋದು ಸರಿ ಅಂತ ಅಲ್ಲ, ಆದರೆ ಅರ್ಜುನನ ಕುರಿತು ಒಂದು ಮಾತು ಅವತ್ತು ಆಡಿರೋದು ಏನು ಅಂತ ಅಂದರೆ, ಅರ್ಜುನ ಭಿನ್ನವಾಗಿ ನಿಲ್ತಾನೆ ಅಂತ, ಅಂದರೆ ತುಂಬ ಸಂವೇದನಾಪೂರ್ಣವಾಗಿ ಅರ್ಜುನ ವ್ಯವಹರಿಸ್ತಾನೆ ಅಂತ. ಅದರ ಅರ್ಥ ದ್ರೋಣರದ್ದು ಸರಿ ಅಂತ ನಿರ್ಣಯ ಏನೂ ಅಲ್ಲ, ಆದರೆ ತಪ್ಪು ಮಾಡಿದ ದ್ರೋಣಾಚಾರ್ಯರನ್ನು ಸಂಹರಿಸಿದ್ದನ್ನು ಅರ್ಜುನ ಕೊನೆವರೆಗೂ ಒಪ್ಕೊಳ್ಳೋದಿಲ್ಲ. ಮಹಾಭಾರತದ ಸೌಂದರ್ಯ ಇರೋದೇ ಅಲ್ಲಿ. ಅಂದರೆ ಮನುಷ್ಯರು ಇರೋದೇ ಹಾಗೆ, ನಮಗೆ ವ್ಯಕ್ತಿಗಳು ಒಪ್ಪಿಗೆ ಆಗಿಬಿಡ್ತಾರೆ. ಒಮ್ಮೆ ನಾವು ಒಪ್ಪಿದ ವ್ಯಕ್ತಿಯಲ್ಲಿ ಅವನು ಏನೇ ತಪ್ಪುಗಳನ್ನು ಕೆಡುಕುಗಳನ್ನು ಮಾಡಿದ್ರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿರೋದಿಲ್ಲ. ಅದರ ಬಗ್ಗೆ ಮೊಗಮ್ಮಾಗಿದ್ದು ಬಿಡ್ತೀವಿ, ಅಥವಾ ಅದರ ಬಗ್ಗೆ ಏನೂ ಪ್ರತಿಕ್ರಿಯಿಸದೆ ಅವರು ಮಾಡಿದ ತಪ್ಪಿಗೆ ಅವರ ಮೇಲೊಂದು ಪ್ರತಿಕ್ರಿಯೆ ಆದರೆ ಈ ಪ್ರತಿಕ್ರಿಯೆಯನ್ನು ಖಂಡಿಸ್ತಾ ಇರ್ತೀವಿ. ಅರ್ಜುನಲ್ಲಿ ಕಾಣಿಸಿದ್ದು ಅಂತ, ಅವ್ರಂಗೆ ಮಾಡಿರ್ಬೋದು, ನೀನು ಯಾಕೆ ಹಂಗೆ ಮಾಡ್ತೀಯಾ ಅಂತಲೇ ಅನ್ನೋ ತರಹದ ವರ್ತನೆ ಅವನಲ್ಲಿ ಕಾಣಿಸಿದೆ. ವ್ಯಾಸರು ಇದನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಮಹಾಭಾರತ ಯಾಕೆ ಪ್ರಸ್ತುತ ಅನ್ನೋದಕ್ಕೆ ಇವೆಲ್ಲವೂ ಕಾಣಿಸ್ಕೊಳ್ಳುತ್ತೆ. ಅವತ್ತು ಅರ್ಜುನನ ಮಾತು ಕೇಳಿದಾಗ ನಮಗೆ ಹೌದಲ್ವಾ ಅನ್ನೋ ತರಹ ಅನ್ನಿಸುವಂತೆ ಇತ್ತು ಅವನ ಮಾತು, ಅಷ್ಟು ವ್ಯವಸ್ಥಿತವಾಗಿ ಮಾತಾಡಿದ್ದವನು. ಆದರೆ ಅದಕ್ಕೆ ಯುಧಿಷ್ಠಿರ ಕೊಟ್ಟ ಉತ್ತರ ಇದೆಯಲ್ಲ, ಯುಧಿಷ್ಠಿರ ಇನ್ನೂ ಜೋರಾಗಿ ದ್ರೋಣರು ಎಷ್ಟು ತಪ್ಪುಗಳನ್ನು ಮಾಡ್ಕೊಂಬಂದರು ಅಥವಾ ತಪ್ಪುಗಳನ್ನು ಸುಮ್ಮನೆ ಸಹಿಸ್ಕೊಂಡ್ಬಂದರು, ಹಾಗಾಗಿ ದ್ರೋಣರ ಸಂಹಾರ ಮಾಡುವ ಅನಿವಾರ್ಯತೆ ಇತ್ತು ಅಂತ ಯುಧಿಷ್ಠಿರ ಪ್ರತಿಪಾದಿಸಿದಾಗ ನಮಗೆ ಅದು ಹೌದು ಅಂತ ಅನ್ನಿಸ್ತು ಅಂತ. ಇದೆಲ್ಲ ಅಂದರೆ ಒಂದೊಂದು ಕೋನದಲ್ಲಿ ನೋಡಿದಾಗ ಒಂದು ವ್ಯಕ್ತಿಯ ವರ್ತನೆಗಳನ್ನು ನಾವು ಬೇರೆ ತರಹದಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದು ಒಂದಾದರೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅರ್ಜುನನ ಆ ನಡೆಯಲ್ಲಿ ಕಾಣಿಸಿದ್ದೇನು ಅಂದರೆ, ಎಲ್ಲ ವ್ಯಕ್ತಿಗಳು ಕೂಡ ತಮಗೆ ಒಪ್ಪಿತವಾದ ವ್ಯಕ್ತಿಗಳ ವಿಷಯದಲ್ಲಿ ಬೇರೆ ತರಹದಲ್ಲೇ ಇರ್ತಾರೆ, ತಮಗೆ ಒಪ್ಪಿತ ಅಲ್ಲದೇ ಇರುವ ವ್ಯಕ್ತಿಗಳ ವಿಷಯದಲ್ಲಿ ಬೇರೆ ತರಹವೇ ಇರ್ತಾರೆ. ಅದು ಎಷ್ಟು ದೊಡ್ಡವರಾದರೂ ಕೂಡ ನ್ಯಾಯವನ್ನು ಹಾಗೆ ತೀರ್ಮಾನಿಸಿಕೊಳ್ಳೋದಿಲ್ಲ ಜನ ಅನ್ನೋದು ಅರ್ಜುನನ, ಯುಧಿಷ್ಠಿರನ ಎಲ್ಲರ ಮಾತುಗಳಲ್ಲೂ ಮತ್ತು ವರ್ತನೆಗಳಲ್ಲೂ ನಮಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ಒಂದು ಮಾತು ನಾನು ಓದಿದ್ದು ನಾನು ಬರುತ್ತೆ ನನಗೆ, ಅಂದರೆ ನಮ್ಮ ವಿಚಾರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಮಾಡಿರುವಂಥ ತಪ್ಪು ಅಥವಾ ನಾನು ಅಷ್ಟು ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಆ ವಿಚಾರದಲ್ಲಿ ನಾನು ನ್ಯಾಯಾಧೀಶನಾಗಿರ್ತೀನಿ, ಜಡ್ಜ್ಮೆಂಟ್ ಕೊಡ್ತೀನಿ, ಅದು ಸರಿನೇ ಅಂತ ಹೇಳಿ. ಇನ್ನೊಬ್ಬರ ವಿಚಾರದಲ್ಲಿ ನಾನು ಅವನ ವಿರುದ್ಧ ವಕೀಲ ಆಗಿರ್ತೀನಿ, ಅವ್ನು ನನ್ನ ಇಷ್ಟ ಇಲ್ಲ ಅಂದರೆ ನನಗೆ ಇಷ್ಟ ಆಗಿರೋ ವ್ಯಕ್ತಿ ಸಿಗು ನಾನು ಅವ್ನ ಪರವಾಗಿರೋ ವಕೀಲನಾಗ್ತೀನಿ. ಇದು ನೀವು ಹೇಳಿದೆಷ್ಟು ನಿಜ ಅಂದರೆ ಇವತ್ತಿನ ಹೇಗೆ ರಿಲೇಟ್ ಮಾಡ್ಕೋಬೇಕು ಅಂದರೆ, ನಿಮಗೊಬ್ಬ ಪಕ್ಷದ ನಾಯಕ ಇಷ್ಟ ಆಗ್ತಾನೆ, ಓಕೆ, BJP ನಾಯಕ ಒಬ್ರಿಗೆ ಇಷ್ಟ, JDS ನಾಯಕ ಒಬ್ರಿಗೆ ಇಷ್ಟ ಮತ್ತು ಕಾಂಗ್ರೆಸ್ ನಾಯಕ ಒಬ್ರಿಗೆ ಇಷ್ಟ ಆಗಿರ್ತಾನೆ. ಸೊ ಆ ವ್ಯಕ್ತಿ ಮಾಡಿರೋಂಥ ತಪ್ಪನ್ನು ನಾವು ಎಷ್ಟು ಅದನ್ನ ಎತ್ತಿ ಹಿಡಿತೀವಿ, ನಮಗೆ ಇಷ್ಟ ಇಲ್ದಿರೋ ವ್ಯಕ್ತಿ. ಅದೇ ನಮ್ಮ ಇಷ್ಟ ಆಗಿರೋ ಪಕ್ಷದಲ್ಲಿರುವಂಥ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಅದು ನೋಡ್ದಂಗೆ ಇರ್ತೀವಿ. ಎಲ್ರಿಗೂ ಇದು ನೆನಪು ಬರುತ್ತೆ, ಖಂಡಿತ ಒಂದಲ್ಲ ಒಂದು ಪ್ರಸಂಗಗಳು ನೆನಪಿಗೆ ಬರ್ತವೆ. ಯಾವುದೋ ವಿಡಿಯೋ ವೈರಲ್ ಆಗುತ್ತೆ, ಆ ಟೈಮಲ್ಲಿ ನೋಡಿ ಅವ್ರು ಹಿಂಗೆ ಹೇಳಿದ್ರು ಅಂತ ನಮ್ಗೆ ವಿರುದ್ಧ ಪಕ್ಷದ ವ್ಯಕ್ತಿ ಇದ್ರೆ ಅದನ್ನು ಸರ್ಕ್ಯುಲೇಟ್ ಮಾಡ್ತೀವಿ. ನಮ್ಮ ಪರವಾಗಿರುವಂಥ ಅಂದರೆ ನಾನು ಯಾರು ಪರವಾಗಿದ್ದೀನಿ ಅವರು ಬಂದರೆ ನಾನು ಸುಮ್ಮನೆ ನೋಡ್ದಂಗೆ ಇರ್ತೀನಿ. ಸೊ ಇದು ಮನುಷ್ಯ ಸ್ವಭಾವ ನೀವು ಹೇಳಿದಾಗೆ. ಸೊ ಹೀಗಾಗಿ ಮಹಾಭಾರತ ಈಗಲೂ ನಡೀತಾ ಇದೆ. ಇದು ಅದಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಈ ಪ್ರಶ್ನೆ ಇದರಲ್ಲಿ ತಗೋತಾ ಇದ್ದೀನಿ. ಇದು ಅವರೇ ಪ್ರಶ್ನೆ ಕೇಳಿರೋದು, ಮೊದಲನೇ ಪ್ರಶ್ನೆ ಕೇಳಿದವ್ರೆ. ನನ್ನೊಂದು ಪ್ರಶ್ನೆ, ಇಷ್ಟೆಲ್ಲ ಗಲಾಟೆ ನಡೆಯುವಾಗ ಸೂತ್ರಧಾರಿಯಾದ ಕೃಷ್ಣ ಯಾಕೆ ಸೈಲೆಂಟ್ ಆಗಿ ಇದ್ದ? ಅವನು ಅರ್ಜುನನನ್ನು ಮೊದಲು ತಡಿಬಹುದು ಇತ್ತು ಅಲ್ವಾ? ಒಂದು ವೇಳೆ ಅರ್ಜುನನನ್ನು ಕೃಷ್ಣ ತಡೆದು ನಿಲ್ಲಿಸಿ ಇರ್ತಿದ್ರೆ ಇಷ್ಟೆಲ್ಲ ಗಲಾಟೆನೇ ನಡೀತಾ ಇರಲಿಲ್ಲ. ಅದೇ ಒಂದು ಅರ್ಜುನ ಇದ್ದಕ್ಕಿದ್ದ ಹಾಗೆ ಯುಧಿಷ್ಠಿರನನ್ನು ಖಂಡಿಸ್ತಾನಲ್ಲ, ಅಲ್ಲಿಂದ ಆರಂಭ ಆಗಿ ಅದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಸಾತ್ಯಕಿ ದೃಷ್ಟದ್ಯುಮ್ನ ಒಬ್ಬರನ್ನೊಬ್ಬರನ್ನು ಕೊಲ್ತೀವಿ ಅಂತ ಹೋಗುವವರೆಗೆ, ಸಾತ್ಯಕಿ ದೃಷ್ಟದ್ಯುಮ್ನನ್ನು ಕೊಲ್ಲುವವರೆಗೆ ಹೋಗುತ್ತೆ. ಅಂದರೆ ಪಾಂಡವ ಪಕ್ಷದಲ್ಲೇ ಒಂದು ಪರಸ್ಪರ ಆ ಪ್ರಮಾಣದಲ್ಲಿ ವಿರುದ್ಧವಾದ ಅಭಿಪ್ರಾಯಗಳು, ಒಳಜಗಳಗಳು ಯಾವ ಮಟ್ಟಕ್ಕೆ ಅಂದರೆ ತಡಿದೇ ಇದ್ರೂ ಕೊಂದು ಬಿಡ್ತಿದ್ರೇನೋ, ಯಾರೋ ಒಬ್ಬರು ಸಾಯ್ತಿದ್ರೇನೋ ಅನ್ನುವಷ್ಟು. ಅಂದರೆ ಭೀಮನಿಗೆ ಸಾತ್ಯಕಿಯನ್ನು ಹಿಡಿದುಕೊಳ್ಳೋಕ್ಕಾಗಲಿಲ್ಲ ಅನ್ನುವಷ್ಟಲ್ಲ
ಇಷ್ಟೆಲ್ಲ ಆಯ್ತಲ್ಲ, ಇಷ್ಟು ಗಲಾಟೆ ಆಗುವಾಗ ಕೃಷ್ಣ ಯಾಕೆ ಸುಮ್ಮನಿದ್ದ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ. ಹೌದು, ಯಾಕೆಂದರೆ ಈ ಪ್ರಶ್ನೆಗಳಷ್ಟು ಅಥವಾ ಈ ಗಲಾಟೆ ಇದೆಯಲ್ಲ, ಈ ಗಲಾಟೆ ಎಲ್ಲ ಹುಟ್ಕೊಳ್ಳೋದು ಎಲ್ಲಿ ಅಂದರೆ ದ್ರೋಣರ ಸಂಹಾರ ಆಗಿದ್ದರಿಂದ. ದೃಷ್ಟದ್ಯುಮ್ನ ದ್ರೋಣರನ್ನ ಸಹಜವಾದ ಕ್ರಮದಲ್ಲಿ ಸಂಹರಿಸಿದರೆ ಅರ್ಜುನ ಪ್ರಶ್ನೆಗಳನ್ನೇ ಕೇಳೋದಕ್ಕೆ ಬರ್ತಾ ಇರಲಿಲ್ಲ. ಅರ್ಜುನನ ಪ್ರಶ್ನೆ ಇದ್ದಿದ್ದೇ ಎಲ್ಲಿ ಅಂತಂದ್ರೆ, ಸುಳ್ಳು ಹೇಳಿದಿರಿ, ಸುಳ್ಳು ಹೇಳಿ ಶಸ್ತ್ರ ಸನ್ಯಾಸ ಮಾಡಿದ ಮೇಲೆ ಕೊಂದಿದ್ದೀರಿ. 2 ತಪ್ಪನ್ನು ಇಟ್ಕೊಂಡು ಅವನು ಮಾತಾಡ್ತಾ ಇದ್ದಾನೆ. ಮೂರನೇದು ಕೊಂದಿರೋ ರೀತಿ, ಜುಟ್ಟನ್ನು ಹಿಡಿದು ಕಡಿದಿದ್ದು ಅಂತ. ಇದೆಲ್ಲದರ ಮೂಲ ಎಲ್ಲಿದೆ ಅಂದ್ರೆ ಸುಳ್ಳಿನಲ್ಲಿದೆ. ಸುಳ್ಳಿನಿಂದ ಆರಂಭ ಆಯ್ತು ಅಷ್ಟೋದು. ಈ ಸುಳ್ಳಿಗೆ ಯಾರು ಕಾರಣ ಅಂತ ಅಂದ್ರೆ, ಹೀಗೆ ಹೇಳು ಅಂತ ಹೇಳಿದ್ದು ಕೃಷ್ಣನೇ. ಹಾಗೆ ಅದನ್ನು ಅವಾಗ ಯುಧಿಷ್ಠಿರ ಅದನ್ನ ಅನಿವಾರ್ಯವಾಗಿ ಒಪ್ಕೊಂಡು ಹೇಳಿದ್ದಾನೆ. ಅಂದರೆ ಅವನಿಗೆ ಮೊದಲು ಇಷ್ಟ ಇರಲಿಲ್ಲ, ಆಮೇಲೆ ಅವನು ಅದನ್ನು ಒಪ್ಪಿಯೇ ಮುಂದುವರಿಸಿದ್ದಾನೆ. ಆದರೆ ಅರ್ಜುನ ಬೈತಾ ಇರುವಾಗ ಕೃಷ್ಣ ಮೌನಿಯಾಗಿದ್ದಾನೆ. ಅದನ್ನು ಮಾತನಾಡುವಾಗ ನಾವು ನೆನಪು ಮಾಡಿಕೊಂಡ್ವಿ, ಈ ಅರ್ಜುನ ಬೈತಾ ಇರೋದು ಕೃಷ್ಣನಿಗೂ ತಾಗ್ತಾ ಇದೆ ಅಂತ. ಆಗ ಅವನು ಕೃಷ್ಣನ ಹೆಸರು ಹೇಳ್ತಾ ಇಲ್ಲ. ಅವನು ಸುಳ್ಳು ಹೇಳಿದ್ಯಾರು ಎದುರಿಗೆ, ಅವನನ್ನು ಬೈತಾ ಇದ್ದಾನೆ ಯುಧಿಷ್ಠಿರನಿನ್ನ. ಆದರೆ ಅರ್ಜುನ ಆಕ್ಷೇಪಿಸ್ತಾ ಇರೋದು ಕೃಷ್ಣನನ್ನೂ ಕೂಡ. ಆಮೇಲೆ ಕೃಷ್ಣ ಈ ತರ ಮಾಡು ಅಂತ ಹೇಳುವಾಗ ಅರ್ಜುನ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದ? ಸುಮ್ಮನೆ ಇದ್ದ. ಅಲ್ಲಿ ಅವನ ಕೈಯಲ್ಲಿ ಇರಲಿಲ್ಲ ಅದು. ಮತ್ತು ಎರಡನೇದು ಆ ಪ್ರಶ್ನೆಯೂ ಇದೆ. ಆಗಲೇ ಬೇಡ ಹೇಗೆ ಮಾಡಬೇಡಿ ಅಂತ ಅರ್ಜುನ ಹೇಳ್ಬೋದಿತ್ತಲ್ಲ, ಅಂದರೆ ಹೇಳಲಿಲ್ಲ ಅವನು. ಅಂದರೆ ಇಷ್ಟಾಗತ್ತೆ, ಈ ಥರ ಹೋಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅನ್ನೋದು ಒಂದು. ಎರಡನೇದು, ಅರ್ಜುನನ ಮೇಲೆ ಅದು ಬಹಳ ದೊಡ್ಡ ಅಂದರೆ ತಪ್ಪು ಸರಿ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯದ ನಿರ್ಣಯದ ಹೊತ್ತಲ್ಲ ಅದು. ಅಂದರೆ ಭಾವನೆ ಉದ್ರಿಕ್ತ ಆಗ್ಬಿಡತ್ತಲ್ಲ ಯಾವುದೋ ಒಂದು ಘಟನೆಯಿಂದ, ಆಗ ನ್ಯಾಯ ಅನ್ಯಾಯ ಅಲ್ಲ, ಭಾವ ಒಂದೇ ಆಡ್ತಾ ಇರುತ್ತೆ. ಹಾಗಾಗಿ ಅರ್ಜುನ ಮಾತಾಡ್ತಾ ಇರೋದು ಅವನ ಕಣ್ಣೆದುರಿಗೆ ಅವನ ಗುರುವನ್ನ ಅಷ್ಟು ಕೆಟ್ಟದಾಗಿ ಕೊಂದಿದಾರಲ್ಲ, ಅದು ಅವನನ್ನು ವಿಚಲಿತನನ್ನಾಗಿಸಿದ ಮಾತು. ಇಲ್ಲದೆ ಅಂದರೆ ಅರ್ಜುನ ಮೊದಲೇ ಅದನ್ನು ತಡೆಯೋದಕ್ಕೆ ಬರ್ತಾ ಇತ್ತು, ಅಥವಾ ಇಲ್ಲ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಗುರುಗಳೇ ಅಂತಾರು ಹೇಳೋಕೆ ಬರ್ತಿತ್ತಲ್ವಾ. ಅದನ್ನ ಯಾಕೆ ಹೇಳಲಿಲ್ಲ ಅಂತಲೂ ಕೇಳ್ಬೋದಲ್ಲ. ಈಗ ಆಯ್ತಪ್ಪ, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಇವನು ಹೇಳ್ಕೊಡ್ತಾ ಇದ್ದಾನೆ, ಅವನು ಇನ್ನೂ ಜೋರಾಗಿ ಹೇಳ್ತಾ ಇದ್ದಾನೆ ಭೀಮ. ಈಗ ನೀನು ಗುರುವಿ ಹೇಳ್ಬೋದಾಗಿತ್ತಲ್ಲ, ನಿಮ್ಮ ಮಗ ಸತ್ತಿಲ್ಲ, ಇವರೊಂದು ಆನೆ ಕೊಂದ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಂದರೆ ಆಗ ಹಾಗಲ್ಲ, ಆಗಲೂ ಅದು ಸರಿಯಲ್ಲ ಅಂತ ಅರ್ಜುನನಿಗಿದ್ರು ನಡೆಯೋದನ್ನು ನಿಲ್ಲಿಸೋದಕ್ಕೆ ಅರ್ಜುನ ಹೋಗಿಲ್ಲ. ಮುಂದೆ ಅರ್ಜುನ ಬೈಯುವಾಗ ಕೃಷ್ಣ ಕೂಡ ಸುಮ್ಮನಿದ್ದಾನೆ. ಅದಕ್ಕೆ ವಾಪಸ್ ಯುಧಿಷ್ಠಿರ ಬೈಯುವಾಗಲೂ ಕೃಷ್ಣ ಸುಮ್ಮನಿದ್ದಾನೆ. ಕೃಷ್ಣನ ಅತ್ಯಂತ ಭಕ್ತ ಅನುಯಾಯಿಯಾದ ಸಾತ್ಯಕಿ ದೃಷ್ಟದ್ಯುಮ್ನ ಹೊಡೆದಾಡ್ಕೊಳ್ಳೋಕೆ ಹೊರಟಾಗ್ಲೂ ಕೃಷ್ಣ ಸುಮ್ಮನಿದ್ದಾನೆ. ದೃಷ್ಟದ್ಯುಮ್ನ ಕೂಡ ಕೃಷ್ಣನಿಗೇನು ದೂರ ಅಲ್ಲ. ಇಷ್ಟೆಲ್ಲ ಆಗುವಾಗಲೂ ಅವನು ತಣ್ಣಗಿದ್ದಾನೆ ಅಂತ ಅನ್ನೋದಿದೆಯಲ್ಲ ಆ ಪ್ರಶ್ನೆ, ಇದು ಕೃಷ್ಣನ ವ್ಯಕ್ತಿತ್ವವನ್ನು ಹೇಳುತ್ತೆ. ಅಂದರೆ ಇಲ್ಲಿ ಕಲಿಬೇಕಾದದ್ದಿದೆ. ಇದನ್ನು ನೋಡಿಕೊಂಡು ಕೃಷ್ಣ ಈ ಥರ ಅವನು ತಂತ್ರ ಮಾಡ್ತಾನೆ ಅಂತ ಅಂದ್ಕೊಂಡು ನಮ್ಮವ್ರು ಸುಮ್ಮನಾಗಿದ್ದಾರೆ. ಆದರೆ ವಾಸ್ತವ ಏನು ಅಂದರೆ, ನಾವೆಲ್ಲರೂ ಬದುಕಿನಲ್ಲಿ ಏನು ಮಾಡ್ತೀವಿ ಅಂದರೆ ಸರ್, ನಮಗೆ ಮಾತಿಗೆ ಮಾತು ಕೊಡಬೇಕು, ಮಾತನ್ನು ಮುಗಿಸ್ಬೇಕು. ನಮಗೆ ಅವನೊಂದು ಕೊಟ್ಟಿದ್ದಾನೆ, ಇದಕ್ಕೆ ಹಿಂತಿರುಗಿ ನಾನು ಕೊಟ್ಟು ಮುಗಿಸ್ಬೇಕು ಅಂತಲೇ ಹಠ ನಮಗೆ. ಕೃಷ್ಣನದ್ದು ಮಾತಿಗೆ ಮಾತು ಕೊಡೋದು ಅಂತೇನೂ ಇಲ್ಲ. ಏನಾದರೂ ಆಡ್ಕೊಳ್ರಪ್ಪ, ಕೆಲಸ ಏನಾಗಬೇಕು ಅಂತಷ್ಟೇ ನೋಡ್ತಾನೆ ಅವನು. ಆ ಹೊತ್ತಿನಲ್ಲಿ ದ್ರೋಣರ ಸಂಹಾರ ಅನಿವಾರ್ಯ ಆಗಿತ್ತು, ಮಾಡಿ ಮುಗಿದಿದೆ. ನೀವು ಏನು ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಚರ್ಚೆ ಮಾಡಿ, ಸರಿ ಅನ್ನಿ ತಪ್ಪು ಅನ್ನಿ, ಆಯ್ತದು ಆಗಬೇಕಿತ್ತು ಆಗೋಯ್ತು. ಮುಂದೂ ಕೂಡ ಹಾಗೇನೆ, ಮುಂದೆ ಮತ್ತೊಂದು ಹಂಗಿದ್ದು ಆಗಬೇಕಾ, ಕೃಷ್ಣ ಕೆಲಸ ಮಾಡ್ತಾನೆ. ಆದರೆ ನಮಗೆ ಹಂಗಾಗಲ್ಲ ಸರ್. ನಮಗೆ ಕ್ರಿಯೆ ಅಲ್ಲ, ನಾವು ಪ್ರತಿಕ್ರಿಯೆ ಮೇಲೆ ಬದುಕುವವರು. ನಾವು ಕ್ರಿಯೆ ಮಾಡೋದೇ ಇಲ್ಲ ಬದುಕಿನಲ್ಲಿ. 100ಕ್ಕೆ 99% ನಾವು ಮಾಡೋದು ಪ್ರತಿಕ್ರಿಯೆನೇ. ಆ ಕಡೆಯಿಂದ ಏನೋ ಆಗಬೇಕು, ಅದಕ್ಕೆ ನಮ್ಮದೇನೋ ಒಂದು ಬರಬೇಕು. ಎಲ್ಲ ವಿಷಯಗಳಲ್ಲೂ ಹಾಗೆ. ಈ ಪ್ರತಿಕ್ರಿಯಾ ಪ್ರಕರಣದಲ್ಲಿ ಮುಳುಗಿ ಹೋಗ್ತೀವಲ್ಲ ಬದುಕಿನಲ್ಲಿ, ಆವಾಗ ಏನಂದರೆ ಅವನು ಹಿಂಗೆ ಮಾತಾಡ್ದ, ಅದಕ್ಕೆ ನಾನು ಹಿಂಗೆ ಮಾತಾಡ್ತೀನಿ ಅಂತಲೇ ಉಳ್ಕೊಳತ್ತೆ ಅದು ಒಂದು. ಎರಡನೇದು, ಕ್ರಿಯೆಯಲ್ಲಿ ಕೂಡ ಕೆಲವೊಮ್ಮೆ ಕ್ರಿಯೆ ಮುಗಿದು ಹೋದ ಮೇಲೆ ಪ್ರತಿಕ್ರಿಯೆಗೆ ಅರ್ಥವೇ ಇರೋದಿಲ್ಲ. ಆದರೂ ಪ್ರತಿಕ್ರಿಯೆ ಮಾಡ್ತಾ ಹೋಗ್ತೀವಿ. ಈ ನಾವೀಗ ದ್ರೋಣ ದೃಪದ ಅಂತ ಈ ಪ್ರಕರಣದ ಮೂಲ ಘಟನೆ ನೋಡ್ತೀವಲ್ಲ, ಅವನು ಅವಮಾನಿಸಿ ಬಿಟ್ಟ ದೃಪದ ದ್ರೋಣರನ್ನು ಅವಮಾನಿಸಿದ, ಕ್ರಿಯೆ ನಡೆದೋಯ್ತು. ಈ ಪ್ರತಿಕ್ರಿಯೆಗಳನ್ನು ನಿಲ್ಲಿಸ್ತಾ ಹೋಗಿದ್ರೆ ಅದು ಇಲ್ಲಿವರೆಗೆ ಬರ್ತಾ ಇರಲಿಲ್ಲ. ಈ ಮಹಾಭಾರತದಲ್ಲಿ ದ್ರೋಣ ದೃಪದರ ಇದರಲ್ಲಿ ನಮಗೆ ಬಹಳ ದೊಡ್ಡ ದೊಡ್ಡ ಪಾಠಗಳು ಸಿಗುತ್ತವೆ. ಕೃಷ್ಣನಿಗೆ ಇದೆಲ್ಲ ಸಂಬಂಧ ಇಲ್ಲ. ಅವನು ಪ್ರತಿಕ್ರಿಯೆ ಮಾಡಬೇಕು ಅಂತ ಮಾಡೋದಾಗಲಿ, ಇವನು ಹೀಗಂದಿದ್ದರಿಂದ ನನಗೇನೋ ಆಯಿತು, ನನಗೆ ಅವಮಾನ ಆಯಿತು ಅಂತ ಅಂದ್ಕೊಂಡು ಪ್ರತಿಕ್ರಿಯಿಸೋದಾಗಲಿ ಏನೂ ಇಲ್ಲ. ಅಲ್ಲಿ ನೋಡಿ, ಅರ್ಜುನ ಹೇಳಿದಾಗ ಯುಧಿಷ್ಠಿರನಿಗೆ ಎಷ್ಟು ಅದು ತಾಗಿದೆಯೋ
ಅಷ್ಟೇ ಕೃಷ್ಣನಿಗೂ ತಾಗಲೇಬೇಕು. ಆದರೆ ಕೃಷ್ಣ ಅದನ್ನೇನು ಒಂದು ಇಡೀ ಮಹಾಭಾರತದಲ್ಲಿ ಯಾವತ್ತೂ ಮಾತಾಡಿಲ್ಲ ಅವನದನ್ನು. ಅಂದ್ಕೋ ಅಷ್ಟೇ, ಏನಾಗಬೇಕು ಅದು ಮಾಡಿ ಮುಗಿಸಿದ್ದೀನಿ. ಆದರೆ ಯುಧಿಷ್ಠಿರನಿಗೆ ತಡ್ಕೊಳೋಕ್ಕಾಗಿಲ್ಲ. ನಮ್ಮಂಥರ ಸಾಮಾನ್ಯರ ಕಥೆ ಹಂಗಿರಲಿ, ಯುಧಿಷ್ಠಿರನಿಗೆ ತಡ್ಕೊಳೋಕ್ಕಾಗಿಲ್ಲ. ಅವನು ಅಲ್ಲೇ ಎಲ್ಲರೆದುರಿಗೆ ಅರ್ಜುನನಿಗೆ ವಾಪಸ್ ಕೊಟ್ಟ. ಆಗಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಕೊಟ್ಟ. ಹಿಂಗೆ ತಡ್ಕೊಳಕ್ಕಾಗತ್ತ ಈ ಮಾತುಗಳನ್ನು? ಕೃಷ್ಣ ಆಗ್ತೀವಿ. ಇಲ್ಲ ಅಂದರೆ ಹೀಗೆ ಆಗಿ ಈ ನಮ್ಮ ವಿಷಯ ಬಿಟ್ಟು ನಾವೇ ಹೊಡ್ಕೊಳ್ಳೋದು ಅಂತಾಗತ್ತಲ್ಲ, ಮಾಡಬಾರ್ದು ಅಂದರೆ ಆ ಥರ ಆಗತ್ತಲ್ಲ. ಅವ್ರ ವಿರುದ್ಧ ಹೋರಾಟ ಮಾಡಬೇಕಾದ ಹೊತ್ತಲ್ಲಿ ಇವರೇ ಜಗಳ ಮಾಡ್ಕೋತಾ ಕೂತರು ಅಂತ. ಅಂದರೆ ಎಷ್ಟು ನಮ್ಮನ್ನು ಅದು ತಪ್ಪು ದಾರಿಗೆ ಎಳೆಯತ್ತೆ ಅಂತ, ಪ್ರತಿಕ್ರಿಯೆಗೆ ನಾವು ಇಳಿತೀವಿ ಅನ್ನೋದು ಎಷ್ಟು ತಪ್ಪು ದಾರಿಗೆ ಎಳೆಯತ್ತೆ ಅಂತ. ಪ್ರಾಯಶಃ ಇದು ಎಲ್ಲಿ ಅಂತ ಅಂದರೆ ನನಗನ್ಸೋದು, ತುಂಬ ಮೂಲವಾಗಿ ನೋಡಿದರೆ ಯಾರಾದರೂ ಮಾಡಿದ್ದು, ಯಾರಾದರೂ ಆಡಿದ್ದು ನನಗೆ ಅವಮಾನ ಆಯಿತು ಅಂತ ನಮಗೊಂದು ಅನಿಸುತ್ತಲ್ಲ. ಈ ಅವಮಾನದಿಂದಲೇ ಎಷ್ಟೋ ಒಳ್ಳೆಯದಾಗಿದೆ, ಎಷ್ಟೋ ಜನ ಮೇಲೆ ಬಂದಿದ್ದಾರೆ ಅನ್ನುವ ಕಥೆಗಳಿವೆ. ಅದು ಬೇರೆ ನಡೆದಿದೆ ಎಷ್ಟೋ ಜನರ ಬದುಕಿನಲ್ಲಿ ಅಂತ. ಆದರೆ ಒಂದು ಹಂತ ದಾಟಿದ ಮೇಲಾದರೂ ನಾವು ಈ ಅವಮಾನಗಳು ನನ್ನನ್ನು ಏನೂ ಮಾಡೋಲ್ಲ ಅನ್ನೋ ಮಟ್ಟ ತಲುಪಬೇಕಲ್ವ ಒಂದಿನ ಅಂತ. ನೀನೇನು ಅವಮಾನ ಮಾಡ್ತೀಯ ನನಗೆ ಅಂತ? ನಿನಗೇನು ಮಾಡೋಕ್ಕಾಗತ್ತೆ ನನಗೆ ಅವಮಾನ? ಬೈತೀಯ ಬೈ, ಟೀಕೆ ಮಾಡ್ತೀಯ ಟೀಕೆ ಮಾಡು, ಆಡ್ಕೊಂಡು ನಗ್ತೀಯ ಆಡ್ಕೊಂಡು ನಗು, ಇನ್ನೇನೋ ನನ್ನ ವಿರುದ್ಧ ಮಾಡ್ತೀಯ ಮಾಡು, ನನಗೇನು ಮಾಡೋಕ್ಕಾಗಲ್ಲ ನಿನಗೇನು ಒಂದು ಸ್ಥಿತಿಗೆ ಬರಬೇಕಲ್ಲ. ಆ ಸ್ಥಿತಿಗೆ ಬಂದರೆ ನಿಜವಾಗಿ ನಾವು ಮೇಲೆ ಬಂದಿದ್ದೀವಿ ಅಂತ, ಎತ್ತರಕ್ಕೇರಿದ್ದೀವಿ ಅಂತ. ಇದು ಕಾಣಿಸೋದು ಕೃಷ್ಣನಲ್ಲಿ ಅಂತ. ಅವನಿಗೆ ಇದು ಯಾವುದು ಮಾನ ಅವಮಾನ ಅಂತ ಅನ್ನಿಸೋದ ಎತ್ತರಕ್ಕೆ, ಅವನೇನು ಗೀತೆಯಲ್ಲಿ ಹೇಳಿದ್ನೋ ಆ ಎತ್ತರದಲ್ಲಿ ಅವನಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಹಾಗಂತ ಅವನು ಅನ್ಯಾಯವನ್ನು ಒಪ್ಕೊಂಡು ಕೂತ್ಕೊಳ್ಳಲ್ಲ, ಅಧರ್ಮವನ್ನು ಒಪ್ಕೊಂಡು ಕೂತ್ಕೊಳ್ಳಲ್ಲ ಅವನು. ಆದರೆ ಇಂಥ ಚಿಲ್ಲರೆ ವಿಷಯಕ್ಕೆಲ್ಲ ಅವನಿಲ್ಲ ಅನ್ನೋದು ಕೃಷ್ಣನ ಈ ಅಂಶದಲ್ಲಿ. ಅಂದರೆ ಅವರು ತುಂಬ ಚೆನ್ನಾಗಿ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ರು. ಎಲ್ಲದಕ್ಕೂ ಕಾರಣನಾದ ಅವನು ಮಾತಾಡ್ತಾ ಇಲ್ಲ ಅಂದರೆ ಮಾತಾಡಬೇಕಾಗಿಲ್ಲ. ಅದಕ್ಕೆ ಮಾತಾಡಬೇಕಾಗಿಲ್ಲ ಅನ್ನೋದಕ್ಕೊಂದು ಎರಡು ನನಗನ್ಸುತ್ತೆ. ಒಂದು ಮೂಲ ಅವನೇ, ಎರಡನೇದೇನಂತಂದರೆ ಮಾಡಾಗಿದೆ, ಈಗ ಮಾತಾಡೋ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದರಿಂದ ಏನು ಯೂಸ್ ಇಲ್ಲ ಅನ್ನೋದು ಕೂಡ ಕೃಷ್ಣನಿಗೆ ಗೊತ್ತಿದೆ. ಇನ್ನೊಂದು ನೀವು ಹೇಳ್ತಿರ್ಬೇಕಾದ್ರೆ ಒಂದು ಅನಿಸಿದ್ದು ಸರ್ ನನಗೆ, ಈ ಅವಮಾನ ಈ ದ್ರುಪದ ಮತ್ತು ದ್ರೋಣರ ಮಧ್ಯದ್ದು ಸೇಡ್ ತೀರಿಸ್ಕೊಳ್ಳೋದಿದೆಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ದ್ರೋಣ ಯಾವಾಗ ಒಂದು ರಾಜ್ಯದ ಕುರು ವಂಶದ ಗುರುಗಳಾಗಿ ಬೆಳೆದು ಮಹಾನ್ ವ್ಯಕ್ತಿ ಆದ್ರು ಅವಾಗಲೇ ಸೇಡ್ ತೀರಿಸ್ಕೊಂಡಂಗೆ ಆ್ಯಕ್ಚುಲಿ. ಅಂದ್ರೆ ನಿಮ್ನ ಸರಿಸಮಾನ ಅಥವಾ ನಿನ್ನಷ್ಟೇ ಎತ್ತರಕ್ಕೆ ನಾನು ಕೂಡ ಬೆಳೆದಿದ್ದೀನಿ ಅನ್ನೋದೇ ಸೇಡು ಅಲ್ವಾ? ಅವ್ನ ಮನಸ್ಸಲ್ಲಿ ಅನ್ಕೊಂಡಿರ್ತಾನೋ, ನಾನು ಇವ್ನಿಗೆ ಇನ್ಸಲ್ಟ್ ಮಾಡಿದೆ ನೋಡಿ ಹೆಂಗ್ ಬೆಳೆದ, ಅಲ್ಲಿ ಹೋಗಿ ನಾವೇನೋ ಮಾಡಬೇಕಾಗಿಲ್ಲ ಆಕ್ಚುಲಿ ಅಲ್ವಾ? ದಿಸ್ ಇಸ್ ಪಾಸಿಟಿವ್. ನೆಗೆಟಿವ್ ಯಾವುದಂದ್ರೆ ನಾನು ನಿನ್ನನ್ನು ಹಾಳು ಮಾಡ್ತೀನಿ ಅನ್ನೋದು ಅಲ್ವಾ? ಹೌದು. ಅಂದ್ರೆ ಈ ಅಂಶ ತುಂಬಾ ಚೆನ್ನಾಗಿದೆ ನೀವು ಹೇಳಿದ್ದು. ಅಂದ್ರೆ ಅವಮಾನ ಮಾಡಿದವರ ಕಣ್ಣೆದುರಿಗೆ ಅವರಿಗಿಂತ ಎತ್ತರಕ್ಕೆ ಬೆಳೆದು ನಿಂತರೆ ಸಾಕು. ಎತ್ತರಕ್ಕೆ ಬೆಳೆದು ನಿಂತ ಮೇಲೆ ಮತ್ತೋಗಿ ಅವರನ್ನ ಕೆಣಕೋಕ್ ಹೋಗೋದಿದೆಯಲ್ಲ, ಅಂದ್ರೆ ಈಗ ನಿನ್ನನ್ನು ಅವಮಾನಿಸ್ತೀನಿ ಅಂತ ಹೋಗೋದಿದೆಯಲ್ಲ, ಅದು ಮತ್ತೇನಕ್ಕೂ ತಗೊಂಡು ಹೋಗುತ್ತೆ. ಈ ತರ ಆಗುತ್ತೆ. ಆಮೇಲೆ ಪ್ರತಿ ಸಲ ಈಗ ಜಗಳ ಆಗ್ಬೇಕಾದ್ರೆ ತಡಿಯೋರು, ಇಲ್ಲೇನು ಒಳ ಜಗಳ ನಡಿಬೇಕಾದ್ರೆ ಬಂದು ತಡೆದ್ರು ಅಲ್ವಾ? ತಡೆದ್ರು. ಆದ್ರೆ ತಡಿಯೋರು ಇರಲ್ಲ ಬಹಳ. ಇಲ್ಲ. ಸೊ ಜಗಳ ಹಾಗೆ ಕಂಟಿನ್ಯೂ ಆಗುತ್ತೆ. ಅದು ದೊಡ್ಡ ಅನಾಹುತಕ್ಕೆ ಎಡೆ ಮಾಡುತ್ತೆ. ಒಂದು ಪ್ರಶ್ನೆ ಇದೆ ಇಲ್ಲಿ, ಅದೇನಂದ್ರೆ ಸರ್, ದ್ರೋಣಾಚಾರ್ಯರು ಹುಟ್ಟಿನಿಂದ ಬ್ರಾಹ್ಮಣ ಆದ್ರು, ಆಮೇಲೆ ಅರ್ಧ ರಾಜ್ಯದ ರಾಜ ಆಗಿದ್ರಿಂದ ಒಂದು ರಾಜ್ಯದ ರಾಜ ಯುದ್ಧ ಮಾಡೋದು ರಾಜನ ಧರ್ಮ ಅಲ್ವಾ? ಅಂದ್ರೆ ಅವರು ಬೋತ್ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎರಡೂ ಧರ್ಮವನ್ನು ಪಾಲಿಸಬಹುದಲ್ವಾ? ಕರ್ಣನದು ಅದೇ ತರ ಕೇಸ್ ಅಲ್ವಾ ಸರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ನೊಂದು ಪ್ರಶ್ನೆ ಕೂಡ ಇದೆ, ಅದನ್ನು ಕೂಡ ನಾನು ಇಲ್ಲಿ ತಗೊಂಡ್ಬಿಡ್ತೀನಿ. ಅದೇನಂದ್ರೆ, ವಾಟ್ ಅಬೌಟ್ ಪರಶುರಾಮ? ಹಿ ಈಸ್ ಆಲ್ಸೋ ಬ್ರಾಹ್ಮಣ, ಕಿಲ್ಡ್ ಆಸ್ ಮೆನಿ ಆರ್ ಮೋರ್ ದೆನ್ ಮಹಾಭಾರತ ವಾರ್. ಯು ಸೇ ಬ್ರಾಹ್ಮಣ ಮಸ್ಟ್ ನಾಟ್ ಫೈಟ್. ಆ ಥರ ಹೇಳಿಲ್ಲ, ಬಟ್ ಬ್ರಾಹ್ಮಣರು ಫೈಟ್ ಮಾಡಬಾರ್ದು ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿರೋದು ಇವರು. ಪರಶುರಾಮ ಬ್ರಾಹ್ಮಣನಾಗಿದ್ರು ಕೂಡ ಯುದ್ಧ ಮಾಡ್ದ, ಕ್ಷತ್ರಿಯರಿಗಿಂತ ಜಾಸ್ತಿ ಆತ ಮಹಾಭಾರತಕ್ಕಿಂತ ಜಾಸ್ತಿ ಜನರನ್ನ ಕೊಂದ ಅಂತ ಹೇಳಿ ಸರ್. ಹೌದು. ಇಲ್ಲ, ಈಗ ಅವರು ದ್ರೋಣಾಚಾರ್ಯರು ಬ್ರಾಹ್ಮಣರು ಹಾಗಾಗಿ ಯುದ್ಧ ಮಾಡಬಾರ್ದಾಗಿತ್ತು ಅಂತ ನಾವು ಮಾತಾಡಿದ್ದಲ್ಲ. ಅದು ದ್ರೋಣರನ್ನು ಖಂಡಿಸುವಾಗ ಅಲ್ಲಿ ಬಂದ ವ್ಯಕ್ತಿಗಳು ಆಡಿದ ಮಾತದು. ಅಂದರೆ ಅದು ದೃಷ್ಟದ್ಯುಮ್ನನೋ ಭೀಮನೋ ಇಂಥವ್ರುಗಳು ಮಾತಾಡುವಾಗ ನೀವು ಬ್ರಾಹ್ಮಣರಾಗಿ ಯಾಕೆ ಯುದ್ಧಕ್ಕೆ ಬಂದ್ರಿ ಅಂತ ಮಾತಾಡಿದ್ದಾರೆ ಅಂತ. ಅದನ್ನು ಹೊರತುಪಡಿಸಿ ಅದು ನಮ್ಮ ನಿಲುವು ಅಲ್ಲ, ಮತ್ತು ಮಹಾಭಾರತದ ನಿಲುವಾಗಿಯೂ ಅದು ಕಾಣಿಸ್ಕೊಳ್ಳೋದಿಲ್ಲ. ಅಂದರೆ ಆಗ ಆ ವರ್ಣದ ವ್ಯವಸ್ಥೆ ಅನ್ನೋದು ಇತ್ತು ಮಹಾಭಾರತದಲ್ಲಿ. ಯಾವ ವರ್ಣದವರು ಏನು ಕಾರ್ಯ ಮಾಡಬೇಕು ಅನ್ನೋದು ಕೂಡ ಇತ್ತು. ಆದರೆ ಅದನ್ನು ಮೀರಿದಂತಹ ಘಟನೆಗಳು ನಮಗೆಷ್ಟೋ ಕಾಣಿಸ್ತವೆ, ಬೇಕಾದಷ್ಟು ಕಾಣಿಸ್ತವೆ. ಈಗ ಅವರು ಉಲ್ಲೇಖಿಸಿದರು ಕರ್ಣನ ಬಗ್ಗೆ. ಈಗ ಕರ್ಣ ಕ್ಷತ್ರಿಯ ಅಲ್ಲ, ಆದರೆ ಅವನು ಮಹಾವೀರ, ಅವನು ಯುದ್ಧ ಮಾಡಿದ್ದಾನೆ ಮತ್ತು ಕರ್ಣನನ್ನು ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದ್ದಾರೆ.
ಅವನು ಕ್ಷತ್ರಿಯ ಅಲ್ಲದೆ ಇರೋದ್ರಿಂದ ಅವನು ರಾಜನಾಗಬಾರದು ಅಂತ ಯಾರೂ ಆಕ್ಷೇಪಿಸಿಲ್ಲ. ದ್ರೋಣರು ಪಾಂಚಾಲವನ್ನು ಗೆದ್ದ ರಾಜರಾದಾಗಲೂ ಬ್ರಾಹ್ಮಣರಾದ ನೀವು ರಾಜರಾಗಬಾರದು ಅಂತ ಆಕ್ಷೇಪಿಸಿಲ್ಲ. ಇಂತಹ ಘಟನೆಗಳಲ್ಲಿ ಬೇಕಷ್ಟು ಕಾಣಸಿಗುತ್ತವೆ. ಈಗ ಅವನು ದೇವಾಪಿ ಅಂತ ಇವನು ಶಂತನುವಿನ ಸಹೋದರ, ಬಹಳ ಹಿಂದೆ ಭೀಷ್ಮನ ಚಿಕ್ಕಪ್ಪನೋ ದೊಡ್ಡಪ್ಪನೋ ಆಗ್ತಾನೆ, ಅವನು ಸನ್ಯಾಸಿಯಾಗಿ ತಪಸ್ವಿಯಾಗಿ ಹೋಗಿದ್ದ. ಅವನು ಕ್ಷತ್ರಿಯ ಕಾರ್ಯವನ್ನೇ ಮಾಡಲಿಲ್ಲ. ಅವನು ಈ ತರಹದ್ದೆಲ್ಲ ಅಲ್ಲಿ ಕಾಣಸಿಗತ್ತೆ. ಹಾಗಾಗಿ ದ್ರೋಣರು ಕ್ಷತ್ರಿಯರಂತೆ ನಡೆದುಕೊಂಡಿದ್ದು ತಪ್ಪು ಅಂತ ಮಹಾಭಾರತವೂ ಹೇಳಿಲ್ಲ, ಮತ್ತು ಇಲ್ಲಿಯ ಅಭಿಪ್ರಾಯವೂ ಅಲ್ಲ. ಮತ್ತು ಪರಶುರಾಮರ ಅವರು ಕೊಟ್ಟ ಉದಾಹರಣೆ ಅಂತೂ ಇನ್ನೂ ಗಟ್ಟಿಯಾದದ್ದು. ಪರಶುರಾಮ ಇನ್ನೂ ಹಿಂದಿನವರವರು, ತ್ರೇತಾಯುಗದ ಕಾಲದಿಂದ ಬರುತ್ತೆ ಅವರದ್ದು. ಒಂದು ಯುಗ ಹಿಂದಿನಿಂದಲೇ ಅವರ ಚರಿತ್ರೆ ಇದೆ. ಅಸಂಖ್ಯ ರಾಜರುಗಳನ್ನೇ ಸಂಹಾರ ಮಾಡಿದ್ದಾರೆ. ದುಷ್ಟ ಕ್ಷತ್ರಿಯರ ಸಂಹಾರ ಅನ್ನೋದೇ ಅವರ ದೊಡ್ಡ ಕೆಲಸ ಆಗಿದ್ದಿದ್ದು. ಮತ್ತು ಅವರು ಹೇಳಿದಾಗೆ ಸರಿಸುಮಾರು ಅವರ ಒಟ್ಟು ಬದುಕಿನಲ್ಲಿ ಮಹಾಭಾರತದಲ್ಲಿ ಸತ್ತ ವೀರರಷ್ಟೇ ಜನರನ್ನು ಅವರು ಕೊಂದಿರಬಹುದು ಅಂತ ಇಂಥದ್ದು ಬೇಕಷ್ಟು ಇವೆ, ಉದಾಹರಣೆಗಳು ಇತಿಹಾಸದಲ್ಲಿ ಬೇಕಷ್ಟು ಸಿಗತ್ತೆ. ಹಾಗಾಗಿ ದ್ರೋಣರು ಯುದ್ಧಕ್ಕೆ ಬಂದಿದ್ದು ತಪ್ಪು ಅನ್ನುವ ನಿಲುವುಗಳು ನಮ್ಮದು ಯಾರದ್ದೂ ಅಲ್ಲ. ಅವರು ಬಂದಿದ್ದಾರೆ, ಯುದ್ಧ ಮಾಡಿದ್ದಾರೆ. ಆದರೆ ದ್ರೋಣರನ್ನು ಖಂಡಿಸೋದಕ್ಕೆ ಹೊರಟವನಿಗೆ, ಅಲ್ಲಿ ದ್ರೋಣರನ್ನು ವಿರೋಧಿಸೋವನಿಗೆ ಅದು ಒಂದು ಅಂಶ. ನಿಮ್ಮ ಕ್ಷೇತ್ರ ಅಲ್ಲ, ನೀವು ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಕೇಳೋದು ಅನ್ನೋದು ಒಂದು ಪ್ರಶ್ನೆಯಾಗಿ ಬಂದಿದೆ. ಮತ್ತು ಅದೇ ಹೇಳಬೇಕಾಗಿರೋದು, ಮಹಾಭಾರತದ ಸೌಂದರ್ಯವೇ ಅದು ಅಂತ. ಈ ತರಹ ಮಾತುಗಳನ್ನು ಜನ ಆಡ್ತಾರೆ, ಅಂದರೆ ನಾವು ಆಡ್ತೀವಿ, ಎಲ್ಲ ಸಂದರ್ಭಗಳಲ್ಲೂ ಈ ಥರ ಮಾತುಗಳನ್ನು ಆಡ್ತೀವಲ್ಲ, ಆ ಮಾತುಗಳನ್ನು ಅದು ಹಾಗೆಯೇ ದಾಖಲಿಸುತ್ತೆ. ಅದನ್ನು ಆಡೋದವನು ಯಾರೋ ದೊಡ್ಡ ಮನುಷ್ಯನೇ ಆಗಿರ್ತಾನೆ, ಅವನೇನು ಯಾರೋ ಸಾಮಾನ್ಯ ಮನುಷ್ಯ ಆಗಿರೋದಿಲ್ಲ. ಅವನು ಒಳ್ಳೆಯವನಾಗಿರ್ತಾನೆ, ಅವನು ಧರ್ಮಿಷ್ಠ ಆಗಿರ್ತಾನೆ, ಅವನು ನ್ಯಾಯಯುತದವನೇ ಆಗಿರ್ತಾನೆ, ಆದರೂ ಇಂಥ ಮಾತಾಡಿರ್ತಾನಲ್ಲ. ಮಹಾಭಾರತ ಅದನ್ನೇನು ಮುಚ್ಚಿಡೋದಿಲ್ಲ. ಅದೆಲ್ಲ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಅದು ಹೊರಗೆ ಬರೋದು. ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಪ್ರತಿ ವ್ಯಕ್ತಿಗೂ ಬೇರೆಯದೇ ಆದ ನಿಲುವುಗಳಿರುತ್ತೆ, ಎಲ್ಲ ವಿಷಯಗಳ ಬಗ್ಗೆನೂ. ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದ್ರ ಮೇಲೆ ಅದೇನು ನಿರ್ಣಯ ಆಗೋದಿಲ್ಲ. ಒಳ್ಳೆಯವನಿಗೂ ತಪ್ಪು ಅಭಿಪ್ರಾಯಗಳು ಅವನಲ್ಲಿ 1000 ಇದ್ದಿರ್ಬೋದು, ಒಬ್ಬ ಕೆಟ್ಟವನಲ್ಲೂ 1000 ಒಳ್ಳೆ ಅಭಿಪ್ರಾಯಗಳು ಇದ್ದಿರಬಹುದು ಅಂತ. ಮನುಷ್ಯ ಇರೋದೇ ಹೀಗೆ ಅನ್ನೋದನ್ನೇ ಮಹಾಭಾರತ ತೋರಿಸಿಕೊಡ್ತಾ ಇರೋದು. ಹಾಗಾಗಿ ಮಹಾಭಾರತ ಅದನ್ನು ಹಾಗೆಯೇ ದಾಖಲಿಸತ್ತೆ ಅನ್ನೋದು ಬಿಟ್ಟರೆ ಅದು ಬೇರೆ ಏನೂ ಮಾಡೋದಲ್ಲ. ಹಾಗಾಗಿ ದ್ರೋಣಾಚಾರ್ಯರು ರಾಜ ಆಗಬಾರ್ದಾಗಿತ್ತು, ಕರ್ಣ ರಾಜ ಆಗಬಾರ್ದಾಗಿತ್ತು ಅಂತ ಮಹಾಭಾರತ ಹೇಳ್ತಾ ಇಲ್ಲ ಅನ್ನೋದೇ ನಮಗೆ ಕಾಣಿಸ್ತಾ ಇರೋದು. ಅದರಿಂದ ಬ್ರಾಹ್ಮಣರಾಗಿ ದ್ರೋಣರು ಯುದ್ಧ ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಮಹಾಭಾರತದಲ್ಲಿ ಅವಕಾಶಗಳು ಸಿಗೋದಿಲ್ಲ. ಅವರಿಗೆ ಆ ಸಾಧ್ಯತೆಗಳಿತ್ತು, ಅವ್ರು ಮಾಡಿದ್ರು. ಅವರು ಮಾತ್ರ ಅಲ್ಲ, ಅಲ್ಲಿ ಕೃಪಾಚಾರ್ಯರು ಕೂಡ ಮಾಡಿದ್ದಾರೆ. ದ್ರೋಣರು ಮಾತ್ರ ಅಲ್ಲ, ಕೃಪರು ಇದ್ರಲ್ಲ, ಅಲ್ಲಿ ಅಶ್ವತ್ಥಾಮ ಕೂಡ ಇದ್ದ ಅಲ್ಲಿ. ಹಾಗಾಗಿ ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಈಗ ಅಲ್ಲಿ ನಿಷಾದರು ಬರ್ತಾರೆ, ಮ್ಲೇಚ್ಛರು ಬರ್ತಾರೆ, ಎಲ್ಲ ಜನಾಂಗದವರು, ಎಲ್ಲ ಸಮುದಾಯದವರು ಆ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರೆಲ್ಲರೂ ಆ ಯುದ್ಧ ವಿದ್ಯೆಯಲ್ಲಿ ನಿಷ್ಣಾತರು, ಮತ್ತು ಅವರೆಲ್ಲ ರಾಜರುಗಳು ಅಂತ ಅಂದಾಗ ಆ ತರಹದಲ್ಲಿ ಎಲ್ಲರೂ ಆಳುವ, ಎಲ್ಲರೂ ಆಗಬಹುದಾದ ಅವಕಾಶಗಳನ್ನು ಅವರು ಇಟ್ಟಿದ್ದರು. ಹಾಗಂತ ವರ್ಣ ವ್ಯವಸ್ಥೆಯನ್ನು ಮಹಾಭಾರತ ವಿರೋಧಿಸಿತ್ತು ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಇಂಥ ವರ್ಣದವರ ಕರ್ತವ್ಯಗಳು ಇಂಥದ್ದು ಅಂತ ಅದು ಹೇಳ್ತಾ ಇತ್ತು. ಪ್ರಧಾನವಾಗಿ ದೊಡ್ಡ ಗುಂಪುಗಳು ಅದೇ ಕಾರ್ಯವನ್ನು ಮಾಡ್ತಾ ಇದ್ರು. ಆದರೆ ಅದನ್ನು ಮೀರಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬೆಳೆದವರು ಅಲ್ಲಿ ಕಾಣಸಿಗುತ್ತಾರೆ. ದ್ರೋಣರು ಶಸ್ತ್ರಾಭ್ಯಾಸ ಕಲಿಸುವಂತ ಗುರುಗಳಾಗಿದ್ದು ಕೂಡ ಅವರು ತಮ್ಮ ದಾರಿಯನ್ನು ಬಿಟ್ಟಿದ್ದೆ. ಹೌದು, ಹಾಗೆ ಹೇಳಬೇಕಾಗತ್ತೆ. ಆಗ ಅವರೇನು ಅವರ ತಂದೆಯೇ ಕಲಿಸ್ತಾ ಇದ್ರು. ಅವರ ತಂದೆಯೇ ದೊಡ್ಡ ಗುರುಕುಲ ಆಗಿತ್ತು, ಭರದ್ವಾಜರಿದ್ದು. ಆಮೇಲೆ ಕಲಿಸುವ ವಿಷಯಗಳಲ್ಲಿ ಈಗ ವಸಿಷ್ಠರ ಹತ್ರ ರಾಮ ಕಲಿತ, ವಿಶ್ವಾಮಿತ್ರರ ಹತ್ರ ಯುದ್ಧ ವಿದ್ಯೆ ಕಲಿತ ಅನ್ನುವಾಗ ಅಲ್ಲೂ ಕೂಡ ಅವರೆಲ್ಲ ಬ್ರಾಹ್ಮಣರೇ ಆಗಿದ್ದರು, ಕಲಿಸಿದ್ರು. ಮತ್ತು ರಾವಣ ಅಂತ ಇನ್ನೂ ಹಿಂದೆ ಹೋಗಿ ತಗೊಂಡಾಗ ರಾವಣ ರಾಜನಾಗಿದ್ದ. ರಾವಣ ಯಾರು ಅಂದರೆ ರಾವಣ ಬ್ರಾಹ್ಮಣ, ಅವನ ತಂದೆ ಬ್ರಾಹ್ಮಣ. ಅಂದರೆ ಈ ಅಂಶಗಳೆಲ್ಲ ಅಲ್ಲಿ ಸೇರಿಕೊಂಡಿವೆ ಎಲ್ಲ ಕಡೆಯಲ್ಲೂ ಹಾಗೆ. ಹಾಗಾಗಿ ಅವರುಗಳ ಯುದ್ಧನೇ ಮಾಡ್ತಾ ಇರಲಿಲ್ಲ. ಯಾವುದೇ ಒಂದೇ ಜನಾಂಗ ಒಂದು ಕೆಲಸವನ್ನೇ ಮಾಡಿಕೊಂಡಿತ್ತು ಅನ್ನೋ ತರಹದ್ದು ಅಲ್ಲಿ ಸಂಪೂರ್ಣ ಕಾಣಿಸೋದಿಲ್ಲ. ಆದರೆ ವರ್ಣ ವ್ಯವಸ್ಥೆ ಇರಲೇ ಇಲ್ಲ ಅನ್ನೋ ತರಹದ್ದು ಕಾಣಿಸೋದಿಲ್ಲ. ಒಂದು ವರ್ಣ ವ್ಯವಸ್ಥೆಯ ಕ್ರಮಗಳು ಇರ್ತಾ ಇತ್ತು, ಅದನ್ನು ಆಯ್ಕೆ ಮಾಡಿಕೊಂಡವ್ರು ಅದನ್ನೇ ಮಾಡ್ತಾ ಇದ್ರು. ಮೀರಿ ಯಾವುದನ್ನು ಬೇಕಿದ್ರೂ ಮಾಡ್ತಾಯಿದ್ರು. ಈಗ ಧರ್ಮವ್ಯಾಧನ ಕತೆ ನಾವು ತುಂಬ ಸಲ ಮಾತಾಡಿದ್ದೀವಿ ಮಹಾಭಾರತದಲ್ಲಿ. ಅಲ್ಲಿ ಬಂದಾಗ ಅವನು ಉಪದೇಶ ಮಾಡ್ತಾನೆ. ಅವನು ಮಾಂಸ ಮಾರ್ತಾ ಇದ್ದವನು, ಅವನು ಒಬ್ಬ ಬ್ರಾಹ್ಮಣನಿಗೆ ಅವನು ಉಪದೇಶ ಮಾಡಿದ ಕಥೆಯನ್ನು ಮಹಾಭಾರತವೇ ಹೇಳುತ್ತೆ. ಹಾಗಾಗಿ ಇದೆಲ್ಲ ಇಷ್ಟು ಸುಲಭವಾಗಿ ನಾವಿವತ್ತೇನು ನಿರ್ಣಯ ಮಾಡ್ಕೊಂಡು ಕೂತಿದ್ದೀವಿ, ಹಾಗೆ ನಿರ್ಣಯ ಮಾಡ್ಕೋಬೇಡಿ ಅನ್ನೋದೇ ಈ ಎಲ್ಲ ಘಟನೆಗಳು ನಮಗೆ ಹೇಳ್ತಾ ಇರೋ ಸಂದೇಶ.
ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇದೆ, ಈ KSKPN ಅವ್ರು ಕಳಿಸಿದ್ದಾರೆ. ದ್ರುಪದನನ್ನು ಕೊಲ್ಲುವುದೇ ದ್ರೋಣರ ಉದ್ದೇಶ ಆಗಿರಬೇಕು, ಅದಕ್ಕೆ ಆಗಿರಬಹುದು, ಅದಕ್ಕೆ ಆಗಿರಬೇಕು ದ್ರೋಣರು ಯುದ್ಧಕ್ಕೆ ಬಂದದ್ದು ಅಲ್ವಾ ಗುರುಗಳೇ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ದ್ರುಪದನನ್ನು ಕೊಲ್ಲೋಕೆ ಬಂದಿರೋದು ಅಂತ ಅವರು. ದ್ರೋಣರು ದ್ರುಪದನನ್ನು ಕೊಲ್ಲೋದಕ್ಕಾಗಿ ಯುದ್ಧಕ್ಕೆ ಬಂದರು ಅಂತ ಅನ್ನಿಸೋದಿಲ್ಲ. ಯಾಕೆಂದರೆ ದ್ರುಪದನನ್ನು ಕೊಲ್ಲಬೇಕು ಅನ್ನೋ ಅಂಶ ದ್ರೋಣರಿಗೆ ಉಳ್ಕೊಂಡಿಲ್ಲ. ಈಗ ದ್ರುಪದನನ್ನು ಸೋಲಿಸಬೇಕಿತ್ತು, ಸೋಲಿಸಿದರು. ಅರ್ಧ ರಾಜ್ಯ ಕಿತ್ತುಕೊಂಡು ತಾನು ರಾಜ ಅಂತ ಆದರೂ ಅಲ್ಲಿಗೆ ಮುಗೀತದು. ಅದರ ಅನಂತರ ದ್ರೋಣರು ಮುಂದುವರಿಸಿದ ಲಕ್ಷಣ ಇಲ್ಲ. ಆದರೆ ಆಮೇಲೆ ಮುಂದುವರಿಸಿದ್ದು ದ್ರುಪದ. ಯಾಕೆಂದರೆ ದ್ರೋಣರನ್ನು ಕೊಲ್ಲುವ ಮಗನನ್ನು ಪಡ್ಕೊಂಡ ಅವನು. ಹಾಗೆ ನೋಡಿದ್ರೆ ಈ ಯುದ್ಧಕ್ಕೆ ಭಾಗವಹಿಸಿದ್ರೇ ದ್ರೋಣರಿಗೆ ಅಪಾಯ ಹೆಚ್ಚೋ ದ್ರೋಣರಿಗೆ ಗೊತ್ತಿದೆ. ಯಾಕಂದ್ರೆ ದೃಷ್ಟದ್ಯುಮ್ನ ಖಂಡಿತ ಯುದ್ಧಕ್ಕೆ ಬರ್ತಾನೆ. ತಾನು ಎದುರು ಪಕ್ಷದಲ್ಲಿ ಬಂದಾಗ ತನ್ನನ್ನು ಕೊಲ್ಲುವ ಅವಕಾಶವನ್ನು ತಾನೇ ಕೈಯಾರೆ ಕೊಟ್ಟಂತಾಯಿತು. ದ್ರೋಣರು ಯುದ್ಧಕ್ಕೆ ಹೋಗದೇ ಇದ್ದಿದ್ರೆ, ನೀವಿಬ್ಬರು ನನ್ನ ಶಿಷ್ಯರು, ನಾನು ಯುದ್ಧಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದೊಮ್ಮೆ ದ್ರೋಣರು ನಿಂತಿದ್ರೆ, ಈಗ ದೃಷ್ಟದ್ಯುಮ್ನಿಗೆ ದ್ರೋಣರನ್ನ ಕೊಲ್ಲೋದಕ್ಕೆ ಇನ್ಯಾವತ್ತು ಹುಡ್ಕೋಬೇಕಾಗ್ತಿತ್ತಲ್ಲ. ಹಾಗಾಗಿ ಅವರಿಗೆ ಆ ಹಂತದಲ್ಲಿ ಅದು ಹೋಗಿದೆ ಅಂತ ಅನ್ಸುತ್ತೆ. ಅದಿದ್ದು ಉಳ್ಕೊಂಡಿಲ್ಲ. ದ್ರುಪದನನ್ನು ಕೊಲ್ಲಬೇಕು ಅಂತ ಅನ್ಕೊಂಡೇನು ಯುದ್ಧಕ್ಕೆ ಬಂದಿಲ್ಲ ಅವರು. ಅಷ್ಟು ಸೇಡಿಲ್ಲ ಅವರಿಗೆ, ಕೊಲ್ಲಬೇಕು ಅಂತ ಇಲ್ಲ ಅವರಿಗೆ, ಬುದ್ಧಿ ಕಲಿಸ್ಬೇಕು ಅಂತ ಅಷ್ಟೇನೆ. ಆದರೆ ದ್ರುಪದನಿಗೆ ಕೊಲ್ಲಬೇಕು ಅಂತ ಬಂದಿದ್ದು. ಅಲ್ಲೊಂದು ಭಾಳ ಇದಿರೋದೇನೆಂದರೆ, ದ್ರೋಣ ದ್ರುಪದ ಇಬ್ಬರ ಆ ಸೇಡಿನ ಕಥೆಯಲ್ಲಿ ದ್ರುಪದ ಹೆಚ್ಚು ತಪ್ಪಿತಸ್ಥನಾಗಿ ಕಾಣಿಸ್ತಾನೆ. ಈಗ ಮೊದಲು ಅವಮಾನಿಸಿದ್ದಾತ. ಅವಮಾನಿಸಿದ ಮೇಲೆ ನೀನು ನನ್ನ ಮಟ್ಟಕ್ಕಲ್ಲ ಅಂತಂದಾಗ ನೀನು ಮಟ್ಟ ಅಂತ ತೋರಿಸ್ತೀನಿ ಅಂತ ದ್ರೋಣರು ಹೊರಟಿದ್ದು. ಏನದು ಮಟ್ಟ ಅಂದರೆ, ನಾನು ಸಿಂಹಾಸನಾಧಿಷ್ಠಿತನಾದ ರಾಜ, ನೀನಲ್ಲ ಅಂತ ಹೇಳಿದೆ ಅಲ್ವಾ, ಈಗ ನಾನು ರಾಜ ನೀನಲ್ಲ ಅಂತ ಅಷ್ಟೇ ಮಾಡಬೇಕಿತ್ತು ಅವರಿಗೆ. ಅಷ್ಟು ಮಾಡಿ ಮುಗಿಸಿದ್ರು. ಆದರೆ ಮೊದಲು ಅವಮಾನಿಸಿದ ದ್ರುಪದ ಆಮೇಲೆ ಅವರನ್ನು ಕೊಲ್ಲುವ ಮಗನನ್ನು ಪಡ್ಕೊಳ್ಳೋಕ್ಕೆ ಅಂತ ಪಡ್ಕೊಂಡ. ದ್ರೋಣರು ಅಶ್ವತ್ಥಾಮನನ್ನು ದೃಷ್ಟದ್ಯುಮ್ನನ್ನು ಕೊಲ್ಲೋದಕ್ಕೆ ಅಂತಲೇ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನು ಧೃತರಾಷ್ಟ್ರ ಆಡ್ತಾನೆ. ದ್ರೋಣರು ಅಶ್ವತ್ಥಾಮನ ಪಡ್ಕೊಂಡಿದ್ದು ದ್ರುಪದನ ಕೊಲ್ಲಕ್ಕೆ, ದ್ರುಪದನ ಮಗ ದೃಷ್ಟದ್ಯುಮ್ನನ್ನು ಕೊಲ್ಲೋದಕ್ಕೆ ಅಂತ. ಅಂದರೆ ತನ್ನಗೆ ಯಾರು ತನ್ನನ್ನು ಕೊಲ್ಲಕ್ಕೆ ಅಂತ ಯಾರು ಹುಟ್ಕೊಂಡು ಅವನನ್ನು ಕೊಲ್ಲಕ್ಕೆ ಅಂತ ಧೃತರಾಷ್ಟ್ರ ಆಡ್ತಾನೆ. ಆದರೆ ಅದು ಧೃತರಾಷ್ಟ್ರ ಹೇಳ್ತಾನೆ ಅದನ್ನು. ಆದರೆ ಅದು ಆ ಮಾತಿದೆ ಮಹಾಭಾರತದಲ್ಲಿ. ಆದರೆ ಅದಕ್ಕೆ ಆವಾಗ ಬೇರೆ ಅಂಶಗಳೆಲ್ಲ ಅದ್ರ ಜೊತೆಗೆ ಚರ್ಚೆ ಬಂದ್ಕೊಳ್ಳುತ್ತೆ. ಅಂದರೆ ಈಗ ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಬರುವಾಗ ಅವರು ಬಡತನ ಇತ್ತು, ದ್ರುಪದನ ಹತ್ರ ಹೋದರು ಅಂತ ಕೇಳುವಾಗ ಆಗ ಹಾಗಿದ್ರೆ ಅಶ್ವತ್ಥಾಮ ಹುಟ್ಟಿರ್ಲಿಲ್ವಾ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ಹುಟ್ಟಿದಾನೆ ಅಂತ ಅಂದುಕೊಂಡಿದೆ, ಅದ್ರ ಬಗ್ಗೆ ಎಲ್ಲೂ ಕಾಣಿಸಿಲ್ಲ. ಹಾಲು ಕೊಡ್ತಿದ್ರು, ಆ ಕತೆ ಇಲ್ಲ. ಆದರೆ ಹೆಂಡತಿ ಮಕ್ಕಳು ಇದ್ರು, ಸಂಸಾರ ಇತ್ತು ಅನ್ನೋ ತರಹದ ಮಾತುಗಳು ಇದೆಯಲ್ಲ. ಹಾಗೆ ನೋಡಿದಾಗ ಒಂದೊಮ್ಮೆ ಅದು ಅಂತ ಆದರೆ ದ್ರೋಣರು ತನ್ನನ್ನು ಕೊಲ್ಲೋದಕ್ಕೆ ಅಂತಲೇ ಮಗನ ಪಡ್ಕೊಂಡ್ರು ಅಂತ ಆಗತ್ತೆ, ಅದೊಂದು ಅಂಶ. ಆದರೆ ದ್ರುಪದನ ಸಂಹಾರ ಅಂತ ಅವರ ಪಟ್ಟಿಯಲ್ಲಿಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ಬಂದಿಲ್ಲ ಅವರು. ದ್ರೋಣರು ಯುದ್ಧಕ್ಕೆ ಬಂದಿದ್ದು ದುರ್ಯೋಧನನ ಪಕ್ಷಪಾತಿಯಾಗಿಯೇ. ಒಂದೇ ಅವರಿಗಿದ್ದಿದ್ದು. ಒಂದು ದುರ್ಯೋಧನನ ಅನ್ನದ ಋಣ ಅಂತ ಮಾತಾಡ್ತಾರೆ ಅವರು. ಆದರೆ ಅದು ಅನ್ನದ ಋಣಕ್ಕೆ ನಿಂತಿಲ್ಲ. ದುರ್ಯೋಧನ ಅವರನ್ನು ಋಣಕ್ಕೆ ಕೆಡವಿದ್ದಾನೆ. ಏನು ಋಣಕ್ಕೆ ಕೆಡವಿದ್ದಾನೆ ಅಂದರೆ, ಬದುಕಿಡಿದ ಅವನು ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಭೀಷ್ಮ ದ್ರೋಣ ಅವರನ್ನೆಲ್ಲ ದುರ್ಯೋಧನ ಅವನು ಬಹಳ ದೊಡ್ಡ ತಂತ್ರಗಾರನು, ಸುಮಾರು ಸಲ ಗಮನಿಸಿದ್ವಲ್ಲ. ಅವನು ಯಾವತ್ತೂ ಒಂದು ದಿನ ಇಂಥದ್ದಾದಾಗ ಇಂಥವರೆಲ್ಲ ತನ್ನ ಪಕ್ಷದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅವನು. ಹಾಗಾಗಿ ಅವನು ದ್ರೋಣರು ದುರ್ಯೋಧನನ ವಿರುದ್ಧ ಹೋಗೋದಕ್ಕೆ ಕಷ್ಟ ಇದೆ. ಏನಾಗಿದೆ, ಪ್ರೀತಿಯ ಶಿಷ್ಯರು ಪಾಂಡವರು, ಧರ್ಮ ನ್ಯಾಯ ಎಲ್ಲವೂ ಪಾಂಡವರ ಕಡೆಯಲ್ಲಿದೆ. ಆದರೆ ದ್ರೋಣರ ಬದುಕಿಗೆ ಬೇಕಾದದ್ದು ಅಂತ ಅಂದರೆ ಪಾಂಡವರ ಕಡೆಯಿಂದ ಏನು ವಿಶೇಷ ಆಗಿಲ್ಲ. ದ್ರುಪದನನ್ನು ಸೋಲಿಸಿದ್ದು ಒಂದೇ. ಅದಾದ ಮೇಲೆ ಯಾಕೆಂದರೆ ಪಾಂಡವರೇ ಅವರ ಬದುಕಿನ ಕಷ್ಟ ನಷ್ಟದಲ್ಲಿದ್ದರು. ಆದರೆ ದುರ್ಯೋಧನ ಅಷ್ಟೂ ಕಾಲ ಅವರನ್ನು ಹೋಗೋದಕ್ಕೆ ಬಿಡದೆ, ಅವ್ರು ಹೋಗ್ಬೋದಾಗಿತ್ತಲ್ಲ, ಎದ್ದು ಅವ್ರ ರಾಜ್ಯಕ್ಕೂ ಹೋಗ್ಬೋದಾಗಿತ್ತು, ಅವರದ್ದೇ ರಾಜ್ಯ ಇತ್ತು, ಹೋಗೋದಕ್ಕೆ ಬಿಡದೆ ಅಲ್ಲೇ ಇಟ್ಕೊಂಡು ಅವರನ್ನು ಬಹಳ ಎತ್ತರದಲ್ಲಿಟ್ಟು ನಿರಂತರವಾಗಿ ಅವರ ಪೋಷಣೆ ಮಾಡಿ ಅದನ್ನೆಲ್ಲ ಮಾಡಿಕೊಂಡಿರೋದಿದೆಯಲ್ಲ, ಅದು ದುರ್ಯೋಧನನ ಬಗ್ಗೆ ಅವರಿಗೆ ಬೇರೆ ಭಾವ ಉಂಟಾಗೋದಕ್ಕೆ ಕಾರಣ. ಅಂದರೆ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ದರೂ ದುರ್ಯೋಧನನ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ದ್ರೋಣರು ಬಂದು ಮುಟ್ಟಿದ್ದು ಅದಕ್ಕೆ. ಹಾಗಾಗಿ ಅವರು ಅಲ್ಲಿ ಯುದ್ಧಕ್ಕೆ ಬಂದಿದ್ದು ದ್ರುಪದನ ಸಂಹಾರಕ್ಕಲ್ಲ,
ದುರ್ಯೋಧನ ಪಕ್ಷಪಾತಿಯಾಗಿಯೇ. ಸೊ ಹಾಗಾದ್ರೆ ಅಶ್ವತ್ಥಾಮ ದೃಷ್ಟದವನ್ನ ವಧೆ ಮಾಡೋದಿದೆಯಲ್ಲ, ಅದು ಕೂಡ ಆಗತ್ತೆ ಆಗತ್ತೆ. ಅದು ಮಾತ್ರ ಇದೇ ತರಹದ ಇದನ್ನು ಮೀರಿದ ಅನ್ಯಾಯವಾಗಿ ಆಗತ್ತೆ. ಅದು ಇದು ಮಾಡಿದಾಗ ಮಹಾಭಾರತ ಯುದ್ಧ ಮುಗಿದ ಮೇಲೆ ಆಗತ್ತೆ. ಆ ಪ್ರಸಂಗ ಬಂದಾಗ ಅದನ್ನ ವಿಸ್ತೃತವಾಗಿ ಸರ್ ಹೇಳ್ತಾರೆ. ಇದನ್ನ ಬರೆದಿರೋದು ಗಣೇಶ್ KH ಅಂತ. ಸರ್ ನಮಸ್ತೆ, ನಾವು ಮಾಂಸಾಹಾರಿಗಳು. ನಾವು ರಾಮಾಯಣ ಭಗವದ್ಗೀತೆ ಪುಸ್ತಕಗಳನ್ನ ಮನೆಯಲ್ಲಿ ಇಡಬಹುದಾ? ಮನೆಯಲ್ಲಿ ನಾವು ಮಾಂಸಾಹಾರಿಗಳು, ಹೀಗಾಗಿ ಈ ಪುಸ್ತಕಗಳನ್ನ ಮನೆಯಲ್ಲಿ ಇಡುವ ಹಾಗಿಲ್ಲ ಅಂತಾರೆ. ನಾನು ಮಾಂಸಾಹಾರ ಮಾಡಿ ಈ ಪುಸ್ತಕ ಓದಲ್ಲ ಅಂದರೂ ಕೂಡ ತರಬೇಡ ಅಂತಾರೆ, ಏನು ಮಾಡಲಿ ಅನ್ನೋದು ಪ್ರಶ್ನೆ. ಇಲ್ಲ, ಹಾಗೆ ಯೋಚಿಸಬೇಕಾಗಿಲ್ಲ. ರಾಮಾಯಣ ಮಹಾಭಾರತಗಳ ಬಗ್ಗೆ ಒಂದು ಅಪಾರವಾದ ಗೌರವ ನಮ್ಮಲ್ಲಿದೆ. ಅದನ್ನು ಕೇವಲ ಒಂದು ಚರಿತ್ರೆಯಾಗಿ, ಒಂದು ಪುರಾಣವಾಗಿ ಹೀಗೆ ನೋಡಿಲ್ಲ. ಅದನ್ನು ಅವುಗಳು ನಮ್ಮಲ್ಲಿ ಪಾರಾಯಣ ಗ್ರಂಥಗಳು ಮತ್ತು ಪೂಜಿಸುವ ಕೃತಿಗಳಾಗಿಯೇ ಉಳ್ಕೊಂಡಿವೆ. ಆ ದೃಷ್ಟಿಯಿಂದಾಗಿ ಅವುಗಳನ್ನು ಅತ್ಯಂತ ಗೌರವಯುತವಾಗಿ ನೋಡಬೇಕು ಅಂತ ಬಂದಿರೋದದು. ಆದರೆ ಮಾಂಸಾಹಾರ ಮನೆಯಲ್ಲಿ ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಮನೆಯಲ್ಲಿ ಇಡಬಾರ್ದು ಅನ್ನೋ ಥರ ಖಂಡಿತವಾಗಿಯೂ ಯೋಚಿಸಬೇಕಾಗಿಲ್ಲ. ಅವರು ಪುಸ್ತಕಗಳನ್ನು ಮನೆಗೆ ತಗೊಂಡು ಹೋಗಲಿ, ಓದಲಿ ಅದನ್ನು. ಆದರೆ ಅವರ ಮನಸ್ಸಲ್ಲೊಂದು ಭಾವನೆ ಇದೆಯಲ್ಲ, ಅದಕ್ಕೆ ಗೌರವವಾದ ಒಂದು ಸ್ಥಾನ ಕೊಡಬೇಕು ಅಂತ ಇದೆಯಲ್ಲ, ಇವರಿಗೂ ಇದೆಯಲ್ಲ, ಅದು ಒಳ್ಳೆಯದೇನೆ. ಅದು ಅಂದರೆ ಅದನ್ನು ತುಂಬ ಲಘುವಾದ ಸುಮ್ಮನೆ ಒಂದು ಕೃತಿ ಅಂತ ನೋಡದೇ ಇರೋದು ಒಳ್ಳೆಯದೇನೆ. ಆದರೆ ಖಂಡಿತವಾಗೂ ಮನೆಗೆ ತಗೊಂಡು ಹೋಗಿ ಮನೇಲಿ ಇಡಿ, ಪದೇ ಪದೇ ಓದಿ, ಮನೆಯವ್ರ ಹತ್ರ ಓದಿಸಿ ತರಬಾರದು ಅಂತ ಅಂದ್ಕೊಳ್ಬೇಕಾಗಿಯೇ ಇಲ್ಲ. ಇದರಲ್ಲಿ 2 ಪ್ರಶ್ನೆಗಳು ಹುಟ್ಟಿದ್ದು ನನಗೆ. ಒಂದು ಪ್ರಶ್ನೆಗೆ ಉತ್ತರ ಆಲ್ರೆಡಿ ಸರ್ ಕೊಟ್ಟಿದ್ದಾರೆ, ಆದರೂ ನಾನು ಅದನ್ನು ಪ್ರಸ್ತಾಪಿಸ್ತೀನಿ. ರಾಮ, ಕೃಷ್ಣ, ಅರ್ಜುನ, ಭೀಮಾದಿಗಳು ಕೂಡ ಮಾಂಸವನ್ನು ತಿಂತಾ ಇದ್ರು ಅನ್ನೋ ಉಲ್ಲೇಖ ಮಹಾಭಾರತದಲ್ಲಿ ಬರುತ್ತೆ ಅಂತ ಸರ್ ಹೇಳಿದ್ದಾರೆ. ಕರೆಕ್ಟಾ ಸರ್? ಹೌದು. ಅದ್ರ ಬಗ್ಗೆ ಎಪಿಸೋಡ್ ಲಿಂಕ್ ಇದೆ, ದಯವಿಟ್ಟು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಹಾಕಿರ್ತಾರೆ, ದಯವಿಟ್ಟು ನೋಡಿ. ಅದ್ರ ಜೊತೆಗೆ ಇದಕ್ಕೆ ಮುಂದುವರೆದು ಸರ್, ಇವರ ಪ್ರಶ್ನೆಗೆ ಮುಂದುವರೆದು ನಮ್ಮ ಮಾಧ್ಯಮಗಳಲ್ಲಿ ಕೂಡ ಇದು ಚರ್ಚೆ ಆಗುತ್ತೆ. ಅವರ ಒಂದು ನಮ್ಮ ಜನರ ಮನಸ್ಸಲ್ಲಿರೋ ಭಾವನೆಗೆ ಇವರು ಒಂದು ಪ್ರಶ್ನೆ ಬಂದಿದೆ ಅನ್ಸುತ್ತೆ. ಅದೇನೆಂದರೆ, ಈಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಮಂಜುನಾಥ ದೇವಸ್ಥಾನಕ್ಕೆ ಮೀನು ತಿಂದು ಹೋದರು ಅಂಥೇಳಿ ಅದನ್ನು ಅವ್ರ ವಿರುದ್ಧ ಮಾತಾಡಿದ್ದು ಕೂಡ ನಾನು ಕೇಳಿದ್ದೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗುವಾಗ ಮಾಂಸ ತಿಂದು ಹೋಗೋದು ತಪ್ಪು ಅನ್ನೋ ಭಾವನೆ ಇದೆ. ಇದ್ರ ಬಗ್ಗೆ ಹೇಳ್ಬೋದು ಸರ್, ಮಾತಾಡ್ಬೋದು? ಅದು ಈ ಒಂದು ವ್ರತ ಅಂತ ಒಂದು ಬರುತ್ತೆ. ವ್ರತ ಅಂದರೆ ನಿಯಮ ಅಂತ ಅರ್ಥ ಮಾಡ್ಕೋಬೇಕು. ದೇವರ ಉಪಾಸನೆ ಅಂತ ಅಂದಾಗ ಅದು ಒಂದಿಷ್ಟು ನಿಯಮಗಳನ್ನು ಅಪೇಕ್ಷಿಸುತ್ತೆ. ಈಗ ಸ್ನಾನ ಮಾಡಿಕೊಂಡೇ ಹೋಗಬೇಕು, ಶುದ್ಧವಾದ ಬಟ್ಟೆ ಉಟ್ಕೊಂಡು ಹೋಗಬೇಕು ಅಂತೆಲ್ಲ ಬರೋ ಹಾಗೇನೆ ಆ ಆಹಾರದ ನಿಯಮ ಕೂಡ ಬರುತ್ತೆ. ಇದು ಬೇರೆ ಬೇರೆ ಪೂಜೆಯೋ ಇನ್ನೊಂದಕ್ಕೋ ಬೇರೆ ಬೇರೆ ತರಹ ಇರುತ್ತೆ. ಬೇರೆ ಬೇರೆ ದೇವಾಲಯಗಳಲ್ಲಿ ಬೇರೆ ಬೇರೆ ತರಹದ್ದಿರುತ್ತೆ. ಆಯಾ ಕ್ಷೇತ್ರದಲ್ಲಿ ಒಂದೊಂದು ಥರದ್ದಿರುತ್ತೆ. ಇದರಲ್ಲಿ ಇದು ಬರೀ ಮಾಂಸಾಹಾರ ಅಂತ ಮಾತ್ರ ಅಲ್ಲ ಅಲ್ಲಿರೋದು. ಯಾವುದೋ ಒಂದಿಷ್ಟು ಪೂಜೆಯೋ ಇನ್ನೊಂದನ್ನೋ ಆಹಾರ ಸೇವಿಸದೆ ಮಾಡಬೇಕು. ಅದು ಸಸ್ಯಾಹಾರವನ್ನು ಕೂಡ, ಮಾಂಸಾಹಾರವನ್ನು ಮಾತ್ರ ಅಲ್ಲ, ಸಸ್ಯಾಹಾರ ಕೂಡ ನಿಷಿದ್ಧ. ಏನನ್ನೂ ಆಹಾರ ತೆಗೆದುಕೊಳ್ಳದೇನೆ ಮಾಡಬೇಕು ಅಂತ ಇರುತ್ತೆ. ಈಗ ಉಪವಾಸ ಇದ್ದಿರ್ಬೋದು, ಅಥವಾ ಈ ಶ್ರಾದ್ದಗಳನ್ನೆಲ್ಲ ಮಾಡುವಾಗ ಏನನ್ನೂ ತಿನ್ನದೇನೆ ಮಾಡಬೇಕು ಅಂತ, ಸಸ್ಯಾಹಾರವನ್ನು ಬಳಸುವಂತಿಲ್ಲ ಅಂತ. ಹಾಗಾಗಿ ಆಹಾರ ನಿಯಮಗಳು ಅಂತ ಅನ್ನೋದು ಇದ್ದೇ ಇದೆ. ಆಮೇಲೆ ಇನ್ನೊಂದು ಅಂದರೆ, ಈಗ ಸಸ್ಯಾಹಾರ ಮಾಡುವವರಲ್ಲಿ ಮುಸುರೆ ಅಂತ ಒಂದು ಪದ್ಧತಿ ಇದೆ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಪೂಜೆ ಏನನ್ನೋ ಮಾಡುವಾಗ ಮುಸುರೆ ಪದಾರ್ಥ ತಿನ್ನಬಾರದು ಅಂತ. ಮುಸುರೆ ಅನ್ನ ಇದೆಯಲ್ಲ, ಅದು ಮುಸುರೆ. ಅನ್ನ ತಿನ್ನೋಲ್ಲ. ಪೂಜೆ ಇತ್ಯಾದಿಗಳಿದ್ದಾಗ ಅನ್ನ ತಿನ್ಕೊಂಡು ಮಾಡಲ್ಲ. ಯಾಕೆ ಅನ್ನವನ್ನು ಮುಸುರೆ ಅಂತಾರೆ? ಅದರಲ್ಲಿ ಆ ಪದಾರ್ಥಗಳಲ್ಲಿ ಏನೋ ಒಂದಿಷ್ಟು ಗುಣಗಳನ್ನು ಗುರುತಿಸಿದ್ದಾರೆ. ಪ್ರತಿ ಆಹಾರಕ್ಕೂ ಅದರದ್ದೇ ಆದ ಗುಣಧರ್ಮ ಅಂತ ಇರುತ್ತೆ. ಮಾಂಸಾಹಾರದ ಚರ್ಚೆ ತುಂಬ ಯಾಕೆ ಬರುತ್ತೆ ಅಂದರೆ, ಮಾಂಸದಲ್ಲಿ ಯಾವುದೋ ಒಂದಿಷ್ಟು ಗುಣಗಳನ್ನು ಕಂಡು ಅದನ್ನು ತುಂಬ ಬಳಸಬಾರದು ಅಂತ, ಅಂದರೆ ಎಲ್ಲೆಲ್ಲಿಗೋ ಬಳಸಬಾರದು ಅಂತ ಹೇಳಿದ್ದಾರೆ ಅಂತ. ಇದನ್ನು ಇಟ್ಕೊಂಡು ಬರೀ ಅದರ ಮೇಲೆ ಸುತ್ತಾ ಇರೋದಾಗಿದೆ. ವಾಸ್ತವವಾಗಿ ಅದೇ ಅನ್ನ ಮುಸುರೆ ಅಂತ. ಅನ್ನ ತಿಂದುಕೊಂಡು ಪೂಜೆಗಳನ್ನು ಮಾಡಬಾರ್ದು ಅಂತಲೇ ಇರೋದು, ಮಾಡೋದೂ ಇಲ್ಲ. ಆ ಜಾಗದಲ್ಲಿ ಅವಲಕ್ಕಿ ಅಂಥದ್ದನ್ನೋ ಮಂಡಕ್ಕಿ ಅಂಥದ್ದನ್ನೋ ತಿಂತಾರಿಯೇ ಹೊರತು ಅದನ್ನು ತಿನ್ನೋದಿಲ್ಲ. ಇನ್ಯಾವುದೋ ಕೆಲವುದಕ್ಕೆ ಹಣ್ಣುಗಳನ್ನು ಮಾತ್ರ ತಿನ್ಕೋಬೋದು ಅಂತ ಇರುತ್ತೆ. ಬೇಯಿಸಿದ್ದನ್ನೇ ತಿನ್ನಬಾರದು, ಬೇಯಿಸದೇ ಇರೋದನ್ನು ಮಾತ್ರ ತಿನ್ಬೋದು ಅಂತ ಇರುತ್ತೆ. ಹೀಗೆ ಆಹಾರಗಳಿಗೆ ಒಂದು ಗುಣಧರ್ಮ ಇದೆ ಅನ್ನೋದರ ಆಧಾರದ ಮೇಲೆ ಅದು ಬಂದಿದೆ. ಅದರ ಹಿಂದೆ ದೊಡ್ಡ ವಿಜ್ಞಾನ ಇದೆ.
ಅಂದರೆ ಆರ್ಷ ವಿಜ್ಞಾನ ಕೆಲಸ ಮಾಡಿದೆ ಅದರ ಮೇಲೆ. ಒಂದು ಆಹಾರವನ್ನು ಸೇವಿಸಿದಾಗ ಅದು ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದು ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ. ಮನಸ್ಸಿನ ಮೇಲೆ ಅಂದರೆ ನಮಗೆ ಕಾಣಿಸುವ ಹೊರ ಮನಸ್ಸಿನ ಮೇಲಲ್ಲ. ಈಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಈಗ ಏನು ಮಾಂಸ ತಿಂದವರೆಲ್ಲ ಕತ್ತಿ ತಗೊಂಡು ಕಡಿಯೋಕ್ಕೆ ಹೋಗ್ತಾರಾ, ಅನ್ನ ತಿನ್ನೋರೆಲ್ಲ ಏನು ಕೊಲೆನೇ ಮಾಡಲ್ವಾ ಅನ್ನೋ ತರಹದ್ದಲ್ಲ. ಅದು ಆ ತರಹದ ಅರ್ಥದಲ್ಲಲ್ಲ. ಮನಸ್ಸಿನ ಮೇಲೆ ಒಂದು ಆಹಾರ ಯಾವ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಅವರದ್ದೇ ಆದೊಂದು ವಿಜ್ಞಾನ ಇತ್ತು. ಅದರ ಹಿನ್ನೆಲೆಯಲ್ಲಿ ಅವರು ಆಹಾರಕ್ಕೆ ನಿಯಮಗಳನ್ನು ತಂದರು. ಯಾವಾಗ ಆಹಾರ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬಾರ್ದು, ಯಾವುದನ್ನು ಉಪವಾಸ ಇದ್ದೇ ಮಾಡಬೇಕು ಅಂತೆಲ್ಲ ಸಾಕಷ್ಟು ಅಂಶಗಳು ಅದರಲ್ಲಿವೆ. ಹಾಗಾಗಿ ಕೆಲವು ಕ್ಷೇತ್ರಗಳಿಗೆ ಹೋಗುವಾಗ, ಕೆಲವು ಪೂಜೆಯನ್ನು ಇನ್ನೇನನ್ನೋ ಮಾಡುವಾಗ ಉಪವಾಸವೇ ಇರಬೇಕು, ಅಥವಾ ಸ್ವೀಕರಿಸಬಹುದಾದರೂ ಇಂಥದ್ದನ್ನು ಮಾತ್ರ ಸ್ವೀಕರಿಸಬಹುದು, ಇಂಥದ್ದನ್ನು ಸ್ವೀಕರಿಸಬಾರದು ಅನ್ನುವ ನಿಯಮಗಳೆಲ್ಲ ಬಂದಿವೆ. ಅದು ಮಾಂಸಕ್ಕೊಂದೇ ಬಂದಿರೋದು ಅಲ್ಲ. ಅದು ಅದೇ ನಾನು ಹೇಳದ್ನಲ್ಲ, ಶಾಕಾಹಾರಿಗಳಲ್ಲಿ ಬಹಳ ಮುಖ್ಯವಾದ ಅನ್ನ ಇದೆಯಲ್ಲ, ನಾವು ಅದನ್ನು ಪೂಜೆಯೋ ಪಾರಾಯಣವೋ ಹೋಮವೋ ಹವನವೋ ಅದಾದ ಮೇಲೆ ತಿನ್ನಬೇಕೇ ಹೊರತು ಮೊದಲು ತಿನ್ನೋದೂ ಇಲ್ಲ. ಅದು ಆಮೇಲೆ ಅದು ಊಟ ಮಾಡೋದು ಇದೆಲ್ಲ ಮುಗಿದ ಮೇಲೆ. ಹಸಿವಿಗೆ ಬೇಕು ಅಂದರೆ ಬೇರೆ ಪದಾರ್ಥವನ್ನೇ ತಿನ್ನೋದು. ಈ ನಿಷೇಧ ಮಾಂಸಕ್ಕೆ ಮಾತ್ರ ಅಲ್ಲ, ಅನ್ನಕ್ಕೂ ಇದೆ ಅಂತ. ಅನ್ನಕ್ಕೂ ಇದೆ. ಬೇರೆ ಪ್ರದೇಶಗಳಲ್ಲಿ ಗೋಧಿಯನ್ನೇ ಪ್ರಧಾನವಾಗಿ ತಿನ್ನುವಲ್ಲಿ ಗೋಧಿಗೂ ಹೀಗೆ ಇದೆ ಅಂತ ಹೇಳ್ತಾರೆ. ಪ್ರಧಾನವಾದ ಆಹಾರ ಎಲ್ಲಿ ಗೋಧಿ ಆಗಿರುತ್ತೋ ಅಲ್ಲಿ ಗೋಧಿಗೆ ಈ ಥರ ನಿಷೇಧ ಇರುತ್ತೆ ಅಂತ ಹೇಳ್ತಾರೆ, ಪ್ರಧಾನ ಆಹಾರವನ್ನು ಬಳಸದೇ ಇರೋದು ಅಂತ. ಈ ತರಹದ ಅಂಶಗಳನ್ನು ಇಟ್ಟುಕೊಂಡು ಬಂದಿರೋದು. ಕೇವಲ ಇದನ್ನು ನಮ್ಮಲ್ಲಿ ಶಾಕಾಹಾರ ಮಾಂಸಾಹಾರ ಅಂತ ಎರಡು ಇಟ್ಕೊಂಡು ಒಡ್ಕೊಂಡು ಕೂತಿರೋದಿದೆಯಲ್ಲ, ಇದೇನೇನು ಚೆನ್ನಾಗಿಲ್ಲ. ಆಹಾರ ಪದ್ಧತಿ ಅಂತ ಒಂದಿದೆ, ಅದರಲ್ಲಿ ಮಾಂಸವೂ ಇದೆ, ಅದರಲ್ಲಿ ಹಣ್ಣು ಇದೆ, ಅದರಲ್ಲಿ ತರಕಾರಿನೂ ಇದೆ, ಅದರಲ್ಲಿ ಎಲೆನೂ ಇದೆ, ಇವೆಲ್ಲವೂ ಆಹಾರ. ಅದು ಒಂದೊಂದು ಭಾಗ ಅಂತ. ಮಾಂಸ ಅನ್ನೋದು ಆಹಾರದ ಒಂದು ಭಾಗ. ಹಾಗೆಯೇ ನಾವು ಎಲೆಗಳನ್ನು ತಿಂತೀವಿ, ಸೊಪ್ಪು ಇದೆ, ಧಾನ್ಯಗಳನ್ನು ತಿಂತೀವಿ, ಗಿಡದಲ್ಲಿ ಬಂದಿದ್ದನ್ನು, ಅಥವಾ ಹಣ್ಣುಗಳನ್ನು ತಿಂತೀವಿ, ತರಕಾರಿಗಳನ್ನು ತಿಂತೀವಿ. ಇವಿಷ್ಟನ್ನೇ ನಾವು ತಿಂತಾ ಇರೋದು. ಮನುಷ್ಯರೆಲ್ಲರೂ ತಿನ್ನೋದು ಇಷ್ಟನ್ನೇ. ಇವುಗಳದ್ದೇ ಬೇರೆ ಬೇರೆ ರೂಪ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ. ಇವಿಷ್ಟರಲ್ಲಿ ಅದು ಒಂದು, ಮಾಂಸ ಅನ್ನೋದು ಕೂಡ ಒಂದು ಅಂತ. ಹಾಗಾಗಿ ಅದೆರಡನ್ನ ಈ ಶಾಕಾಹಾರ ಮಾಂಸಾಹಾರ ಅಂತ ಈ ಗೆರೆ ಹಾಕ್ಕೊಂಡು, ಗೆರೆ ಅಲ್ಲ ಗೋಡೆ ಕಟ್ಕೊಂಡು ನೋಡ್ತಾ ಇದ್ದೀವಲ್ಲ, ಅದನ್ನು ಬಿಟ್ಟುಕೊಂಡು ಆಹಾರ ಪದ್ಧತಿಯನ್ನು ಒಂದೇ ಆಗಿ ಯೋಚಿಸಿದಾಗ ಎರಡೂ ಕಡೆಯವರಿಗೂ ಸತ್ಯ ಕಾಣಿಸುತ್ತೆ. ಈಗ ಮಾಂಸ ಅನ್ನೋದೇ ದೊಡ್ಡದೇನೋ ಕೆಟ್ಟದ್ದು ಅಂದ್ರೆ ಹಂಗಾರೆ ಅನ್ನ ಕೆಟ್ಟದ್ದು ಅಂತ ಹೇಳೋದಾಗಿಲ್ವಾ? ಆದರೆ ಅದೇ ಅನ್ನ ತಗೊಂಡೋಗಿ ನಾನು ತಿನ್ನಬಾರ್ದು, ನಾನು ಪೂಜೆ ಮಾಡುವಾಗ. ಆದರೆ ಅದೇ ಅನ್ನವನ್ನೇ ನಾನು ಪೂಜೆ ಮಾಡಿದಾಗ ದೇವರ ಎದುರು ಇಟ್ಟು ಅದನ್ನೇ ನೈವೇದ್ಯ ಮಾಡಿಕೊಂಡು ಅದನ್ನೇ ತಿಂತೀವಿ. ಅನ್ನ ಬ್ರಹ್ಮ ಅಂತ ಕರಿತೀವಿ ಅದನ್ನ. ಅಂದ್ರೆ ಅದು ಅನ್ನ ಅಂದ್ರೆ ದೇವರು ಅಂತ ಕರಿತೀವಿ. ನಿಷೇಧ ಹೇರಿದ್ದಾರೆ ಅನ್ನೋದಕ್ಕೆ ಅರ್ಥ ಯಾವುದನ್ನೇ ಆದರೂ ಇದನ್ನ ಮಾಡಬೇಡ, ಇದನ್ನ ಬಳಸಬೇಡ ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಅರ್ಥ ಅದು ಕೆಟ್ಟದ್ದು ಅಂತಲ್ಲ. ನಮ್ಮ ತಲೆಯಲ್ಲಿ ಹಂಗೆಲ್ಲ ಕೂತ್ಕೊಂಡ್ಬಿಡತ್ತೆ. ಅದು ಆ ಸಮಯಕ್ಕೆ ಸೂಕ್ತ ಅಲ್ಲ, ಆ ಸಮಯಕ್ಕೆ ಸೂಕ್ತ ಅಲ್ಲ, ಆ ಸಂದರ್ಭಕ್ಕೆ ಸೂಕ್ತ ಅಲ್ಲ ಅಂತ ಅಷ್ಟನ್ನೇ ತಗೋಬೇಕೇ ಹೊರತು ಈ ನಿಷೇಧದ ಪಟ್ಟಿಯಲ್ಲಿ ಬಂದಿದ್ದೆಲ್ಲ ಒಳಿತಲ್ಲ ಅಂತ ಅಲ್ಲ. ಜ್ವರ ಬಂದವನಿಗೆ ಏನು ಆಹಾರ ಅಂತ ಒಂದಿದೆ, ಹೊಟ್ಟೆ ನೋವು ಬಂದಾಗ ಏನು ಆಹಾರ ಅಂತ ಒಂದಿದೆ. ಇದನ್ನು ತಗೋಬೇಡ ಅಂತ ಹೇಳ್ತಾರೆ. ಜ್ವರ ಬಂದಾಗ ಇದನ್ನು ತಗೋಬೇಡ ಅಂತ ಹೇಳ್ತಾರೆ. ಕಫ ಇದ್ದರೆ ಹಾಲು ಕುಡಿಬೇಡ ಅಂತ ಹೇಳ್ತಾರೆ. ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಆ ಆಹಾರ ಕೆಟ್ಟದ್ದು ಅಂತ ಹೆಂಗೆ ನಿರ್ಣಯ ಆಗುತ್ತೆ? ಅಷ್ಟರ ಆಧಾರದ ಮೇಲೆ. ಹಾಗಾಗಿ ಇದು ನಿಷಿದ್ಧ ಅಂತ ಅನ್ನೋದಕ್ಕೆ ಆ ಸಂದರ್ಭಕ್ಕೆ, ಆ ವ್ಯಕ್ತಿಗೆ, ಆ ಕಾರ್ಯ ಮುಗಿಯುವವರೆಗೆ ಅಷ್ಟೇ ಅದಕ್ಕೆ ಅರ್ಥ. ಇದರಲ್ಲಿ ನೀವು ಹೇಳಿದೆ ಗೋಡೆಗಳು ಹೆಂಗಿದೆ ಅಂದರೆ ಸರ್, ಒಂದು ಗುಂಪಿದೆ, ಆ ಗುಂಪು ಮಾಂಸಾಹಾರಿಗಳನ್ನ ಬೇರೆ ಥರ ನೋಡುತ್ತೆ, ಅವ್ರಿಗೆ ಲೇವಡಿ ಮಾಡೋ ಥರನೋ, ಅವ್ರನ್ನ ಸ್ವಲ್ಪ ಕೆಳಗಡೆ ಇರೋ ಥರ ವ್ಯಕ್ತಿಗಳಾಗಿ ನೋಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಯಾರು ಮಾಂಸಾಹಾರಿಗಳು ಅಥವಾ ಮಾಂಸಾಹಾರವನ್ನು ಸಪೋರ್ಟ್ ಮಾಡ್ತಾರೋ ಅವರು ಸಸ್ಯಾಹಾರಿಗಳು ನಮ್ಮ ಮೇಲೆ ಏನೋ ಹೇರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನಮ್ಮನ್ನ ಕೀಳಾಗಿ ತೋರ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅವ್ರ ಮನಸ್ಸಲ್ಲಿದೆ. ಇದರಿಂದಾಗಿ ಇದು ಬಹುಶಃ ಈ ಥರದ್ದು ಒಂದು ಪ್ರಶ್ನೆಗಳು ಬರ್ತಾವೆ ಅನ್ಸುತ್ತೆ. ಅಲ್ಲ, ಅದ್ರ ಜೊತೆ ಪುಳಿಚಾರು ಅಂತ ಅದು ಬಹಳ ದುರ್ಬಲ ಅಂತಲೂ ಪುಳಿಚಾರು ಅಂದ್ರೆ ನಿಮಗೆ ಶಕ್ತಿ ಇಲ್ಲ ಅನ್ನೋ ಥರ. ಹೌದೌದು. ಪುಳಿಚಾರು ಅಂದ್ರೆ ಹುಳಿ. ನನಗೂ ಗೊತ್ತಿಲ್ಲ ಪುಳಿಚಾರು ಅಂದ್ರೆ ಹುಳಿ ಸಾರು. ಬಹುಶಃ ಅದು ತಮಿಳ್ ವರ್ಡ್ ಇರ್ಬೇಕೇನೋ, ನನಗೆ ಗೊತ್ತಿರೋ ದಯವಿಟ್ಟು ತಿಳಿಸಿ ಅದನ್ನ. ಆಮೇಲೆ ಇನ್ನೊಂದು ಸರಿ ಇದರಲ್ಲಿ ಇನ್ನೂ ಮುಂದೆ ಹೋಗಿ ನೀವು ಹೇಳಿದ್ದು ಬಹಳ ಚೆನ್ನಾಗಿದೆ. ಅಂದರೆ ಸಂದರ್ಭ, ಸಮಯ, ಕೆಲವೊಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಈ ನಿಷೇಧಗಳೆಲ್ಲವೂ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಂಸವನ್ನೇ ನೈವೇದ್ಯ ಕೊಡುವಂಥದ್ದು ಇದೆಯಲ್ವ? ಹೌದು. ಇನ್ನು ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಬಬ್ಲಾದಿ ಅಂತ ಒಂದು ಊರಿದೆ. ಆ ಬಬ್ಲಾದಿ ಮುತ್ಯನ್ ಪ್ರಸಾದ ಅಂತ ಕರೀತಾರೆ. ಬಬ್ಲಾದಿ ಮುತ್ಯನ್ ಪ್ರಸಾದ ಏನಂದ್ರೆ ಹೆಂಡ, ಸಾರಾಯಿ.
ಅಲ್ಲಿ ಅದನ್ನೇ ಕೊಡ್ತಾರೆ, ಅದನ್ನೇ ಸ್ವೀಕರಿಸ್ತಾರೆ ಪ್ರಸಾದವಾಗಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಾಗ ನಡಿ ಬಬಲಾದಿ ಮುತ್ತಿನ ಪ್ರಸಾದ ತಗೋಣ ಅಂತ ಹೇಳಿ, ಅಂದ್ರೆ ಎಣ್ಣೆ ಪಾರ್ಟಿಗೆ ಅಂತ ಅರ್ಥ. ಆ ಥರದೊಂದು ಅಲ್ಲಿ ಅಂದ್ರೆ ನಾನು ಹೇಳೋದು ನಿಮಗೆ, ಎಷ್ಟೊಂದು ನಮ್ಮಲ್ಲಿ ವೈವಿಧ್ಯಮಯವಾದ ಬಿಲೀಫ್ಗಳು, ಕಸ್ಟಮ್ಸ್ಗಳು, ರೀತಿ ರಿವಾಜ್ಗಳಿದೆ. ಸೊ ಹಾಗಾಗಿ ಈ ನಿಷೇಧಗಳನ್ನು ಅಂದರೆ ತಂದವರು ಹೀಗೆಲ್ಲ ತಂದಿಲ್ಲ, ಯಾರಿಗೆ ಏನು ಎತ್ತ ಅಂತ ನೋಡ್ಕೊಳ್ಳದೆ ತಂದಿಲ್ಲ. ಕೆಲವರಿಗೆ ನಿಷೇಧ ಮಾಡಿದ್ದಾರೆ. ಈಗ ಮಾಂಸಾಹಾರ ಎಲ್ಲರಿಗೂ ಏನಲ್ಲ, ಕೆಲವರಿಗೆ ನಿಷೇಧ ಮಾಡಿದ್ದಾರೆ. ಯಾರಿಗೆ ನಿಷೇಧ ಇದೆಯೋ ನೀವು ಬಳಸೋಕೆ ಹೋಗಬೇಡಿ. ಯಾವಾಗ ನಿಷೇಧ ಇದೆಯೋ ಅವಾಗ ಬಳಸೋಕೆ ಹೋಗಬೇಡಿ. ಅದು ಅನ್ನನೇ ಇರಲಿ, ಅದು ಊಟನೇ ಇರಲಿ, ಅದು ಮಾಂಸವೋ ಇನ್ನೊಂದು. ಉಪವಾಸ ಮಾಡಬೇಕು ಅಂತ ಬಂದಿರೋ ದಿವಸ ನಮ್ಮಲ್ಲಿ ಉಪವಾಸದ ದಿನಗಳು ಎಷ್ಟೊಂದಿವೆ. ಇಷ್ಟು ಹಾಗಾದರೆ ಉಪವಾಸ ಮಾಡಿದ ದಿವಸ ಅಷ್ಟು ಆಹಾರಕ್ಕೆ ನಿಷೇಧ ಇದೆಯಲ್ಲ, ಹಂಗಿದ್ರೆ ಏನು ಅರ್ಥ? ಅದಕ್ಕೆ ಆಹಾರ ಅನ್ನೋದು ಕ್ಷುದ್ರ ಅಂತ ಅರ್ಥನ? ಆಹಾರ ಅನ್ನೋದೇ ಕ್ಷುದ್ರ ಅಂತ ಅರ್ಥ ಮಾಡ್ಕೋಬೇಕಾ ಅದಕ್ಕೆ? ಅಲ್ವಲ್ಲ ಅಂತ. ಹಾಗಾಗಿ ನಮ್ಮ ಪದ್ಧತಿ ಪರಂಪರೆಗಳಲ್ಲಿ ಏನು ಬಂದಿದೆಯೋ ಅದನ್ನು ಅನುಸರಿಸ್ಕೊಂಡು ಹೋಗೋದ್ರಲ್ಲಿ ಸಮಸ್ಯೆ ಏನೂ ಇಲ್ಲ. ಇನ್ನು ಹಲವು ಇವತ್ತು ಹೊಸ ಸಿದ್ಧಾಂತಗಳು ಸಾಕಷ್ಟಿವೆ. ಇವತ್ತು ಮಾಂಸಾಹಾರ ಬೇಡ, ನಾವು ಶಾಕಾಹಾರಿಗಳಾಗ್ತೀವಿ ಅಂತ ಜಗತ್ತಿನಾದ್ಯಂತ ದೊಡ್ಡದಿದೆ. ವೀಗನ್ಸ್ ಹುಟ್ಟಿದೆ, ಅದರಲ್ಲಿ ಹಾಲು ಕೂಡ ಅಲ್ಲ ಅಂತ ಹುಟ್ಟಿದೆ. ಈಗ ಹಾಲು ಬಹಳ ಪವಿತ್ರ ನಮ್ಮಲ್ಲಿ, ಪ್ರಾಣಿಜನ್ಯ ಅಂತ. ಈಗ ನಮ್ಮಲ್ಲಿ ಸಸ್ಯಾಹಾರದಲ್ಲೋ ಅಥವಾ ದೇವರಿಗೆ ನೈವೇದ್ಯವೋ ಅಭಿಷೇಕವೋ ಇನ್ನೊಂದಕ್ಕೋ ಹಾಲು ಬಹಳ ಪವಿತ್ರವಾದದ್ದು. ಹಾಲಿಗೆ ನಮಗೆ ಇದೇ ಇಲ್ಲ, ಅಷ್ಟು ಪವಿತ್ರವಾದದ್ದು ಇನ್ನೋದಿಂದ. ಹಾಲು ತುಪ್ಪ ಎರಡಷ್ಟು ಪವಿತ್ರವಾದ ಆ ಪದಾರ್ಥವೇ ಇಲ್ಲ. ಆದರೆ ವೀಗನ್ಸ್ ಅವರನ್ನು ಕೇಳಿದರೆ ಏನು ಹೇಳ್ತಾರೆ ಅಂದರೆ ಹಾಲೂ ಕೂಡ ಕುಡಿಬಾರದು ಅಂತ ಅವರು ಹೇಳ್ತಾರೆ. ಹಾಗಾಗಿ ಇದೆಲ್ಲ ನಂಬಿಕೆಗಳು, ಅವರ ಯೋಚನೆಗಳು, ಅವರಿಗೆ ಅದಕ್ಕೆ ಬೇಕಾದ ತರ್ಕಗಳಿವೆ, ಕಾರಣಗಳಿವೆ. ಮತ್ತು ನನಗನ್ಸೋ ಹಾಗೆ ಸಮಯಕ್ಕೆ ತಕ್ಕ ಹೊಸ ಕಾರಣಗಳು, ಹೊಸ ಪದ್ಧತಿಗಳು ಕೂಡ ಬರ್ತವೆ ಅಲ್ವಾ? ಹೊಸ ಕಮ್ಯುನಿಟಿ ಹುಟ್ಕೊಳ್ಳುತ್ತೆ. ಈಗ ಬೀಗನ್ 20 ವರ್ಷದಿಂದ ಬೀಗನ್ ಅನ್ನೋ ಹೆಸರೇ ಕೇಳಿರಲಿಲ್ಲ ನಾವು ಅಲ್ವಾ? ಇನ್ನು ಮುಂದೆ ಇನ್ನೊಂದು 20 ವರ್ಷದಲ್ಲಿ ಮತ್ತೇನೋ ಆವಿಷ್ಕಾರ ಆಗಿ, ಸೈನ್ಸ್ ಬೇಸ್ಡ್ ಆಗಿ ಅಥವಾ ಏನೋ ಆಗಿ ಇನ್ನೊಂದು ಬಿಲೀಫ್ ಕೂಡ ಬರಬಹುದು. ಇದ್ರ ಜೊತೆಗೆ ಏನಂದರೆ, ಯಾವ ಸಮುದಾಯಗಳಿಗೆ ಆಹಾರದ ನಿಯಮಗಳು ಅಂತ ತಂದಿರ್ತಾರೋ ಹಿಂದಿನಿಂದ, ಅವ್ರುಗಳದನ್ನು ಬದಲಾಯಿಸ್ಕೊಳ್ಬೇಕು ಅಂತಲೂ ಅಲ್ಲ ಅಂತ. ಈಗ ಉದಾಹರಣೆಗೆ ಬ್ರಾಹ್ಮಣರಿಗೆ ಮಾಂಸಾಹಾರ ನಿಷೇಧ ಅಂತ ಮೊದಲಿಂದ ಇದೆ, ಆಯಿತಾ? ವೀರಶೈವ ಲಿಂಗಾಯತರಲ್ಲಿದೆ. ಬಸವಾದಿ ಶರಣರು ಅಥವಾ ಅದಕ್ಕಿಂತ ಹಿಂದೆ ಅಂತ ಯಾವಾಗ ತಗೊಂಡ್ರು ಅವರಲ್ಲಿಲ್ಲ. ಜೈನರಲ್ಲಿ ನಿಷೇಧ ಇದೆ. ಇನ್ನು ಬುದ್ಧ ಅಹಿಂಸೆಯನ್ನು ಪ್ರತಿಪಾದಿಸಿದ ದೊಡ್ಡ ಮಾತಿದೆ, ಆದರೆ ಬೌದ್ಧರಲ್ಲಿ ಮಾಂಸದ ನಿಷೇಧ ಕಾಣಿಸೋದಿಲ್ಲ. ಹೀಗೆ ಬೇರೆ ಬೇರೆ ತರಹ ಇದೆ. ಈಗ ಯಾವ ಪಂಗಡಗಳಿಗೆ ಪೂರ್ವಜರು ಅದರ ನಿಷೇಧ ಮಾಡಿದಾರೋ ಅವರೆಲ್ಲ ಇದನ್ನು ಒಪ್ಕೋಬೇಕು ಅಂತ ಕೂಡ ಈ ವಾದದ ಅರ್ಥ ಅಲ್ಲ. ಅವರುಗಳು ಅದನ್ನೆಲ್ಲ ನಾಳೆ ಅದು ಸರಿ ಇದೆ ಅಂತ ನಾಳೆಯಿಂದ ನಾನು ಮಾಂಸ ತಿಂತೀನಿ ಅಂತ ಹೋಗಬೇಕು ಅನ್ನೋ ವಾದವೂ ಅಲ್ಲ. ಹಾಗಂತ ತಿನ್ನೋರ ಕುರಿತಾಗಿ ಅಸಡ್ಡೆ ಮಾಡಬೇಕಾದದ್ದು ಅಲ್ಲ ಅಂತ. ಅದು ಅವರ ಆಹಾರ, ಅದು ಒಪ್ಪಿಗೆ ಆಗಿದೆ, ಹಿಂದೆ ಒಪ್ಪಿಗೆ ಆಗಿದೆ ಅದು ಅಂತ. ಹಾಗೆ ಅದನ್ನು ತೆಗೆದುಕೊಂಡು ಸಮಾಜ ಹೋಗೋದ್ರಲ್ಲಿ ಹೆಚ್ಚು ಒಳಿತಿದೆ ಅಂತ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸರ್, ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಈಗ ಒಬ್ಬ ಬ್ರಾಹ್ಮಣ ಉದಾಹರಣೆಗೆ ಒಬ್ಬ ಕ್ಷತ್ರಿಯನಾಗ್ತಾನೆ, ಅಂದರೆ ಮಿಲಿಟರಿ ಸೇರ್ಕೋತಾನೆ. ಅತ್ಯಂತ ಕಟ್ಟುನಿಟ್ಟಿನ ಕಷ್ಟದ ಒಂದು ಜೀವನವನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಏನೋ ಒಂದಷ್ಟು ಆಹಾರಗಳು ಅಲ್ಲಿ ಕೊಡಲೇಬೇಕಾದ, ಅದು ತಿನ್ನಲೇಬೇಕಾದ ಪ್ರಸಂಗ ಬಂದಾಗ ಆತ ತಿನ್ನಬಹುದೇನೋ ಬಹುಶಃ. ಒಬ್ಬ ಕ್ಷತ್ರಿಯ ಅಂದರೆ ನಾನು ಹೇಳ್ತಿರೋದು, ಈಗ ನಮ್ಮಲ್ಲಿ ಕ್ಷತ್ರಿಯರು ತುಂಬ ಜನ ಇದ್ದಾರೆ. ಅವರು ಉಪಾಧ್ಯಾಯ ವೃತ್ತಿ ಯಾರೋ ಬಂದರು ಅಂತ ಅನ್ಕೊಳ್ಳಿ ಉದಾಹರಣೆಗೆ, ಈಗ ಎಲ್ಲ ಆಗಿದೆ ಅಲ್ವಾ? ಅವರಿಗೆ ಮಾಂಸಾಹಾರ ತಿನ್ನೋದು ಬೇಡ ಅಂತ ಅನಿಸಿದ್ರೆ ಅವ್ರು ಬಿಡ್ಬೋದು ಅಲ್ವಾ? ಹೌದು. ಈಗ ಅವನು ಸನ್ಯಾಸಿ ಆಗ್ತಾನೆ, ಯೋಗಿ ಆಗ್ತಾನೆ, ಆ ಮಾರ್ಗಕ್ಕೆ ಬರ್ತಾನೆ ಅಂತಂದಾಗ ಸಹಜವಾಗಿ ಬಿಡ್ತಾನಲ್ಲ. ಈಗ ಎಲ್ಲ ಅವರು ಆಗ್ತಾರಲ್ವಾ? ಈಗ ಯೋಗದ ಮಾರ್ಗಕ್ಕೆ ಎಲ್ಲರೂ ಬರ್ತಾರಲ್ವಾ? ಎಲ್ಲ ಜನಾಂಗದವರು ಅವರು ತಿನ್ನಲ್ವಲ್ಲ, ಬಿಡ್ತಾರಲ್ವಾ? ಆ ಮಾರ್ಗಕ್ಕೆ, ಆ ದಾರಿಗೆ ಅದು ಸೂಟ್ ಆಗಲ್ಲ ಅಂತಲೇ ಬಿಡ್ತಾ ಇರೋದು ಅಂತ. ಯಾವ ಜನಾಂಗದಿಂದ ಬಂದರೂ ತಪಸ್ಸಿನ ದಾರಿಗೆ ಇಳಿದವರು ಅದನ್ನು ಬಿಡ್ತಾರೆ. ಸಹಜ ಬದುಕು ಅಂತ ಬದುಕ್ತಾ ಇದ್ದವ್ರು ಅದನ್ನು ಮಾಡ್ತಾ ಇರ್ತಾರೆ ಅಂತ. ಹಾಗಾಗಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದಕ್ಕೆ ಬಂದಾಗ ಅದಕ್ಕೆ ತಕ್ಕದಲ್ಲದೆ ಇದ್ದಿದ್ದನ್ನು ಅವರು ಬಿಡಬೇಕಾಗಿ ಬರುತ್ತೆ ಅಂತ. ಎಷ್ಟೊಂದು ವೈವಿಧ್ಯತೆ ಇದೆ ಅಂದರೆ, ನೀವು ತಪಸ್ಸು ಅಂದ ತಕ್ಷಣ ನಂಗೆ ಅಘೋರಿಗಳು ನೆನಪು ಬಂದರು ಅಲ್ವಾ? ಅವ್ರದ್ದು ಇನ್ನೊಂದು ಥರ ಇದೆ. ಅವ್ರು ಯಾರೋ ಕೆಲವರಲ್ಲಿದೆ. ಈಗ ತಪಸ್ಸು ಅಂತಂದಾಗಲೂ ನಾವು ಭಗವದ್ಗೀತೆಯಲ್ಲಿ ನೋಡಿದ್ವಲ್ಲ, ಸಾತ್ವಿಕ, ರಾಜಸ, ತಾಮಸ ಅಂತೆಲ್ಲ ವಿಭಾಗಿಸುವಾಗ ಅದು ತಪಸ್ಸೇ. ಅದು ತಾಮಸ ಕ್ರಮದಲ್ಲಿದೆ ಅಂತಂದಾಗ ಅದು ಬರುತ್ತೆ. ಅದು ಅವರಲ್ಲಿ ಅಘೋರಿಗಳು ಅಂತ ಬಂದಾಗ ಮಕಾರಗಳಿವೆ ಅವರಲ್ಲಿ. ಮದ್ಯ, ಮಾನಿನಿ, ಮಾಂಸ ಅಂತ ಅವುಗಳಿದೆ ಅವರಲ್ಲಿ. ಆ ಪದ್ಧತಿಯಲ್ಲಿದೆ. ಅದರ ಅರ್ಥ ನಾವು ಇನ್ನೆಲ್ಲಿಗೂ ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಇಲ್ಲ ಅಂತ. ಹಾಗಾಗಿ ಭಾರತ ಈ ವೈವಿಧ್ಯ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಇದು ಈ ಯಾವುದೇ ಈ ವೈವಿಧ್ಯ ಅಂತಂದಾಗಲೇ ಹಲವು ಕ್ರಮಗಳು ಬಂತು.
ಒಂದು ಕ್ರಮ ಇನ್ನೊಂದು ಕ್ರಮದ ಮುಂದೆ ಶ್ರೇಷ್ಠ ಕನಿಷ್ಠ ಅಂತ ವಿಭಾಗಿಸ್ಕೊಂಡು ಕುಳಿತುಕೊಳ್ಳೋದಾಗಲಿ, ಇನ್ನೊಂದರ ಮೇಲೆ ಆಕ್ರಮಣ ದಾಳಿ ಮಾಡಿ ಅದನ್ನು ಕೆಡಿಸೋದಾಗಲಿ ಎರಡರ ಅವಶ್ಯಕತೆಯೂ ಇಲ್ಲ ಅಂತ. ಇಷ್ಟು ವೈವಿಧ್ಯಗಳಿವೆ, ಇಷ್ಟು ದಾರಿಗಳಿವೆ, ನಿನಗೆ ಯಾವುದು ಅಂತ ಬಂದಿದೆಯೋ ಅದನ್ನು ಹಿಡ್ಕೊಂಡು ನೀನು ಹೋಗು ಅಂತ ಅಷ್ಟೇ ಇರೋದು ಅಂತ. ಅದನ್ನು ಬಿಟ್ಟಾಗ ಮನುಷ್ಯನಿಗೆ ಇದೆಲ್ಲ ಹುಟ್ಕೊಳ್ಳುತ್ತೆ. ಯಾವುದನ್ನು ಬಿಟ್ಟಾಗ ಅಂದರೆ ಈ ಗುರಿ ಗೊತ್ತಿಲ್ಲದೆ ಇದ್ದಾಗ ಹುಟ್ಕೊಳ್ಳೋದು ಸರ್ ಇದಿಷ್ಟು. ದಾರಿಯ ಹೊಡೆದಾಟ ಯಾಕೆ ಬರುತ್ತೆ, ಯಾವುದು ಸರಿದಾರಿ ಅನ್ನೋ ಹೊಡೆದಾಟ ಇದೆಯಲ್ಲ, ಅದು ಗುರಿ ಗೊತ್ತಿದ್ದವ ಮಾತಾಡ್ಬೇಕು. ಅದನ್ನು ಈ ದಾರಿಲಿದ್ದರೂ ಆ ಊರಿಗೆ ಹೋಗ್ಬೋದು, ಈ ದಾರಿಲಿದ್ದರೂ ಹೋಗ್ಬೋದು, ಹೋಗೋಕ್ಕಾಗಲ್ಲ ಅನ್ನೋದನ್ನು ಗುರಿ ಕಂಡವ ಮಾತಾಡಬೇಕು. ಮಾತಾಡ್ತಾ ಇರೋ ನಾವೆಲ್ಲ ದಾರಿಲಿರೋರು, ನಾವು ಗುರಿಯೇ ಸಿಕ್ಕಿಲ್ಲ ನಮಗೆ, ಮತ್ತು ಗುರಿಯೂ ಇಲ್ಲ ಎಷ್ಟೋ ಸಲ ನಮ್ಮ ಬದುಕಿಗೆ. ಹಾಗಾಗಿ ಗುರಿಯ ಸ್ಪಷ್ಟತೆ ಬಂದರೆ ದಾರಿಯ ಜಗಳ ನಿಲ್ಲತ್ತೆ. ತುಂಬ ಚೆನ್ನಾಗಿ ಹೇಳಿ. ಸೊ ನೀವು ಎಲ್ಲಿಗೆ ಗುರಿಯ ಸ್ಪಷ್ಟತೆ ಅಂದ್ರೆ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದಕ್ಕಿಂತ ನೀವು ಏನಾಗಬೇಕಾಗಿದೆ ಲೈಫಲ್ಲಿ, ಅದೇ ಅಲ್ವಾ? ಅದೇನೆ. ಸೊ ಅಲ್ಲಿಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ನಿಮಗೆ ಸಿಗುತ್ತೆ. ಬೇರೆ ಉತ್ತರಗಳನ್ನ ಕಾಯೋದು ಕೂಡ ಬೇಕಾಗಿರಲ್ಲ. ಇನ್ನೊಂದು ಪ್ರಶ್ನೆ ಇದೆ. ಇವೆಲ್ಲ ಚಿಕ್ಕ ಪ್ರಶ್ನೆಗಳನ್ಸುತ್ತೆ. ಆ ಪ್ರಶ್ನೆ ತಗೋತೀನಿ. ಉಪಪ್ರಶ್ನೆಗಳ ಥರ ಅಂತ ಹೇಳ್ಬೋದು ಇದನ್ನು ಕಳಿಸಿರೋದು ಏನೋ ಹೆಸರು ಹಾಕಿಲ್ಲ, ಫನ್ ಶಾರ್ಟ್ಸ್ ಅಂತೇನೋ ಹಾಕಿದ್ದಾರೆ. ರೆಫರಿಂಗ್ ಟು 472 ಎಪಿಸೋಡ್. ಆ ಎಪಿಸೋಡ್ನ ಲಿಂಕ್ನ ಪುನೀತ್ ಕೆಳಗಡೆ ಹಾಕಿ. ಸರ್, ಸಾತ್ಯಕಿ ದ್ರುಪದನ ಮಕ್ಕಳಿಗೆ ಬೈದಾಗ, ಸಾತ್ಯಕಿ ಅಂದರೆ ಯಾದವ್ ವೀರ ಮತ್ತು ಕೃಷ್ಣನ ಶಿಷ್ಯ ಅನುಯಾಯಿ, ಆತ ಅಂದರೆ ಕೃಷ್ಣನ ಜೊತೆಗಿರುವಂಥ ವ್ಯಕ್ತಿ, ಅಂದರೆ ಪಾಂಡವರ ಜೊತೆಗಿರುವಂಥ ವ್ಯಕ್ತಿ, ಇದೆಲ್ಲ ಅದರಲ್ಲಿ ಹಿನ್ನೆಲೆಯಲ್ಲಿದೆ. ಆತ ದ್ರುಪದನ ಮಕ್ಕಳಿಗೆ ನೀಚರು ಅಂತ ಬೈತಾನೆ. ದ್ರುಪದನ ಮಕ್ಕಳಿಗೆ ನೀಚರು ಅಂತ ಬೈದಾಗ ಅದು ದ್ರೌಪದಿಗೂ ಹೇಳಿದ ಹಾಗೆ ಆಗಲ್ವಾ? ಚೆನ್ನಾಗಿದೆ ಪ್ರಶ್ನೆ ಅವರದ್ದು. ಅದರ ಜೊತೆ ಇನ್ನೊಂದು ಸೇರಿಸ್ಬೇಕು. ಅವನು ಸಾತ್ಯಕ್ಕೆ ಅರ್ಜುನನ ಗೆಳೆಯ, ಅರ್ಜುನನ ಭಕ್ತ, ಅರ್ಜುನನ ಶಿಷ್ಯ. ಅವನಿಗೆ ಅರ್ಜುನ ಅಂದರೆ ಮುಗೀತು ಅನ್ನೋಷ್ಟು ಇರೋನು. ಅಂದರೆ ಅದು ಇದೆ ಅವನಿದರಲ್ಲಿ ಇತ್ತು. ದ್ರುಪದನ ಮಕ್ಕಳೆಲ್ಲ ನೀಚರು ಅಂತ ಬೈತಾನೆ ಅವನು. ಬೈದಾಗ ದ್ರೌಪದಿ ಇನ್ನೇನು ಅಂತ. ಆದರೆ ಅದೇ ಯಾವ ಸಂದರ್ಭದಲ್ಲಿ ಬೈತಾನೆ? ಸ್ವಲ್ಪ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಂದಿದ್ದ ತಪ್ಪು ಅಂತ ಒಂದು ಅವರಿಬ್ಬರ ನಡುವೆ ಜಗಳ ನಡೆಯುತ್ತಲ್ಲ, ಆಗ ನೀವು ಎಲ್ಲ ಹಾಗೇನೆ, ಪಾಂಚಾಲರೇ ಸರಿ ಇಲ್ಲ, ನೀವು ದ್ರುಪದನ ಮಕ್ಕಳು ಒಬ್ಬರು ಸರಿ ಇಲ್ಲ, ಶಿಖಂಡಿ ಹೋಗಿ ಅಲ್ಲಿ ಭೀಷ್ಮನ್ ಕೊಂದ, ಈಗ ನೀನು ಹೋಗಿ ದ್ರೋಣರನ್ನು ಕೊಂದೆ ಅಂತೆಲ್ಲ ಬೈತಾನ. ಯಾರೂ ಸರಿ ಇಲ್ಲ. ಅದೇ ವಾಕ್ಯ ಮತ್ತೆ ಹೇಳಬೇಕು, ಮಹಾಭಾರತದ ಸೌಂದರ್ಯ ಇರೋದೇ ಇಲ್ಲಿ ಅಂತ. ಅಂದರೆ ಅದು ಸತ್ಯಕ್ಕೆ ಬೈತಾ ಇರುವ ಹೊತ್ತು. ಯಾವುದೇ ಮನುಷ್ಯ ಬೈತಾ ಇರಬೇಕಿದ್ರೆ ಅವನು ಬಹಳ ತರ್ಕಬದ್ಧವಾಗಿ ಮಾತಾಡೋಲ್ಲ. ಮನುಷ್ಯ ಬೈಯೋದಕ್ಕೆ ಹೊರಟ ಅಂತಂದರೆ ತರ್ಕ ಅದೆಲ್ಲ ಬಿಟ್ಟೋಗಿರತ್ತದು. ಅವನು ಯಾರನ್ನು ಬೈತಾನೆ ಅಂತಲೇ ಗೊತ್ತಾಗದೇ ಇರೋ ಥರ ಆಗಿಬಿಡತ್ತೆ. ಈ ಇವರು ಪ್ರೊಫೆಸರ್ ಕೃಷ್ಣೇಗೌಡರು ಒಂದು ತಮಾಷೆ ಮಾಡ್ತಾರಲ್ಲ, ಅಂದರೆ ಬೈಯೋ ಕ್ರಮಗಳ ಬಗ್ಗೆ ಅವರೊಂದು ಹೇಳ್ತಾರಲ್ಲ, ನಾನು ಸಿಟ್ಟು ಬಂದರೆ ನಾನು ಮನುಷ್ಯನೇ ಅಲ್ಲ ಅಂತ, ನಾನು ಅಂಥ ಮಗ ಸಿಟ್ಟು ಬಂದರೆ ಅಂತೆಲ್ಲ ಹೇಳ್ಕೊತಾರೆ ಅಂತ. ಅದರ ಅರ್ಥ ಅವನಿಗೆ ಆ ಸಿಟ್ಟು ಬಂದ ಹೊತ್ತಿನಲ್ಲಿ ತನ್ನನ್ನೇ ತಾನು ಬೈಕೋತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ ಅಂತ. ಅದು ಆ ಥರ ಮಾಡುತ್ತೆ. ಅದು ಸಿಟ್ಟಿನ ಹೊತ್ತು. ಅದರ ಅರ್ಥ ಸಾತ್ಯಕಿಗೆ ದ್ರುಪದನ ಮಕ್ಕಳ ಬಗ್ಗೆ ಎಲ್ಲ ಜಗತ್ತಿನ ಅತ್ಯಂತ ನೀಚರು ಅವರು, ಪಾಂಚಾಲರು ಅತ್ಯಂತ ಕೆಟ್ಟವರು ಅಂತಲೇ ಇದೆ ಅಂತ ಅರ್ಥ ಅಲ್ಲ. ದ್ರೋಣರನ್ನು ದೃಷ್ಟದ್ಯುಮ್ನ ಕೊಂದಿದ್ದನ್ನು ಕಣ್ಣಾರೆ ಕಂಡ ದ್ರೋಣ ಶಿಷ್ಯರ ರಕ್ತ ಬಿಸಿಯಾಗಿದೆ. ಉಳಿದವರು ಸಮಾಧಾನ ಮಾಡ್ಕೊಂಡಿದ್ದಾರೆ, ಅಷ್ಟಾಗಬೇಕಿತ್ತು, ಇಲ್ಲದೇ ಇದ್ದರೆ ನಾವು ಉಳಿತಿರಲಿಲ್ಲ ಅಂತ. ಆದರೆ ಅರ್ಜುನ ಮತ್ತು ಸಾತ್ಯಕಿ ಇಬ್ಬರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಆಗ ಹುಟ್ಟಿದ ಮಾತುಗಳದು. ಹಾಗಾಗಿ ಆ ಮಾತಿಗೆ ಆ ಹೊತ್ತಿನ ಮಾತು ಅಂತ ಮಾತ್ರ ಅರ್ಥ. ಅದು ಇಲ್ಲ ಅಂತಂದರೆ ಅವರು ಕೇಳದ ಹಾಗೇ ಅದು ದ್ರೌಪದಿಯನ್ನು ಬೈದ ಹಾಗೂ ಆಗತ್ತೆ. ಮತ್ತು ನಾವೇ ಆದರೆ ದ್ರೌಪದಿ ಜಾಗದಲ್ಲಿದ್ದರೆ ನಾವು ಅದನ್ನು ಬೆಳೆಸ್ತೀವಿ. ಏನು ಹಂಗಿದ್ರೆ ನಾನೇನು ಮಾಡಿದ್ದೀನಿ ನಿನಗೆ ಅಂತ ನಾವು ಬೆಳೆಸ್ತೀವಿ. ಬೆಳೆಸಬೇಕಾಗಿಲ್ಲ. ಅದು ಆ ಹೊತ್ತಲ್ಲಿ ಅವನ ಬಾಯಿಂದ ಬಂದಿರೋ ಮಾತು, ಜಾರಿದ ಮಾತು ಅಂತ. ಆಡಿದ ಮಾತು ಇದ್ದ ಹಾಗೇ ಜಾರಿದ ಮಾತು ಅಂತ ಇರುತ್ತಲ್ಲ. ನಮಗೆ ಆಡಿದ ಮಾತಿನಿಗಿಂತ ಜಾರಿದ ಮಾತೇ ಹೆಚ್ಚು ನಮ್ಮ ಬದುಕಿನಲ್ಲಿ. ಅದು ಬಂದುಬಿಡತ್ತೆ ನಾಲಿಗೆಯಿಂದ ಕೆಳಗೆ ಬಿತ್ತು ಅಂತ. ಒಬ್ಬ ವ್ಯಕ್ತಿಗೆ ಬೈಯುವಾಗ ಕೆಲವೊಂದ್ಸಲ ಅವ್ನ ಕಮ್ಯುನಿಟಿಗೆ ಬೈದ್ಬಿಡೋದು. ಎಲ್ಲರೂ ಜನರಲೈಸ್ ಮಾಡೋದು. ಹೌದು. ಕಮ್ಯುನಿಟಿ ಬೈಯೋದು, ಊರು ಬೈಯೋದು, ಇಲ್ಲಾಂದ್ರೆ ಅವ್ರ ವಂಶಾನ್ ಬೈಯೋದು, ನಿಮ್ಮ ವಂಶದವರೇ ಹೀಗೆ, ನಿಮ್ಮ ವಂಶದವರೇ ಹೀಗೆ ಅಂತ ಬೈಯೋದು. ಭಾಷಿಕರನ್ನು ಬೈಯೋದಿರತ್ತಲ್ಲ. ಈಗ ಇಲ್ಲಿ ತುಂಬ ಗಲಾಟೆ ಆಗ್ತಾ ಇರತ್ತಲ್ಲ, ಕನ್ನಡ ಹಿಂದಿ ಗಲಾಟೆ ಆಗುವಾಗ
ನೀವು ಕನ್ನಡಿಗರೆಲ್ಲ ಹಂಗೆ ಸುಮಾರು ಸಲ ಬೈಯೋದನ್ನು ನಾನು ಕೇಳಿದ್ದೀನಿ ಹಿಂದಿಯವರು. ಅದು ಯಾಕೆ ಇವ್ರು ಕನ್ನಡಿಗರನ್ನೆಲ್ಲ ಬೈತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಇವ್ರ ಸಮಸ್ಯೆ ಅದು. ಆದರೆ ಆ ಹೊತ್ತಲ್ಲೊಂದು ಹುಟ್ಕೊಂಡಿರೋ ಜಗಳ, ಅದು ಭಾಷೆಗೆ ತಿರ್ಸ್ಕೊಳ್ಳುವಾಗ ಇಡೀ ಭಾಷಿಕರನ್ನು ಬೈಯೋದು, ನೀವು ಕರ್ನಾಟಕದವರೇ ಹಿಂಗೆ ಅಂತ ಬೈಯೋದು 6 ಕೋಟಿ ಜನನ 6 ಕೋಟಿ ಜನನ ಇದು ಆ ಹೊತ್ತಿನಲ್ಲಿ ಆಗೋದು. ಅಷ್ಟೇ ಆಗಿದೆ ಅಂತ ತಗೋಬೇಕು ಅದನ್ನು. ಮತ್ತು ಮಹಾಭಾರತ ಅದನ್ನು ದಾಖಲಿಸಿದೆಯಲ್ಲ, ಅದಕ್ಕೆ ಮಹಾಭಾರತ ಬೇಕಾಗಿದೆ ನಮಗೆ ಅಂತ. ಅಂದರೆ ಎಂತೆಂಥ ವ್ಯಕ್ತಿಗಳು, ಈಗ ಸಾತ್ವಿಕೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ, ಬಹಳ ದೊಡ್ಡವರೂ ಕೂಡ ಮಾತಾಡುವಾಗ ಹೀಗೆಲ್ಲ ಮಾತಾಡ್ಕೋತಾರೆ ಅಂತ. ಅದು ಅಲ್ಲಿಗೆ ಮುಗಿಸ್ಬೇಕು ಅದನ್ನು. ಆದರೆ ಇವತ್ತು ನಾವು ಮುಗಿಸೋಲ್ಲ. ಇವತ್ತು ಏನಾಗಿದೆ ಅಂದರೆ ಅವರೆಲ್ಲ ರಾಜಕಾರಣಿಗಳೇ. ಈಗ ನಾವು ಯಾರ ಬಗ್ಗೆ ಇಲ್ಲಿ ಮಹಾಭಾರತದಲ್ಲಿ ಮಾತಾಡ್ತಿದ್ದೀವೋ ಇವರೆಲ್ಲ ರಾಜಕಾರಣಿಗಳು. ಇವತ್ತೇನು ಅಂದರೆ ಹೀಗೆ ನಾಲಿಗೆಯ ತುದಿಯಲ್ಲಿ ಜಾರಿದ ಮಾತುಗಳೇ, ಒಬ್ಬ ರಾಜಕಾರಣಿ ಬಾಯಿಂದ ಜಾರಿದ ಮಾತುಗಳೇ ಅವನ ವಿರೋಧಿಗಳಿಗೆ ಅಸ್ತ್ರ. ವೈರಲ್ ಆಗ್ತವೆ. ವೈರಲ್ ಮಾತ್ರ ಅಲ್ಲ, ರಿಸೈನೂ ಆಗತ್ತೆ. ಕರೆಕ್ಟ್. ಏನು ಬೇಕಾದ್ರೂ ಆಗುತ್ತೆ. ಅವನ ರಾಜಕೀಯ ಭವಿಷ್ಯವನ್ನ ವಿಪಕ್ಷದವರಲ್ಲ, ಸ್ವಪಕ್ಷದವರೇ ಮುಗಿಸ್ತಾರೆ. ನೋಡಿ, ನೀವು ಎಷ್ಟು ಚೆನ್ನಾಗಿ ಹೇಳಿದ್ರೆ, ಟಿ ಜಾನ್ ಅಂತ ಒಬ್ರು ಮಂತ್ರಿ ಇದ್ರು ಸರ್. ಅವರು ಏನು ಹೇಳಿದ್ರೆ, ಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ. ನಾವು ETV ಇದ್ವಿ. ಅವ್ರೇನು ಹೇಳಿದ್ರು, ಭೂಕಂಪ ಆಯಿತು ಗುಜರಾತಲ್ಲಿ. ಅವರು ಮಾಡಿದ ತಪ್ಪದು, ಪಾಪ ಮಾಡಿದ್ರು ಅಲ್ಲಿ ಗುಜರಾತಿಗಳು, ಅದಕ್ಕೆ ಭೂಕಂಪ ಆಯಿತು ಅಂತ ಅಂದ್ಬಿಟ್ರು ಅವರು. ಅದನ್ನ ನಾವು ಪ್ರೋಮೋ ಹಾಕ್ಕೊಂಡು ಹೊಡೆದ್ವಿ. ಓಕೆ, ಮರುದಿನ ರಾಜೀನಾಮೆ ಕೊಡಬೇಕಾಯ್ತು ಅವರು. ಸೊ ಹಾಗೆ ಈ ಜಾರಿದ ಮಾತುಗಳಿದೆಯಲ್ಲ, ಅದು ಇವತ್ತು ರಾಜಕಾರಣದಲ್ಲಂತೂ ದೊಡ್ಡ ಅಸ್ತ್ರವಾಗಿ ತಗೋತಾರೆ. ಮತ್ತು ದೊಡ್ಡ ಸ್ಥಾನದಲ್ಲಿರುವಂದ್ರೆ ಎಷ್ಟು ಜಾಗರೂಕರಾಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಗಳಿವೆಲ್ಲ. ಅದು ಆಗಲ್ಲ ಸರ್. ನಾವು ಹೇಳ್ತೀವಿ ಜಾಗರೂಕರಾಗಿರ್ಬೇಕು, ಮಾತಿನ ಮೇಲೆ ಹಿಡ್ತಾ ಇಲ್ವಾ ಅಂತ ಹೇಳ್ತೀವಿ. ಈ ಸರ್ ಎಲ್ಲರೂ ಮನುಷ್ಯರೇ. ಕರೆಕ್ಟ್. ಅವ್ರಿಗೆ ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಕೆಲಸಿರುತ್ತೆ, ಸಹಜವಾಗಿ ಆಡ್ಬಿಡ್ತಾರೆ. ಮಂಡ್ಯದವ್ರ ಬಗ್ಗೆ ನಮ್ಮ DK ಶ್ರೀ ಮಾತಾಡಿದ್ರಲ್ಲ, ನೀವು ಮಂಡ್ಯದವ್ರು ಬಹಳ ಛತ್ರಿಗಳು ಅಂತೇಳಿ. ಸುಮ್ಮನೆ ಅವ್ರ ಎದುರುಗಡೆನೆ ಹೇಳಿದ್ದು, ತಮಾಷೆಯಾಗಿ ಏನೋ ಒಂದು ಹೇಳಿದ್ದು, ಅದು ಮಂಡ್ಯದವ್ರ ಪ್ರತಿಭಟನೆ ಮಾಡಿರೋದಕ್ಕೆ ತುಂಬ ಆಗತ್ತೆ ಇದು. ಹಾಗಾಗಿ ಇವತ್ತು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳು ಬಳಸ್ತಾರೆ, ಉಳಿದವರು ಬಳಸ್ತಾರೆ. ರಾಜಕಾರಣಿಗಳು ಬಳಸ್ತಾರೆ ಅನ್ನೋ ಅರ್ಥ ಏನು ಅಂದರೆ ಇವತ್ತಿನ ಸಮಾಜ ಬಳಸ್ತಾ ಇದೆ ಅದನ್ನ ಅಂತ. ಆದರೆ ನಮ್ಗೆ ಇಲ್ಲೆಲ್ಲ ನೋಡಿದಾಗ ಅಂಥ ಮಾತುಗಳು ಹುಟ್ಟಿದಾಗ ಅದನ್ನು ಬೆಳೆಸದೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಕೊಂಡು ಹೋಗೋದು ಅನ್ನೋದೊಂದು ಕಾಣಿಸುತ್ತೆ. ಆಮೇಲೆ ಅದನ್ನು ಇಟ್ಕೊಂಡು ಹೋಗಿಲ್ಲ ಅವರು. ಕರೆಕ್ಟ್ ಸರ್. ಅದಕ್ಕೆ ಅಷ್ಟೇ ವ್ಯತ್ಯಾಸ ನಮಗೆ ಮತ್ತು ಅವ್ರಿಗೆ. ಈ ಇವರು UT ಖಾದರ್ ಅವರು ಸ್ಪೀಕರ್ ಆದಾಗ ಜಮೀರ್ ಖಾನ್ ಒಂದು ಮಾತು ಹೇಳಿದರು. ಅದು ಏನಂದರೆ, ತಮ್ಮ ಕಮ್ಯುನಿಟಿ ಒಬ್ಬ ವ್ಯಕ್ತಿ ಸ್ಪೀಕರ್ ಆಗಿದ್ರ ಬಗ್ಗೆ ಹೆಮ್ಮೆಯಿಂದ ಬಂದಂಥ ಮಾತು ಬಿಟ್ಟರೆ ಅದರ ಹಿಂದೆ ಯಾವ ದುರುದ್ದೇಶನೂ ಇರಲಿಲ್ಲ. ಸುಮ್ಮನೆ ಪ್ರತಿಭಟನೆ ಮಾಡಿದರು 4-5 ದಿನ. ಅಂದರೆ ಈಗ ಗೊತ್ತಾಗುತ್ತಲ್ಲ ಸರ್ ಅವರು ಏನು ಮಾತಾಡಿದರು ಅಂಥೇಳಿ. ಈ ಥರದ್ದು ಮಹಾಭಾರತದಲ್ಲಿ ಅದು ಆ ಥರ ಆಗುತ್ತೆ, ಬಟ್ ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಆದರೆ ಒಂದು ನನಗೆ ಮಹಾಭಾರತ ಸೌಂದರ್ಯ ಅಂತ ಹೇಳಿದಾಗ ನನಗೆ ನಿಜವಲ್ಲೂ ಅದು ಯಾಕೆ ನಿಜ ಅನಿಸುತ್ತೆ ಅಂತಂದರೆ, ಮಹಾಭಾರತ ಯಾವ ವ್ಯಕ್ತಿಗಳ ಪರವಾಗಿ ನಿಲ್ಲುತ್ತೋ ಅಂತ ನಾವು ಅನ್ಕೋತೀವೋ, ಮಹಾಭಾರತ ಯಾರ ಪಕ್ಷಪಾತಿ ಅಂತ ನಾವು ಅನ್ಕೋತೀವೋ, ಅಥವಾ ವ್ಯಾಸರು ಯಾರ ಪಕ್ಷಪಾತಿ ಅಂತ ಅನ್ಕೋತಿರೋ, ಅವರು ಮಾಡಿರೋ ತಪ್ಪುಗಳನ್ನ, ಸೋಕಾಲ್ಡ್ ತಪ್ಪುಗಳನ್ನ ಕೂಡ ಅವ್ರು ಹಾಗೆ ಅವ್ರನ್ನ ಏನೂ ಮುಚ್ಚಿಟ್ಟಿಲ್ಲ ಅವ್ರ ತಪ್ಪುಗಳನ್ನ. ಅಲ್ವಾ? ಅರ್ಜುನ ಶ್ರೇಷ್ಠ ಅಂತ ಹೇಳ್ತಾನೆ ಅರ್ಜುನ ಮಾಡಿರುವಂತ ತಪ್ಪುಗಳನ್ನ ಹಾಗೆ, ಅಂದ್ರೆ ನಾವು ಅದನ್ನ ತಪ್ಪುಗಳನ್ನ ಇನ್ ಕೊಟೇಶನ್ ಹೇಳ್ತಾ ಇರೋದು, ಅದನ್ನ ವ್ಯಾಖ್ಯಾನ ಮಾಡಬಹುದು, ಅದನ್ನ ಹಾಗೆ ಇಟ್ಟಿದೆ. ಅದು ನಿಜವಾದ ಹೌದು ಸೌಂದರ್ಯ. ಅದರಿಂದಾಗಿ ನಮಗೆ ಮಹಾಭಾರತ ಬೇಕಾಗಿದೆ. ಈಗ ಸುಮ್ಮನೆ ಚರಿತ್ರೆ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಇದ್ರು ಅಂತ ಅಷ್ಟೇ ಆಗಿದ್ರೆ ನಮಗಿಷ್ಟು ಅದು ಬೇಕಾಗಿದ್ದಾಗ್ತಾ ಇರಲಿಲ್ಲ. ನಮಗೆ ಬೇಕಾದ ಆಗಿದ್ದು ಯಾಕೆ ಅಂದರೆ, ಎಲ್ಲ ಮನುಷ್ಯ ಜಾರುವ ಕ್ಷಣಗಳಿದೆಯಲ್ಲ, ಪ್ರತಿ ಮನುಷ್ಯ ಜಾರುವ ಕ್ಷಣಗಳು. ಅಂದರೆ ಅತ್ಯಂತ ಮೇಧಾವಿಯಾದವ, ತುಂಬ ಸಂಯಮಿಯಾದವ, ಅಂಥವನು ಕೂಡ ಬದುಕಿನಲ್ಲೆಲ್ಲೋ ಜಾರ್ತಾನೆ, ಇಷ್ಟು ಎಚ್ಚರಿಕೆ ತಗೋ ಅಂತ ಹೇಳಿರೋದಿದೆಯಲ್ಲ, ಅದು ನಮಗೆ ಎಚ್ಚರಿಕೆಯಾಗಿ ಮಹಾಭಾರತ ಯಾಕೆ ಬೇಕು ಅನ್ನೋದನ್ನು ಹೇಳುತ್ತೆ ಅಂತ. ಸರ್, ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನಾನು ಇದನ್ನು ಗೆಲ್ಲಕ್ಕೆ ಹೆಂಗೆ ಅಂತ. ಈಗ ನನ್ನ ವೈಫ್ಗೆ ಏನು ಸಿಟ್ಟು ಬರುತ್ತಲ್ಲ, ಓಕೆ, ಅದೆಲ್ಲ ನಂಗೆ ಗೊತ್ತು. ಓಕೆ ಉದಾಹರಣೆಗೆ ಏನಪ್ಪ, ಅವಳು ಯಾವುದೋ ಒಂದು ಹೇಳಿರ್ತಾಳೆ, ಇದನ್ನು ನೀನು ಅಲ್ಲೇ ಇಡು, ಅದನ್ನು ನೀನು, ಅವಳಿಗೆ ಒಂದು ಬಾಟ್ಲ್ ಇಷ್ಟ, ಯಾವುದೋ ಒಂದು ಬಾಟ್ಲ್ ಇಷ್ಟ, ಆ ಬಾಟ್ಲನ್ನು ಡಸ್ಟ್ಬಿನ್ಗೆ ಹಾಕ್ಬೇಡ, ಅದು ನಂಗೆ ಬೇಕು ಅಂತ ಹೇಳಿರ್ತಾಳೆ. ನಾನೇನು ಮಾಡ್ತೀನಿ, ಆ ಬಾಟ್ಲನ್ನ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಅಂತ ಅಂತೀನಿ. ಅವಳಿಗೆ ಸಿಟ್ಟು ಬರುತ್ತೆ. ಆಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ, ಇಲ್ಲ ಹಾಕಿಲ್ಲ ಅಂತೀನಿ, ಅವಳಿಗೆ ತಗ್ಗುತ್ತೆ. ಈ ಥರ ಒಂದು 4-5 ಸಲ ಮಾಡಬೇಕು ಸರ್ ನೀವು. ಓಕೆ ಸೊ ಸಿಟ್ಟು ಬಂದು ಕಂಟ್ರೋಲ್ ಆಗುತ್ತಲ್ಲ, ಅದು ಅಂದರೆ ಅಕಸ್ಮಾತ್ ಹಾಕಿದ್ರು ಕೂಡ ಕಂಟ್ರೋಲ್ ಮಾಡೋವಂಥದ್ದು ಕಲ್ಕೋಬೇಕು ನೀವು. ನಾನು ಸುಮ್ಮನೆ ಒಂದು ತಮಾಷೆಗೆ ಹೇಳ್ತಾ ಇರೋದು. ಬಟ್ ಈಗ ಏನೋ ಆಯಿತು ಅಂತಂದರೆ ನಾವೇನು ರಿಯಾಕ್ಷನ್ ಕೊಡ್ತೀವಿ, ಅದು ಆಗಿಲ್ಲ ಅಂತಂದ್ರೆ ಸಮಾಧಾನ ಆಗುತ್ತೆ.
ಸಮಾಧಾನ ಮಾಡ್ಕೋತೀವಲ್ಲ, ಅದೇ ರಿಯಾಕ್ಷನನ್ನು ನಾವು ಆಗಿದೆ ಅಂದಾಗೂ ಕೊಡುವಂಥದ್ದನ್ನು ಕಲ್ಕೋಬೇಕು. ಕಷ್ಟ, ಇದು ಹೇಳಿದಷ್ಟು ಸುಲಭ ಖಂಡಿತ ಅಲ್ಲ. ಆದರೆ ಈ ಅಭ್ಯಾಸ ಮಾಡದೇ ಇದ್ದರೆ ನಾವು ಅಂದರೆ ಬದುಕನ್ನು ಭಾಳ ಹಾಳು ಮಾಡ್ಕೋತೀವಿ ಅಂತ. ಈ ನಮ್ಮ ಬದುಕು ಹಾಳಾಗೋದು ದೊಡ್ಡ ಆಘಾತಗಳಿಂದ ಅಲ್ಲ ಸರ್, ಸಣ್ಣ ಸಣ್ಣ ಇಂಥವುಗಳಿಂದಲೇ. ಅಂದರೆ 24 ಗಂಟೆಯಲ್ಲಿ ಎಷ್ಟೊತ್ತು ಖುಷಿಯಾಗಿದ್ದೆ ಅನ್ನೋದಿದೆಯಲ್ಲ, ಅದಕ್ಕೆ ಇವಿಷ್ಟು ಕಾರಣ ಆಗುತ್ತವೆ. ನಾನು ಆ 10 ವರ್ಷ ಸುಖವಾಗಿದ್ದೆ, ಈ 10 ವರ್ಷ ಸುಖವಾಗಿರಲಿಲ್ಲ ಅಂತಲ್ಲ, ಸುಮ್ಮನೆ ಹಂಗೆ ಹೇಳ್ಕೊತಾ ಇದ್ದೀವಿ. 24 ಗಂಟೆ ಎಷ್ಟು ಖುಷಿಯಾಗಿದ್ವಿ, ಖುಷಿಯಾಗಿರಲಿಲ್ಲ ಅನ್ನೋದಿದೆಯಲ್ಲ, ಆ ಖುಷಿಗೆ ಇಷ್ಟನ್ನು ನಾವು ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಂಡು ಸರಿ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಇದೆ, ಇದನ್ನು ಕೂಡ ಹೆಸರು ಹಾಕಿಲ್ಲ. ವೈಷ್ಣವಾಸ್ತ್ರ ಮತ್ತು ನಾರಾಯಣಾಸ್ತ್ರ ಇವೆರಡೂ ಮಧ್ಯೆ ವ್ಯತ್ಯಾಸ ಏನಿದೆ? ಎರಡೂ ದಿವ್ಯಾಸ್ತ್ರಗಳಲ್ವಾ? ಈ ಥರದೊಂದು ಪ್ರಶ್ನೆ. ಅಸ್ತ್ರಗಳಲ್ಲಿ ಸಾಧಾರಣವಾಗಿ ಆ ಶಬ್ದಗಳ ಬಳಕೆ ಆಗುತ್ತೆ. ಮತ್ತು ಕೆಲವು ಅಸ್ತ್ರಗಳಿಗೆ ವಿಶೇಷವಾದ ಶಬ್ದವೂ ಬರುತ್ತೆ. ಈಗ ವೈಷ್ಣವಾಸ್ತ್ರ ಅಂತ ಅಂದರೆ ವಿಷ್ಣುವಿಗೆ ಸಂಬಂಧಿಸಿದ ಅಸ್ತ್ರಗಳು ಅಂತ ಅರ್ಥ. ವಿಷ್ಣುವಿಗೆ ಸಂಬಂಧಿಸಿದ ಅಸ್ತ್ರ ಅಂತ ಅಂದರೆ ಏನು? ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಬಳಸ್ತಾ ಇದ್ದಾರೆ ಅಂತ. ಅದು ಒಂದೇ ಮಂತ್ರ ಇರೋಲ್ಲ, ಅದು ಎಷ್ಟು ಇರ್ಬೋದು. ಈಗ ವೈಷ್ಣವಾಸ್ತ್ರವನ್ನೇ ಮಹಾಭಾರತದಲ್ಲೇ ಒಂದು ಬಾರಿ ಬಳಸಿದ ವೈಷ್ಣವಾಸ್ತ್ರದ ಬಗ್ಗೆ ಮಹಾಭಾರತವೇ ಹೇಳುತ್ತೆ, ಇದು ಬೇರೆ ವೈಷ್ಣವಾಸ್ತ್ರದಂತೆ ಅಲ್ಲ ಅಂತ. ಅಂದರೆ ಇದು ಬೇರೆ ಥರ ಕೆಲಸ ಮಾಡ್ತಾ ಇದೆ ಅಂತ. ಈಗ ಬ್ರಹ್ಮಾಸ್ತ್ರ ಅಂತ ಬರುತ್ತೆ, ಆ ಕೊನೆಯಲ್ಲೊಂದು ಘಟನೆ ಬರುತ್ತಲ್ಲ, ಅಶ್ವತ್ಥಾಮ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡ್ತಾನಲ್ಲ, ಅದು ಬ್ರಹ್ಮಾಸ್ತ್ರವೇ. ಆದರೆ ಅದಕ್ಕೆ ಬ್ರಹ್ಮ ಶಿರಸ್ ಅಂತ ಕರೆದಿದ್ದಾರೆ. ಆದರೆ ಅದು ಬ್ರಹ್ಮಾಸ್ತ್ರದ ಗುಂಪಿಗೆ ಸೇರುವ ಒಂದು ಅಸ್ತ್ರ. ಅಂದರೆ ಒಂದ್ಸಲ ಅದನ್ನು ಬ್ರಹ್ಮಾಸ್ತ್ರ ಅಂತಲೂ ಕರೆದಿರ್ತಾರೆ, ಇನ್ನೊಂದ್ಸಲ ಬ್ರಹ್ಮ ಶಿರಸ್ ಅಂತಲೂ ಕರೆದಿರ್ತಾರೆ. ಅದರ ಅರ್ಥ ಬ್ರಹ್ಮನ ಮಂತ್ರದಿಂದ ಪ್ರಯೋಗಿಸುವಂಥ ಅಸ್ತ್ರಗಳು ಅಂತ. ಅದು ಒಂದೇ ಇರಲ್ಲ. ಹಾಗೆ ಶೈವಾಸ್ತ್ರಗಳು, ಹಾಗೆ ವಾಯವ್ಯಾಸ್ತ್ರ ಅಂತಂದಾಗಲೂ ಒಂದೇ ಇರಬೇಕಾಗಿಲ್ಲ, ಐಂದ್ರಾಸ್ತ್ರ ಅಂದಾಗಲೂ ಒಂದೇ ಇರಬೇಕಾಗಿಲ್ಲ. ಬೇರೆ ಬೇರೆ ಮಂತ್ರಗಳನ್ನು ಬಳಸೋದಲ್ಲ ಅದಕ್ಕೆ ಅಸ್ತ್ರಗಳು ಅಂತಂದಾಗ ಅವುಗಳು ಬೇರೆ ಆಗುತ್ತವೆ. ಹಾಗಾಗಿ ನಾರಾಯಣಾಸ್ತ್ರವೂ ವೈಷ್ಣವಾಸ್ತ್ರವೇ, ಯಾಕೆಂದರೆ ವಿಷ್ಣುವಿಗೆ ಸಂಬಂಧಿಸಿದ ಅಸ್ತ್ರ ಅನ್ನೋ ಅಷ್ಟೇ ಅರ್ಥದಲ್ಲಿ. ಆದರೆ ಇದು ವಿಶಿಷ್ಟವಾಗಿ ಬೇರೆಯದೇ ಆಗತ್ತೆ. ಆದ್ದರಿಂದ ವೈಷ್ಣವಾಸ್ತ್ರ ನನಗೆ ಗೊತ್ತಿದೆ ಅಂತ ನಾರಾಯಣಾಸ್ತ್ರ ಗೊತ್ತಿರೋದಿಲ್ಲ. ಅದಕ್ಕೆ ಬೇರೆಯದೇ ಮಂತ್ರ, ಅದರ ಕ್ರಮವೇ ಬೇರೆ, ಅದನ್ನು ಪ್ರಯೋಗಿಸುವ ಕ್ರಮವೇ ಬೇರೆ, ಅದರ ಪರಿಣಾಮವೇ ಬೇರೆ, ಅದರ ಉಪಸಂಹಾರದ ಕ್ರಮವೇ ಬೇರೆ ಅಂತ ಆಗಿಬಿಡತ್ತೆ. ಹಾಗಾಗಿ ಇಷ್ಟು ಅಸ್ತ್ರ ಅಂತ ಹೇಳೋದಕ್ಕಾಗೋದಿಲ್ಲ. ಸಾಮಾನ್ಯವಾದ ಬಳಕೆಯಲ್ಲಿ ನಾವು ಐಂದ್ರಾಸ್ತ್ರ, ವಾಯುವ್ಯಾಸ್ತ್ರ, ಆಗ್ನೇಯಾಸ್ತ್ರ, ವಾರಣಾಸ್ತ್ರ ಅಂತ ಹೇಳ್ಕೊಂಡು ಹೋಗಿದ್ದೀವಿ ಅಷ್ಟೆ. ಸೊ ಇನ್ನೊಂದು ಪ್ರಶ್ನೆ ಇದೆ. ಇದು ನೇರವಾಗಿ ನಾವು ಮಾತಾಡಿರೋ ವಿಚಾರಗಳಿಗೆ ಸಂಬಂಧಪಟ್ಟದ್ದಲ್ಲ, ಆದರೂ ಮಹಾಭಾರತ ಸಂಬಂಧಪಟ್ಟಿರೋದ್ರಿಂದ ಇದನ್ನು ತಗೋತಾ ಇದ್ದೀವಿ. ಇದನ್ನು ವೆಂಬಾರ್ ಮುರಳೀಧರನವರು ಕೇಳಿದ್ದಾರೆ. ಸನ್ಮಾನ್ಯ ಸಂಪ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳು. ನನ್ನಲ್ಲೊಂದು ಪ್ರಶ್ನೆ ಇದೆ. ಅಭಿಮನ್ಯು ಹಾಗೆ ಶಶಿರೇಖಾ ಅಂದರೆ ಅಭಿಮನ್ಯುವಿನ ಪತ್ನಿ ಅಂತ ಕಥೆಗಳಿವೆ, ಅದನ್ನು ಇಟ್ಕೊಂಡು ಕೇಳ್ತಾ ಇದ್ದಾರೆ ಅವರು. ಅಭಿಮನ್ಯು ಅಂದರೆ ನಾವು ಉತ್ತರೆ ಪತ್ನಿ ಅಂತ ಗೊತ್ತು. ಶಶಿರೇಖಾನ ಇನ್ನೊಬ್ಬ ಪತ್ನಿ, ಆಕೆ ಬಲರಾಮ ಮತ್ತು ರೇವತಿಯ ಮಗಳು. ಇವರಿಗೆ ಸಂತಾನ ಯೋಗ ಇತ್ತಾ ಅನ್ನೋದು ಪ್ರಶ್ನೆ. ಇದ್ದರೆ ಯಾರದು? ಇದರ ಬಗ್ಗೆ ಎಲ್ಲೂ ಕೇಳಿಲ್ಲ ಇದುವರೆಗೂ. ತಮ್ಮಿಂದ ಏನಾದರೂ ಇದಕ್ಕೆ ಉತ್ತರ ಸಿಗಬಹುದಾ? ಶಶಿರೇಖಾ ಅಂತ ಬಲರಾಮನ ಮಗಳು, ಕೃಷ್ಣನ ಅಣ್ಣ ಬಲರಾಮನ ಹೆಂಡತಿ ರೇವತಿ, ಅವರ ಮಗಳು ಶಶಿರೇಖಾ ಅಂತ ಒಬ್ಬಳಿದ್ಲು. ಅವಳನ್ನು ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ಕಥೆಗಳಿವೆ. ಅದು ಸಿನಿಮಾ, ಯಕ್ಷಗಾನ, ನಾಟಕ ಇವುಗಳಲ್ಲಿ ಬಹಳ ಪ್ರಸಿದ್ಧವಾದ ಕತೆ. ಮಾಯಾಬಜಾರ್ ಅಂತ ಸಿನಿಮಾ ಇದೆಯಲ್ಲ, ಅದು ಇದೇ ಕಥೆ. ತೆಲುಗು ಇದೆ, ಕನ್ನಡದಲ್ಲೂ ಬಂದಿರಬೇಕು. ಆಗ ಮಾಯಾಬಜಾರ್ ಅಂತ ಘಟೋತ್ಕಚನ ಕತೆ ಬರುತ್ತೆ. ಅದು ಅಂದರೆ ಅಲ್ಲಿ ಮಾಯೆ ಸೃಷ್ಟಿ ಮಾಡ್ತಾನೆ ಅವನು. ಅದು ನಮ್ಮ ಯಕ್ಷಗಾನದಲ್ಲೂ ಬಹಳ ಪ್ರಸಿದ್ಧವಾದ ಕತೆ. ಇವತ್ತು ಯಕ್ಷಗಾನದಲ್ಲಿ ಅದು ಭಾಳ ದೊಡ್ಡ ಪ್ರಸಂಗ. ಅದು ಶಶಿಪ್ರಭಾ ಪರಿಣಯ. ಇದೇನು ಕಥೆ, ಆ ಕಥೆ ಏನು ಹೇಳುತ್ತೆ ಅಂತ ಅಂದರೆ, ಬಲರಾಮಿಗೆ ಶಶಿಪ್ರಭಾ ಅಂತ ಮಗಳಿರ್ತಾಳೆ. ಬಲರಾಮನ ತಂಗಿ ಅಲ್ವಾ ಸುಭದ್ರೆ, ತಂಗಿ ಮಗ ಇವನು ಅಭಿಮನ್ಯು, ಅಣ್ಣ ತಂಗಿ ಮಕ್ಕಳು. ಹಾಗಾಗಿ ಅಭಿಮನ್ಯುವಿಗೆ ಶಶಿಪ್ರಭೆಯ ಮೇಲೂ, ಶಶಿಪ್ರಭೆಗೆ ಅಭಿಮನ್ಯುವಿನ ಮೇಲೂ ಮನಸ್ಸಿರುತ್ತೆ. ಅಂದ್ರೆ ಮಾವನ ಮಗಳು, ಬೇಸಿಕಲಿ ಮಾವನ ಮಗಳು, ಸೋದರತ್ತೆ ಮಗ. ಅದು ಯಾವಾಗ ಅಂದರೆ ಪಾಂಡವರು ವನವಾಸದಲ್ಲಿದ್ದು ಹೊತ್ತು. ಆಗ ಬಲರಾಮನಿಗೆ ದುರ್ಯೋಧನನ ಮಗ ಲಕ್ಷ್ಮಣನಿಗೆ ಮಗಳನ್ನು ಕೊಡಬೇಕು ಅಂತ ಇರುತ್ತೆ. ಅಲ್ಲೆಲ್ಲ ಲಕ್ಷ್ಮಣ ಅಲ್ಲ, ಲಕ್ಷಣ ಅಂತ ಕರೆದಿದ್ದಾರೆ. ಅಲ್ಲಿ ಮಹಾಭಾರತ ಲಕ್ಷ್ಮಣ ಅಂತಲೇ ಹೆಸರು ಅವನಿಗೆ. ಅವನಿಗೆ ಕೊಡಬೇಕು ಅಂತ ಇರುತ್ತೆ. ಕೃಷ್ಣನಿಗೆ ಅಭಿಮನ್ಯುವಿಗೆ ಕೊಡಬೇಕು ಅಂತ ಇರುತ್ತೆ.
ಓ, ತಂಗಿ ಬಗ್ಗೆನೂ ಹಂಗೆ ಇತ್ತಲ್ವಾ? ಸುಭದ್ರೇನು ಕೂಡ ಅರ್ಜುನನ್ ಕೊಡೋದ್ ಬಗ್ಗೆ ಮನ್ಸಿರ್ಲಿಲ್ಲ ಅಂತ. ಅರ್ಜುನನಿಗೆ ಕೊಡಬಾರದು ಮನ್ಸಿರ್ಲಿಲ್ಲ ಅಂತ ಮಹಾಭಾರತ ಭಾಗವತಗಳೇನು ಹೇಳ್ತಾ ಇಲ್ಲ. ಅರ್ಜುನ ಇದ್ದಕ್ಕಿದ್ದಂಗೆ ತಗೊಂಡೋಗಿದ್ದಾಗ ಬಲರಾಮಂಗ್ ಸಿಟ್ಟು ಬಂದಿದ್ದು, ಅಧಿಕೃತ ರೂಪ ಬರಲಿಲ್ಲ ಅಂತ. ಬೇರೆ ಕಡೆಗೆ ಅದನ್ನು ದುರ್ಯೋಧನ ಕೊಡಬೇಕು ಅನ್ಕೊಂಡಿದ್ದ ಅಂತ ಆಮೇಲೆ ಹೊರಗಡೆ ಕತೆ ಹುಟ್ಕೊಂಡಿದೆ. ಈ ಕಥೆಯಲ್ಲಿ ಏನಾಗುತ್ತೆ, ಶಶಿಪ್ರಭೆಯಲ್ಲಿ ಅವನು ಹೋಗಿ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ, ಬಲರಾಮ ಹೋಗಿ ದುರ್ಯೋಧನನ ಹತ್ರ, ಅವನ ಮಗನಿಗೆ. ಇದು ಮೂಲ ಮಹಾಭಾರತದಲ್ಲಿ ಇಲ್ಲದ ಕಥೆಯನ್ನು ನಾನು ಹೇಳ್ತಾ ಇರೋದು. ಆ ಪ್ರಶ್ನೆ ಯಾಕೆ ಹುಟ್ಟಿತು ಅಂತ ಮಾಡ್ಕೊಂಬಂದುಬಿಡ್ತಾನೆ. ಮಾಡ್ಕೊಂಬಂದಾಗ 2 ಮುಹೂರ್ತ ಇಟ್ಕೊಂಡ್ಬರ್ತಾನೆ. ಯಾವ ಮುಹೂರ್ತಕ್ಕೆ ಅವರು ಬನ್ನಿ ನಮ್ಮೂರಿಗೆ ಅಂತ ಕರೆದು ಬರ್ತಾನೆ ಬಲರಾಮ, ಹಸ್ತಿನಾಪುರಕ್ಕೆ ಬಂದು. 2 ಮುಹೂರ್ತ ಅಂದ್ರೆ ಮದುವೆಗೆ. ಅದು ಗೊತ್ತಾಗತ್ತಲ್ಲ ಇವರಿಗೆ. ಆಗ ಘಟೋತ್ಕಚ ಬರ್ತಾನೆ, ಅವನು ಮಾಯಾವಿ. ಅವನಿಗೆ ಆಕಸ್ಮಿಕವಾಗಿ ಸುಭದ್ರೆ ಮತ್ತು ಅಭಿಮನ್ಯು ಕಾಡಲ್ಲಿ ಭೇಟಿ ಆಗ್ತಾರೆ, ಅಲ್ಲಿ ಪರಿಚಯ ಆಗುತ್ತೆ, ಗೊತ್ತಾಗುತ್ತೆ ಅಣ್ಣ ತಮ್ಮನ ಮಕ್ಕಳು ಅಂತ. ಅವನು ಭೀಮನ್ ಮಗ. ಇವನು ತಮ್ಮನ ಮದುವೆಯನ್ನು ಶಶಿಪ್ರಭೆಯೊಂದಿಗೆ ಮಾಡೋದಕ್ಕೆ ಅವನು ಹೊರಡ್ತಾನೆ. ಘಟೋತ್ಕಚ ಅವನೇನು ಮಾಡ್ತಾನೆ, ಮಾಯಾ ಸೃಷ್ಟಿ ಮಾಡ್ತಾನೆ. ಅಂದರೆ ದುರ್ಯೋಧನ ಅವರ ದಿಬ್ಬಣ ಬರುತ್ತೆ, ಅವರೆಲ್ಲ ಬಂದ್ಬಿಡ್ತಾರೆ ವರನ್ ಕಡೆಯವರು. ದುರ್ಯೋಧನ ಬರ್ತಾನೆ, ಅಲ್ಲಿ ಭೀಷ್ಮ ಬರ್ತಾನೆ, ದ್ರೋಣ ಬರ್ತಾನೆ, ಎಲ್ಲ ಬರ್ತಾನೆ, ಮದುವೆನೂ ಆಗೋಗುತ್ತೆ. ಬಂದಿದ್ದ ಅಭಿಮನ್ಯು. ಆದರೆ ಬಲರಾಮನಿಗೆ ಅದು ಇವನ ಮಾಯೆಯಿಂದಾಗಿ ಬಂದವರೆಲ್ಲ ಅವರು ಅಂತ ಕಾಣಿಸುತ್ತೆ. ಮದುವೆ ಆದ್ಮೇಲೆ ಅವ್ರು ಬರ್ತಾರೆ, ಮತ್ತೆ ನಿಜವಾದವರು ಬರ್ತಾರೆ. ಈ ಕತೆ ಬಹಳ ಪ್ರಸಿದ್ಧ. ಇದು ಏನು ಬಹಳ ರೋಚಕತೆ ಇರುವ ಕಥೆಯಲ್ಲ, ಪ್ರಸಿದ್ಧವಾಗಿ ಹೋಗಿದೆ. ಆದರೆ ಮಹಾಭಾರತದಲ್ಲಿ ಆ ಕಥೆ ಇಲ್ಲ, ಶಶಿರೇಖೆಯ ಪ್ರಸ್ತಾಪ ಇಲ್ಲ, ಶಶಿರೇಖೆ ಅಭಿಮನ್ಯು ಮದುವೆ ಯಾವ ಕಥೆಗಳೂ ಇಲ್ಲ. ಹೀಗಾಗಿ ಅವ್ರ ಮಕ್ಕಳು ಕೂಡ ಇಲ್ಲ. ಹಾಗಾಗಿ ಅವ್ರಿಗೆ ಸರಿಯಾಗಿ ಪ್ರಶ್ನೆ ಬಂದಿದೆ. ಅದು ಈಗ ಪಾಂಡವರ ವಂಶದಲ್ಲಿ ಅಂತ ಬಂದರೆ, ಅಥವಾ ಕೌರವರು ಪಾಂಡವರು ಎಲ್ಲರೂ ಸೇರಿದ ವಂಶದಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ ಮಕ್ಕಳು. ಉಳಿದಿದ್ಯಾರು ಅಂತ ಅಂದರೆ ಯಾರೂ ಉಳಿದಿಲ್ಲ. ಉತ್ತರೆಯ ಗರ್ಭ ಒಂದೇ ಉಳಿದಿತ್ತು. ಈ ಮಕ್ಕಳಲ್ಲಿ ದುರ್ಯೋಧನನ ಮಗ, ದುಶಾಸನ ಮಗ, ಉಳಿದವ್ರ ಮಕ್ಕಳು ಯುಧಿಷ್ಠಿರನ ಮಗ, ಅಥವಾ ಪ್ರತಿವಿಂಧ್ಯ, ಅಭಿಮನ್ಯು, ಸುತ, ಸೋಮ, ಶ್ರುತ ಯಾರು ಉಳಿಲೇ ಇಲ್ವಲ್ಲ. ಘಟೋತ್ಕಚ, ಇರಾವಂತ, ಬಬ್ರುವಾಹನ ಒಬ್ಬ ಉಳಿದಿದ್ದ, ಅಲ್ಲಿ ಅವನು ಇದಕ್ಕೆ ಸೇರೋಲ್ಲ. ಹಾಗಾಗಿ ಉಳಿದಿದ್ದ ಇಡೀ ಸಂತಾನದಲ್ಲಿ ಉಳಿದಿದ್ದು ಯಾವುದು, ಉತ್ತರೆಯ ಗರ್ಭ ಒಂದೇ. ಹಾಗಾಗಿ ಪರೀಕ್ಷಿತ ಹುಡ್ಕೊಂಬಂದ ಮುಂದೆ ಅಂತ. ಅವ್ರ ಪ್ರಶ್ನೆ ಶಶಿಪ್ರಭೆಗಾಗಿದ್ರೆ ಮಕ್ಕಳಾಗಿರ್ಲಿಲ್ವಾ ಅಂತ ಕೇಳಿರೋದು. ಇದೇ ಇಲ್ಲದೆ ಇರೋದ್ರಿಂದ ಮೂಲದಲ್ಲಿ ಆ ಪ್ರಸ್ತಾಪವೇ ಇಲ್ಲ. ಬಟ್ ಅಂದರೆ ಆ ಪ್ರಸಂಗಗಳನ್ನ ಇಟ್ಕೊಂಡು, ಅಂದರೆ ಮಹಾಭಾರತನ ಇಟ್ಕೊಂಡು ಎಷ್ಟೊಂದು ಕ್ರಿಯೇಟಿವ್ ಆಗಿ ಪ್ರಸಂಗಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ವಿ ಹ್ಯಾವ್ ಟು. ಅರ್ಜುನಿಗೆ ಸಂಬಂಧಪಟ್ಟದ್ದು ಅರುಣ್ ಮಹಾದೇವ್ ಅಂತ ಪ್ರಶ್ನೆ ಕೇಳಿದರು. ಒಂದು ವೇಳೆ ಅರ್ಜುನ ಇಂದ್ರನಿಗೆ ದೇವತೆಗಳಿಗೆ ಕೊಟ್ಟ ಮಾತು ಬದಿಗಿಟ್ಟು ದಿವ್ಯಾಸ್ತ್ರ ತನ್ನಲ್ಲಿದ್ದ ಅಷ್ಟೂ ಅಸ್ತ್ರಗಳನ್ನ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದರೆ ಏನಾಗ್ತಿತ್ತು ಅನ್ನೋದು ಪ್ರಶ್ನೆ. ಅದೇ ಅರ್ಜುನ ಲೋಕಪಾಲಕರನ್ನು ತಪಸ್ಸಿನಿಂದ ಒಲಿಸಿಕೊಂಡು ಅಸ್ತ್ರಗಳನ್ನು ಪಡ್ಕೊಳ್ತಾನಲ್ಲ ವನವಾಸದಲ್ಲಿದ್ದಾಗ. ಶಿವನ ಜೊತೆಗೂ ಪಾಶುಪತಾಸ್ತ್ರ ತಗೋತಾನೆ, ಅಲ್ಲಿಂದ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ, ಅಲ್ಲಷ್ಟು ಅಸ್ತ್ರಗಳು ಸಿಗ್ತವೆ ಅವನಿಗೆ. ಅದಾದ ಮೇಲೆ ಅವನು ದೇವ ವಿರೋಧಿಗಳನ್ನು ಕೊಲ್ತಾನೆ, ಕಾಲಕೇಯರು, ಹಿರಣ್ಯಪುರವಾಸಿಗಳು, ಅವರುಗಳನ್ನೆಲ್ಲ ಕೊಲ್ತಾನಲ್ಲ ಅವನು. ಆಗ ಇದ್ದ ಅವನಿಗೆ ಸಿಕ್ಕ ಅಸ್ತ್ರಗಳನ್ನು ಅವನು ಕುರುಕ್ಷೇತ್ರದಲ್ಲಿ ಬಳಸಿಲ್ಲ ಅಂತ. ಆ ಅಸ್ತ್ರಗಳನ್ನು ಯಾಕೆ ಬಳಸಿಲ್ಲ ಅಂತ ಅಂದರೆ, ಆ ಅಸ್ತ್ರಗಳು ಬಹಳ ಶಕ್ತಿಶಾಲಿಯಾದದ್ದು, ಮನುಷ್ಯರ ಮೇಲೆ ಬಳಸಬಾರದು ಅದನ್ನು ಅಂತ. ಮನುಷ್ಯರಿಗೆ ಅದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ, ಮತ್ತು ಭೂಮಿಯ ಮೇಲೆ ಅದು ಬಹಳ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ ಅಂತ. ಅದನ್ನು ಬಳಸಬಾರದು ಅಂತ ನಿಯಮ. ಹಾಗಾಗಿ ಬಳಸಬಾರದು ಅಂತಿರುವ ಅಸ್ತ್ರಗಳನ್ನು ಬಳಸೋಲ್ಲ. ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಆ ತಪ್ಪನ್ನು ಮಾಡುವಂತಿಲ್ಲ. ಈಗ ಬ್ರಹ್ಮಾಸ್ತ್ರವನ್ನು ಸಾಮಾನ್ಯರ ಮೇಲೆ ದ್ರೋಣರು ಪ್ರಯೋಗಿಸಿದಾಗ ಬಂದ ಪ್ರಶ್ನೆ ಇದೆಯಲ್ಲ, ಅದು ಅರ್ಜುನ ಅದು ಯಾವುದನ್ನು ಬಳಸಿಲ್ಲ. ಬಳಸಿದ್ರೆ ಏನಾಗ್ತಿತ್ತು ಅಂತ ಅವ್ರು ಕೇಳ್ತಾರೆ. ಬಳಸಿದ್ರೆ ಒಂದೇ ಸಲ ಯುದ್ಧ ಮುಗೀತಿತ್ತು. ಇಷ್ಟು 18 ದಿವಸ ಅಲ್ಲ ಎಳ್ಕೊಂಡು ಹೋಗೋ ಪ್ರಶ್ನೆಯೇ ಇರಲಿಲ್ಲ, ಮುಗೀತಿತ್ತು, ಯುದ್ಧ ಮುಗೀತಿತ್ತೇನೋ. ಆದರೆ ಮತ್ತೊಂದು ದೊಡ್ಡ ಅನ್ಯಾಯ ಆಗ್ತಿತ್ತು ಅಲ್ಲಿ. ಅದು ಆಗುವಂತಿಲ್ಲ. ಅನ್ಯಾಯ ಆಗಬಾರದು. ಅನ್ಯಾಯವೇ ಆಗಿಲ್ವ ಅಂತ ಪ್ರಶ್ನೆ ಕೇಳ್ಬೋದು. ಸಣ್ಣ ಅನ್ಯಾಯಗಳನ್ನು ಮಾಡಿದೆ ಇಲ್ಲೂ. ಅದು ನೋಡಿದ್ವಲ್ಲ, ಅಶ್ವತ್ಥಾಮ ಆತಃ ಕುಂಜರಾನೋ, ಭೀಷ್ಮನ ಸಾವಿನಲ್ಲೋ ಬೇಕಾದಷ್ಟು ಇದೆಯಲ್ಲ, ಅದೆಲ್ಲ ಸರಿ. ಆದರೆ ಅಂಥ ಅನ್ಯಾಯ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಹೋಗೋಕ್ಕಾಗಲ್ಲ. ನ್ಯಾಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲೇ ಹೋಗಿ ಧರ್ಮಸ್ಥಾಪನೆ ಮಾಡಬೇಕು. ಅನಿವಾರ್ಯ ಆದಾಗ ಸಣ್ಣ ಪುಟ್ಟ ಅನ್ಯಾಯ ಮಾಡೋದಕ್ಕೆ ಆಗ್ಬೋದು ಅಂತ ಹೇಳಿದೆಯೇ ಹೊರತು ಇಂಥ ಅನ್ಯಾಯ ಮಾಡುವಂತಿಲ್ಲ. ಹಾಗಾಗಿ ಅಧರ್ಮಿ ಆಗ್ತಿದ್ದ ಅರ್ಜುನ, ಮತ್ತು ಅರ್ಜುನ ಜೊತೆಗಿದ್ದವರೆಲ್ಲರೂ ಅಧರ್ಮಿ ಆಗ್ತಾ ಇದ್ರು, ಮತ್ತು ಅರ್ಜುನ ಪಾಪಿ ಆಗ್ತಿದ್ದ. ಅದರಿಂದ ಅಧರ್ಮ ಮಾಡಿದಾಗ ಏನಾಗ್ತಾ ಇತ್ತು ಅಂತ ಅಂದರೆ,
ದೊಡ್ಡ ಪಾಪ ಕಟ್ಕೋತಾ ಇದ್ದ. ಅರ್ಜುನಿಗೂ ಪಾಪ ಬರ್ತಿತ್ತು, ಅರ್ಜುನ ಜೊತೆಗಿದ್ದವರಿಗೂ ಪಾಪ ಬರ್ತಿತ್ತು ಸಹಜವಾಗಿ. ಹಾಗಾಗಿ ಅವನು ಮತ್ತೆ ನರಕಕ್ಕೆ ಹೋಗ್ಬೇಕಾಗ್ತಿತ್ತು. ಧರ್ಮ ಸ್ಥಾಪನೆಗೆ ಅಂತ ಹೊರಟು ಅಧರ್ಮದ ಕಾರ್ಯ ಆಗ್ತಾ ಇತ್ತು. ಹಾಗಾಗಿ ಆ ಕಾರ್ಯವನ್ನು ಅವನು ಮಾಡಲಿಲ್ಲ. ಎಂಥದೇ ಹೊತ್ತು ಬಂದರೂ ಅವುಗಳನ್ನು ಪ್ರಯೋಗಿಸದೆ ಇವರ ಮೇಲೆ ಯಾವ ಅಸ್ತ್ರ ಪ್ರಯೋಗ ಮಾಡ್ಬೋದೋ ಅದನ್ನೇ ನಿಪುಣತೆಯಿಂದ ಪ್ರಯೋಗಿಸಿ ಅವನು ಬಳಸಿದ. ಅದ್ರ ಕನ್ಸಿಡರೇಷನ್ ಕೂಡ ಇಲ್ಲ, ಅದ್ರ ಬಗ್ಗೆ ಯೋಚನೆ ಚರ್ಚೆ ಕೂಡ ಆಗಿಲ್ಲ ಅಲ್ವಾ? ಯಾರು ಕೂಡ ನಿನ್ನ ಹತ್ರ ಇದೆ ನೀನ್ ಮಾಡು ಅಂತ ಕೂಡ ಹೇಳಿದ ಪ್ರಸಂಗ ಹೇಳಿಲ್ಲ, ಹೇಳೋದಿಲ್ಲ ಅದನ್ನು. ಆ ಎಚ್ಚರಿಕೆಯಲ್ಲಿ ಇರ್ತಾರೆ ಅವರು. ಅಂದರೆ ಆ ಪ್ರಸಂಗ ಒಂದು ವನವಾಸದಲ್ಲೂ ಬರುತ್ತೆ. ಅವನು ಹೋಗಿ ಅಲ್ಲಿಂದ ಅಸ್ತ್ರಗಳನ್ನೆಲ್ಲ ಪಡ್ಕೊಂಡು ಹಿಂದಿರುಗಿ ಬರ್ತಾನಲ್ಲ ಅರ್ಜುನ, 5 ವರ್ಷ ಆಗಿರುತ್ತೆ ಅವನು ಇಲ್ಲದೆ. ಬಂದಾಗ ಯುಧಿಷ್ಠಿರ ಸಹಜವಾಗಿ ಕೇಳ್ತಾನೆ, ಇವ್ರುಗಳಿಗೆ ಎಲ್ಲರಿಗೂ ಅಸ್ತ್ರಶಸ್ತ್ರಗಳೆಲ್ಲ ಗೊತ್ತಿದೆ, ಆದರೆ ಅರ್ಜುನ ಕಲ್ತಿದ್ದು ಯಾವುದು ಗೊತ್ತಿಲ್ಲ ಅವರಿಗೆ, ಒಂದು ನೋಡು ಕೂಡ ಗೊತ್ತಿಲ್ಲ, ಕೇಳಿ ಕೂಡ ಗೊತ್ತಿಲ್ಲ. ಯುಧಿಷ್ಠಿರ ಹೇಳ್ತಾನೆ, ಒಮ್ಮೆ ಸುಮ್ಮನೆ ಪ್ರಯೋಗ ಮಾಡಿ ತೋರಿಸು ಹೆಂಗಿರುತ್ತೆ ಅದು ಅಂತ. ಯಾರ ಮೇಲೆ ಅಂತಲ್ಲ, ಒಂದು ಪ್ರದರ್ಶನಕ್ಕೆ ಅಂತ. ಅಣ್ಣ ಹೇಳಿದಾನಲ್ಲ, ಅರ್ಜುನ ಪ್ರಯೋಗಿಸೋದಕ್ಕೆ ಅಂತ ಹೊರಟಾಗ ಇವರೆಲ್ಲ ಬಂದುಬಿಡ್ತಾರೆ ಮೇಲಿನಿಂದ, ಬಂದು ನಿಲ್ಲಿಸ್ತಾರೆ, ಯಾವ ಕಾರಣಕ್ಕೂ ಮಾಡಬೇಡ ಅಂತ. ಅಂದರೆ ನೀನು ಯಾರ ಮೇಲೂ ಅಲ್ಲ, ಸುಮ್ಮನೆ ತೋರಿಸ್ತೀನಿ ಅಂತ ಪ್ರಯೋಗ ಮಾಡಿದ್ರು ಅದರಿಂದ ಭೂಮಿಗೆ ಅಪಾಯ ಇದೆ, ಹಾಗಾಗಿ ಮಾಡಬೇಡಿ ಅಂತ ಬಂದು ನಿಲ್ಲಿಸ್ತಾರೆ. ಈ ಘಟನೆಯನ್ನು ಮಹಾಭಾರತ ಹೇಳುತ್ತೆ. ಈ ಘಟನೆಯನ್ನು ಮಹಾಭಾರತ ಯುದ್ಧಕ್ಕಿಂತ ಮುಂಚೆನೆ ವನವಾಸದಲ್ಲಿದ್ದಾಗಲೇ. ಅಂದ್ರೆ ಸಹಜ ಕುತೂಹಲದಲ್ಲಿ ಯುಧಿಷ್ಠಿರ ಕೇಳಿದ್ದು. ಅವನಿಗೂ ಇದನ್ನು ಇವನ್ ಮುಂದೆ ಬಳಸಬೇಕು ಅಂತಿಲ್ಲ, ಬದುಕಿನಲ್ಲೇ ನೋಡದ ಇದು ಅದು ಹೆಂಗಿರತ್ತೆ ಹೇಗಿದ್ರೆ ಅಂತ ಸಹಜ ಕುತೂಹಲ, ಮನುಷ್ಯ ಸಹಜ ಕುತೂಹಲ. ಸೊ ಹೀಗಾಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಇದನ್ನ ಬಳಸೋದು ಬೇಡ ಅಂತ ಹೇಳಿ. ಆಮೇಲೆ ಇನ್ನೊಂದು ನೀವು ಹೇಳ್ತಿರ್ಬೇಕಾದ್ರೆ ಅನ್ಯಾಯ ಅನ್ನೋದು ಅನ್ಯಾಯ ಆಗ್ತಿತ್ತು ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ನನ್ನ ಮನಸ್ಸಲ್ಲಿ ಏನು ಬಂತು, ಎಲ್ಲ ಅನ್ಯಾಯ ಆಗ್ಬಿಟ್ಟಿದೆಲ್ಲ ಅಂತ ಅನಿಸ್ತು. ಅಂದ್ರೆ ಅನ್ಯಾಯ ಇನ್ ದ ಸೆನ್ಸ್, ಈ ಕಡೆ ಪಾಂಡವರು ಸಾಯ್ತಾರೆ, ಕೌರವರು ಸಾಯ್ತಾರೆ, ಪಾಂಡವ್ರ ಕಡೆಯವರು ಸಾಯ್ತಾರೆ, ಕೌರವ್ರ ಕಡೆಯವರು ಸಾಯ್ತಾರೆ, ಈ ಸೈನಿಕರು ಸಾಯ್ತಾರೆ, ಇವ್ರ ಸೈನಿಕರು ಸಾಯ್ತಾರೆ, ಯಾರು ಉಳಿತಾರೆ? ಅಲ್ವಾ? ಉಳಿಯೋದು ಯಾರು? ಪಾಂಡವರ ಈ ಗುಂಪು ಮಾತ್ರ ಮತ್ತು ಪರೀಕ್ಷಿತ ಅಲ್ವಾ? ಸೊ ಹೀಗಾದ್ರೆ ಆ ಒಂದು ಅಸ್ತ್ರ ಬಳಸಿದ್ರೆ ಬಹುಶಃ ಇವ್ರಿಗೂ ಅದು ಖಂಡಿತ ಯುದ್ಧ ಅಲ್ಲದವರಿಗೂ ಆಗ್ತಾ ಇತ್ತು, ಯುದ್ಧದಲ್ಲಿ ಸಂಬಂಧಿಸದೇ ಇದ್ದವರಿಗೂ ಅಂತ ಅದು ಬರುತ್ತೆ. ಮುಂದೆ ಒಂದು 2 ಅಸ್ತ್ರ ಪ್ರಯೋಗ ಬಂದಾಗ ಒಂದು ವೈಷ್ಣವಾಸ್ತ್ರ ಪ್ರಯೋಗ ಮಾಡುತ್ತಾನೆ ಅಶ್ವತ್ಥಾಮ, ಮುಂದಿನ ಕಥೆಯಲ್ಲಿ ಬರುತ್ತೆ ಅದು. ಆಗ ಅದರ ಉಲ್ಲೇಖ ಬರುತ್ತೆ, ಯುದ್ಧ ಭೂಮಿಯಲ್ಲ, ಅದರ ಸುತ್ತ ಆಚೆ ಈಚೆ ಎಲ್ಲ ಅದರ ಪರಿಣಾಮ ಬೀರುತ್ತು ಅಂತ. ಅಂದರೆ ಜಲಾಶಯಗಳೆಲ್ಲ ಒಣಗಿ ಹೋದವು ಅದರಿಂದ, ಅದರ ಪರಿಣಾಮಕ್ಕೆ ಅಂತೆಲ್ಲ ಬರುತ್ತೆ. ಈ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ಏನಾಯಿತು ಅಂತ ಅನ್ನೋದು. ಅದಾದಮೇಲೆ ಅವನು ವೈಷ್ಣವಾಸ್ತ್ರ ಪ್ರಯೋಗ ಮಾಡಿದಾಗ ಅಶ್ವತ್ಥಾಮ, ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ ಆ ಕಥೆ, ಅದರ ಕುರಿತು ಅದು 2ರ ಪರಿಣಾಮವನ್ನು ಏನು ವರ್ಣಿಸಿದೆಯೋ ಅದು ಅಣ್ವಸ್ತ್ರ ಪ್ರಯೋಗ ಮಾಡಿದಾಗ ಏನು ಪರಿಣಾಮ ಆಗುತ್ತೋ ಅದೇ ಪರಿಣಾಮ ಅಲ್ಲಿದೆ ಅಂತ ಅದನ್ನು ವಿದೇಶಿ ವಿದ್ವಾಂಸರುಗಳು ಗುರುತಿಸಿದ್ದಾರೆ. ಹಾಗಾಗಿ ಅದರ ಆಧಾರದ ಮೇಲೆ ಮಹಾಭಾರತದ ಹೊತ್ತಿನಲ್ಲಿ ಅಣ್ವಸ್ತ್ರ ಇತ್ತೆ ಅಂತ ಒಂದು ಚಿಂತನೆ ಉಟ್ಕೊಂಡಿದೆ. ಅಣ್ವಸ್ತ್ರ ಅಂತೆಲ್ಲ ಇತ್ತು ಅಂತ ಮಹಾಭಾರತದಲ್ಲ ಎಲ್ಲೂ ಹೇಳಿಲ್ಲ, ಆ ಥರದ ಪ್ರಸ್ತಾಪವೂ ಅಲ್ಲಿಲ್ಲ. ಆದರೆ ಆ ಅಸ್ತ್ರ ಪ್ರಯೋಗ ಮಾಡಿದಾಗ ಯಾರ ಮೇಲೆ ಮಾಡ್ತೀರೋ ಅವ್ರ ಮೇಲೆ ಮಾತ್ರ ಅಲ್ಲ, ಅದು ನೆಲ, ಜಲ, ಗಾಳಿ ಎಲ್ಲೋದ್ರ ಮೇಲೂ ದುಷ್ಪರಿಣಾಮ ಬೀರತ್ತೆ ಅನ್ನೋ ಅಂಶ ಅಲ್ಲಿ ಕಾಣಿಸುತ್ತೆ. ಈ ಜೊತೆ ಇನ್ನೊಂದು ಪ್ರಶ್ನೆ ಇದೆ, ಅರ್ಜುನಿಗೆ ಸಂಬಂಧಪಟ್ಟದ್ದು ಮತ್ತು ಆತನ ಧನುರ್ವಿದ್ಯೆಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನೇ ಇಲ್ಲೇ ಕೇಳ್ತಾ ಇದ್ದೀನಿ. ಸರ್, ನನ್ನ ಒಂದು ಪ್ರಶ್ನೆ ಇದೆ. ಧನುರ್ವಿದ್ಯೆಯಲ್ಲಿ ಅರ್ಜುನ ಸರ್ವಶ್ರೇಷ್ಠನಾಗಿದ್ದ ಎಂದು ನಾನು ಒಪ್ಕೊಳ್ತೇನೆ, ಆದರೆ ಅರ್ಜುನ ಕೃಷ್ಣ ಹಾಗೂ ಬಲರಾಮ ಈ ಇಬ್ಬರಿಗಿಂತಲೂ ಶ್ರೇಷ್ಠನಾಗಿದ್ದಾನ ಅನ್ನೋದು ಪ್ರಶ್ನೆ. ಇಲ್ಲ, ಕೃಷ್ಣನಿಗಿಂತ ಅರ್ಜುನ ಶ್ರೇಷ್ಠನಾಗಿದ್ದ ಅಂತಾಗಲಿ ಬಲರಾಮನಿಗಿಂತ ಶ್ರೇಷ್ಠನಾಗಿದ್ದ ಅಂತಾಗಲಿ ಹೇಳೋಕ್ಕಾಗಲ್ಲ. ಇಲ್ಲಿ ಸರ್ವಶ್ರೇಷ್ಠ ಅಂತೆಲ್ಲ ಬಳಸುವಾಗ ಅದೆಲ್ಲವೋ ಯಾವುದೋ ಸನ್ನಿವೇಶ ಸಂದರ್ಭಕ್ಕೆ ಹೇಳ್ಕೊಂಬಂದಿರೋದಾಗಿರುತ್ತೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಇಂಥ ವೀರ ಇನ್ನೊಬ್ಬನಿಲ್ಲ ಅಂತ ಎಲ್ಲರಿಗೂ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಕೃಷ್ಣ ಬಲರಾಮರನ್ನು ಮೀರಿಸಿದ ವೀರ ಅರ್ಜುನ ಅಲ್ಲ, ಅದು ಅವರೇನೆ. ಅದರಲ್ಲೂ ಕೃಷ್ಣನೇ ಅತ್ಯಂತ ಇದು ಅಂದರೆ ಕೃಷ್ಣನೇ. ಇದೆಲ್ಲ ಒಂದು ಸಣ್ಣ ಸಣ್ಣ ಗೆರೆಯ ಅಂತರವನ್ನು ಹೇಳಬೇಕಾಗಿರೋದಷ್ಟೇ. ಈಗ ಅರ್ಜುನನಿಗಿಂತ ಉಳಿದವರು, ಅರ್ಜುನ ಎಲ್ಲರಿಗಿಂತ ಮೀರಿದವನು ಅಂತ ಅಂದರೆ ಕರ್ಣನೋ, ಭೀಷ್ಮನೋ, ದ್ರೋಣನೋ ಇವರುಗಳೆಲ್ಲ ಯಾರು, ಅವರಿಗೆ ಅಂತರ ಬಹಳ ಇದೆ ಅಂತಲ್ಲ, ಸಣ್ಣ ಅಂತರಗಳು. ಅರ್ಜುನ ಶ್ರೇಷ್ಠ ಅನ್ನೋದಕ್ಕೆ ಒಂದು ಕಾರಣ ಸಿಕ್ಕಿದ್ಯಲ್ಲಿ ಅಂತ ಅಂದರೆ ಅವನಲ್ಲಿ ಇವ್ರು ಯಾರಿಗೂ ಗೊತ್ತಿರದ ಸ್ವರ್ಗಕ್ಕೆ ಹೋಗಿ ಪಡೆದುಕೊಂಡು ಬಂದ ಅಸ್ತ್ರಗಳಿತ್ತಲ್ಲ, ಬಳಸೋಕೆ ಬರ್ತಾ ಇರಲಿಲ್ಲ ಇತ್ತಲ್ವ, ಅದನ್ನು ಇಟ್ಕೊಂಡಾಗ ಇವರೆಲ್ಲರಿಗಿಂತ ಅವನು ಶ್ರೇಷ್ಠ ಅಂತ ಹೇಳಬೇಕಾಗಿದೆ. ಆದರೆ ಕೃಷ್ಣ ಬಲರಾಮರನ್ನು ಮೀರಿ ಅಲ್ಲ. ಸರ್, ಇಲ್ಲಿ ನನ್ನ ಪ್ರಶ್ನೆ, ಈ ಬಲರಾಮ ಅನ್ನೋ ಕ್ಯಾರೆಕ್ಟರ್ ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ ನನಗೆ. ಹೌದು ಅಲ್ವಾ? ಬಹಳ ವಿಶಿಷ್ಟವಾದ ವ್ಯಕ್ತಿ. ಯಾಕೆಂದ್ರೆ ಈತ ಬಲರಾಮ ನೀವು ಹೇಳಿದಾಗೆ
ಈತನೂ ಕೂಡ ದೊಡ್ಡ ಬಿಲ್ಲುಗಾರ ಅಥವಾ ಯೋಧ. ಆದರೆ ಈತ ಕೃಷ್ಣನ ಅಣ್ಣ. ಆದರೆ ಈತ ಕೌರವ್ರ ಕಡೆ ಸೇರಿಕೊಳ್ತಾನೆ. ಆದರೆ ಆತ ಯುದ್ಧ ಮಾಡಿದ್ದು ನನಗೆ ಉಲ್ಲೇಖಗಳು ಕಾಣಲಿಲ್ಲ. ಕೌರವರ ಕಡೆ ಸೇರ್ಕೊಳ್ಳಲ್ಲ ಅವನು ಯುದ್ಧಕ್ಕೂ ಬರೋದಿಲ್ಲ. ಅವನು ಭಾಗವತದಲ್ಲಿ ಅವ ಕಥೆಗಳು ತುಂಬ ಬರುತ್ತೆ. ಕೃಷ್ಣ ಚರಿತ್ರೆ ಭಾಗವತದಲ್ಲಿ ಏನು ಬರುತ್ತೆ, ಅಲ್ಲಿ ಬಲರಾಮನಿಗೆ ತುಂಬ ದೊಡ್ಡ ಸ್ಥಾನ ಇದೆ, ಕೃಷ್ಣನಷ್ಟೇ. ಮಹಾಭಾರತದಲ್ಲಿ ಇಲ್ಲ, ಅವನಿಗೆ ಬರೋದೇ ಇಲ್ಲ ಅಂತಲ್ಲ, ಬರ್ತಾನೆ. ಆದರೆ ಅವನು ಯುದ್ಧಕ್ಕೆ ಬರೋದಿಲ್ಲ. ಗದಾ ಯುದ್ಧದ ಹೊತ್ತಿನಲ್ಲಿ ಬರ್ತಾನೆ, ಮುಂದೆ ನಾವು ಅದನ್ನು ಹೇಳಲಿಕ್ಕಿದೆ. ಅವನು ಬಹಳ ವಿಚಿತ್ರ ವಿಶಿಷ್ಟವಾದ ವ್ಯಕ್ತಿ. ಅವನು ಎಷ್ಟೋ ವಿಷಯಗಳಲ್ಲಿ ಕೃಷ್ಣನಿಗೆ ಅವನಿಗೆ ಭಿನ್ನಾಭಿಪ್ರಾಯಗಳಿವೆ. ಕೃಷ್ಣ ಬಲರಾಮರ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಅದ್ಭುತವಾದ ಕಥೆಗಳನ್ನು ಮೂಲ ಕಥೆಯಿಂದ ಹೊರಗಡೆ ಕಟ್ಟಿದ್ದಾರೆ. ಭಾರಿ ಭಾರಿ ಕಥೆಗಳೆಲ್ಲ ಹುಟ್ಕೊಂಡಿವೆ. ವರ್ಣರಂಜಿತವಾದ ವ್ಯಕ್ತಿತ್ವ ಅವನದ್ದು ಅಂತ. ಅಂದರೆ ಅತ್ಯಂತ ಹೆಚ್ಚು ಮದ್ಯಪಾನ ಮಾಡ್ತಾ ಇದ್ದ ಬಲರಾಮ ಅಂತೆಲ್ಲ ಕಥೆಗಳು ಹೊರಗಡೆ ಹುಟ್ಕೊಂಡಿವೆ. ಭಾರಿ ಕಥೆಗಳು ಅಂದರೆ ಮೊದಲಿಂದಲೂ ಇವೆ, ಈಗ ಅಂತ ಅಲ್ಲ. ಮತ್ತು ಕೃಷ್ಣನ ಎಷ್ಟೋ ನಿಲುವುಗಳನ್ನು ಅವನು ಒಪ್ತಾ ಇರಲಿಲ್ಲ, ಅವನ ನಿಲುವುಗಳನ್ನು ಕೃಷ್ಣ ಒಪ್ತಾ ಇರಲಿಲ್ಲ. ಆದರೆ ಈ ನಮ್ಮ ಯಕ್ಷಗಾನ ನಾಟಕಗಳಲ್ಲೆಲ್ಲ ಬಂದಿರೋದು ಕೃಷ್ಣ ಅವನನ್ನು ಆಗಾಗ ಮಂಗ ಮಾಡ್ತಿದ್ದ ಅಂತ. ಅವನೇನೋ ಅನ್ಕೋತಾ ಇದ್ದ, ಮಾಯಾ ಬಜಾರೆಲ್ಲ ಆಗಿರೋ ಥರ ಕೃಷ್ಣ ಅವನನ್ನು ಮಂಗ ಮಾಡ್ತಾ ಇದ್ದ ಅನ್ನೋ ಥರದ್ದೆಲ್ಲ ಕಥೆಗಳೆಲ್ಲ ಬಂದಿವೆ. ಆದರೆ ಆ ಥರದ್ದೆಲ್ಲ ವ್ಯಕ್ತಿತ್ವ ಅಲ್ಲ ಅವನದು, ಗಂಭೀರ ವ್ಯಕ್ತಿತ್ವವೇ. ಆದರೆ ಅವರಲ್ಲಿ ಅಭಿಪ್ರಾಯ ಭೇದಗಳು ಇತ್ತು ಎಷ್ಟೋ ವಿಷಯಗಳಲ್ಲಿ. ಆದರೆ ಅವನು ಕೃಷ್ಣನನ್ನು ಮೀರ್ತಾ ಇರಲಿಲ್ಲ. ಕೊನೆಗೆ ಕೃಷ್ಣ ಏನು ಹೇಳ್ತಾನೋ ಅದೇ. ಕೃಷ್ಣ ಬೇಡ ಅಂದರೆ ಬೇಡ, ಕೃಷ್ಣ ಬೇಕು ಅಂದರೆ ಬೇಕು, ಹಾಗಿದ್ದವನು. ಅವನು ಒಂದೇ ತಂದೆ ತಾಯಿ ಮಕ್ಕಳ ಇವರಿಬ್ರು? ತಂದೆ ಒಬ್ಬ, ತಾಯಿ ಬೇರೆ. ಸೊ ಹಾಗೆ ನಾವು ಭಾಗವತದ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆ ಅದು ವಾಸ್ತವವಾಗಿ ಕೃಷ್ಣ ಚರಿತ್ರೆ ಇದೆಯಲ್ಲ, ಅದು ಬಹಳ ಖುಷಿ ಕೊಡುವ ಕಥೆಗಳಲ್ಲಿ ಇದಕ್ಕಿಂತ ಜಾಸ್ತಿ ಇದೆ. ಇಷ್ಟು ಈ ತರಹದ ಈ ಚರ್ಚೆಗಳು ಜಿಜ್ಞಾಸೆಗಳು ಹುಟ್ಟೋಲ್ಲ, ಆದರೆ ತುಂಬಾ ರಂಜನೆ ಕೊಡುವ, ಮನಸ್ಸಿಗೆ ಖುಷಿ ಕೊಡುವ, ನೆಮ್ಮದಿ ಕೊಡುವ ಕಥೆಗಳು ಅದರಲ್ಲಿ ಕಾಣಿಸುತ್ತೆ. ನನಗೆ ಅರ್ಥವಾಗದ ಪ್ರಶ್ನೆ ಒಂದಿದೆ ಗುರುಗಳೇ. ಅರ್ಜುನನನ್ನು ಕೊಲ್ಲಲು ಪಡೆದ ಅಸ್ತ್ರ ಅಂದರೆ ಕರ್ಣ ಅರ್ಜುನನ್ನು ಕೊಲ್ಲಲು ಪಡೆದ ಅಸ್ತ್ರ ಒಂದು ಯಾವುದೋ ಒಂದು ಅಸ್ತ್ರದ ಬಗ್ಗೆ ನೀವು ಹೇಳಿದಿರಿ. ಆದರೆ ಜಯದ್ರಥನನ್ನು ಕೊಲ್ಲಲು ಅರ್ಜುನನು ಬರುವಾಗ ಅರ್ಜುನಿಗೂ ಯುದ್ಧ ಆಯಿತು ಅಂತ ಹೇಳಿದ್ರಿ. ಆದರೆ ಆಗ ಈ ಅಸ್ತ್ರವನ್ನು ಕರ್ಣ ಯಾಕೆ ಅರ್ಜುನನ ವಿರುದ್ಧ ಬಳಸಲಿಲ್ಲ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ, ಆದರೆ ನಮಗೆ ಉತ್ತರ ಸಿಗ್ತಾ ಇಲ್ಲ, ದಯವಿಟ್ಟು ತಿಳಿಸಿ ಅಂತ. ಈ ಪ್ರಶ್ನೆ ಧೃತರಾಷ್ಟ್ರನೂ ಕೇಳಿದ್ದ, ನಾವು ಅದನ್ನು ಮಾತಾಡಿದ್ವಿ. ಆ ಶಕ್ತಿಯಾಯುಧ ಅಂತ ಒಂದಿತ್ತು. ಇವನು ತನ್ನ ಕವಚ ಕುಂಡಲಗಳನ್ನು ಇವನಿಗೆ ಕೊಟ್ಟಾಗ, ಇಂದ್ರನಿಗೆ ಕೊಟ್ಟಾಗ, ಅದಕ್ಕೆ ಪ್ರತಿಯಾಗಿ ಒಂದು ಶಕ್ತಿಯನ್ನು ತಗೊಂಡಿದ್ದ ಇಂದ್ರನಿಂದ. ಅದನ್ನು ಹಾಗೇ ಇಟ್ಕೊಂಡಿದ್ದ. ಅದು ಒಂದ್ಸಲ ಮಾತ್ರ ಬಳಸಬಹುದಾದ ಶಸ್ತ್ರ. ಅರ್ಜುನನ ಕೊಲ್ಲೋದಕ್ಕೆ ಅಂತಲೇ ಕರ್ಣ ಇಟ್ಕೊಂಡಿದ್ದ. ಅವನು ಅದನ್ನು ಘಟೋತ್ಕಚನ ಮೇಲೆ ಪ್ರಯೋಗ ಮಾಡುವಂತಾಗಿ ಅದು ಹೋಗ್ಬಿಡ್ತು. ಆಗ ಧೃತರಾಷ್ಟ್ರ ಸಂಜಯನಿ ಕೇಳ್ತಾನೆ, ಅಲ್ಲ ಈ ಅಸ್ತ್ರ ಇಟ್ಕೊಂಡು ಇದಾಗುವಾಗ 14ನೇ ದಿವಸ ಅದು ನಡೆದಿದ್ದು. 14 ದಿವಸದಲ್ಲಿ 10 ದಿವಸ ಮೊದಲಿರಲಿಲ್ಲ ಬಿಡೋಣ, ಆದರೆ ಈ 4 ದಿವಸ ಯಾಕೆ ಅವನು ಇದನ್ನು ಬಳಸಲಿಲ್ಲ? ಇಷ್ಟರೊಳಗೆ ಬಳಸಿದ್ರೆ ಮುಗಿದೋಗ್ತಿತ್ತಲ್ಲ ಯುದ್ಧ ಅಂತ ಧೃತರಾಷ್ಟ್ರ ಕೂಡ ಕೇಳ. ಅರ್ಜುನ ವಿರುದ್ಧ ಯಾಕೆ ಬಳಸಲಿಲ್ಲ ಅಂತ, ಮುಖಾಮುಖಿಯೂ ಆಗಿದ್ರಲ್ಲ ಅಂತ. ಆಗ ಸಂಜಯ ಹೇಳ್ತಾನೆ, ಪ್ರತಿದಿನ ರಾತ್ರಿ ಸಭೆಯಲ್ಲಿ ಈ ಅಸ್ತ್ರವನ್ನು ನಾಳೆ ಕರ್ಣ ಪ್ರಯೋಗಿಸಬೇಕು ಅಂತ ನಾವು ಹೇಳ್ತಾ ಇದ್ವಿ, ಅವನು ಪ್ರಯೋಗಿಸ್ತೀನಿ ಅಂತ ಹೇಳ್ತಾ ಇದ್ದ. ಮರುದಿವಸ ಅವನಿಗೆ ಮರ್ತೋಗ್ತಿತ್ತು ಅಂತ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಅಷ್ಟು ದಿವಸನೂ ಹಂಗೆ ನಡೆದಿದೆ. 4 ದಿವಸನೂ ಮತ್ತೆ ರಾತ್ರಿ ಸಭೆಯಾಗಿದೆ, ಇವತ್ತು ನೀ ಶಕ್ತಿ ಆಯುಧ ಬಳಸಿಲ್ಲ, ಅದನ್ನ ಬಳಸಬೇಕು ನಾಳೆ ಅಂತ ಇವ್ರು ಹೇಳ್ತಾರೆ. ಹೌದು, ಮರೆತು ಬಿಟ್ಟೆ, ನಾಳೆ ಬಳಸ್ತೀನಿ ಅಂತ ಹೇಳ್ತಾನೆ. ಕರ್ಣ ಅದನ್ನು ಬಳಸೋಲ್ಲ ಮಾರನೇ ದಿನ. ಅವನಿಗೆ ನೆನಪೇ ಆಗ್ತಾ ಇರಲಿಲ್ಲ ಅನ್ನೋ ತರಹದ ಅರ್ಥದಲ್ಲಿ ಸಂಜಯ ಹೇಳ್ತಾನೆ. ಇಲ್ಲಿಗೂ ಕೂಡ ಅದೇ ನಾವು ಉತ್ತರವನ್ನೇ ತಗೊಳ್ಬೇಕು. ಈಗ ಅರ್ಜುನ ಕರ್ಣ ಎದರ ಬದರ ಆದಾಗಲೂ ಅವನಿಗೆ ಅದರ ನೆನಪು ಬರಲಿಲ್ಲ, ಕರ್ಣನಿಗೆ ಅದರ ನೆನಪು ಬರಲಿಲ್ಲ ಅಂತ. ಅದು ಯಾಕೆ ಅಂತ ಅಂದರೆ, ಅದು ಅರ್ಜುನನಿಗೆ ಸಾವು ಬರೆದಿರಲಿಲ್ಲ. ಅರ್ಜುನನ ಕಾಲ ಬರದೆ ಅದಾಗೋದೇ ಇಲ್ಲ ಅಂತ. ಈಗ ಏನೇ ಇದ್ರೂ, ಒಬ್ಬನ ಹತ್ರ ಒಂದು ಶಕ್ತಿ ಇದೆ, ಅವನನ್ನು ಕೊಲ್ಲುವ ಅಸ್ತ್ರ ಇದೆ, ಕೊಲ್ಲುವ ವ್ಯಕ್ತಿ ಇದ್ದಾನೆ, ಏನೆಲ್ಲ ಇದ್ರೂ ಸಾವಿನ ಕ್ಷಣ ಅವನಿಗೆ ಬಾರದೆ ಇದು ಯಾವುದೂ ಕೆಲಸ ಮಾಡೋಲ್ಲ. ಇಲ್ಲದೇ ಇದ್ರೆ ಇದನ್ನು ಯಾರೋ ಯಾವತ್ತೂ ಮಾಡ್ಬೋದಾಗಿತ್ತಲ್ಲ. ಕೊನೆಗೆ 18ನೇ ದಿನ ಹೋಗಿ ಅಶ್ವತ್ಥಾಮನಿಗೆ ದೃಷ್ಟದ್ಯುಮ್ನನ್ನು ಕೊಲ್ಲೋದಕ್ಕಾಗತ್ತಂತೆ, ಮೊದಲೇ ಕೊಂದುಬಿಟ್ಟಿದ್ರೆ ದ್ರೋಣರನ್ನು ಕೊಲ್ಲೋ ಪ್ರಶ್ನೆಯೇ ಇರಲಿಲ್ವಲ್ಲ. ಅಂದರೆ ದೃಷ್ಟದ್ಯುಮ್ನಿಗೆ ಸಾವು ಬರೆದಿದ್ದು ಅವತ್ತಲ್ವಲ್ಲ, ಅದೇನೂ ಮಾಡೋಕ್ಕಾಗಲ್ಲ ಅದು. ಹಾಗಾಗಿ ಅದು ಬರುವ ತನಕ ಈ ಕ್ರಿಯೆ ಆಗೋದೇ ಇಲ್ಲ.
ಹಾಗಾಗಿ ಇವನಿಗೆ ಕರ್ಣನಿಗೆ ಅದು ಅರ್ಜುನನ ಅದೃಷ್ಟ ಮತ್ತು ದುರ್ಯೋಧನನ ಅಥವಾ ಕರ್ಣನ ದುರದೃಷ್ಟ ನೆನಪಿಗೆ ಬರ್ತಾ ಇರಲಿಲ್ಲ. ಅದೊಂದೇ ಉತ್ತರ ಕಾಣಿಸೋದಲ್ಲಿ. ಹಾಂ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಕೃಷ್ಣ ಮತ್ತು ಬಲರಾಮರ ಗುರು ಯಾರು ಗುರುಗಳೇ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಅರುಣ್ ಕುಮಾರ್ ಅನ್ನೋರು. ಕೃಷ್ಣ ಬಲರಾಮರ ಗುರು ಸಂದೀಪನಿ ಮಹರ್ಷಿ ಅಂತ ಕರೀತಾರೆ. ಕೃಷ್ಣ ಚರಿತ್ರೆ ಹೇಳುವಾಗ ಅದನ್ನು ಹೇಳೋಣ ವಿಸ್ತಾರವಾಗಿ. ಅವರಿಬ್ಬರಿಗೂ ಕಲಿಸಿದ್ದವರು. ಅವರು 64 ದಿನಗಳಲ್ಲಿ ಕಲಿತರು ಅಂತ ಕಥೆ ಬರೋದು. ಇವರು ಹುಟ್ಟಿದ ಕೂಡಲೇ ಇವರು ಅಲ್ಲಿಗೆ ಸೇರಿರ್ತಾರೆ, ವೃಂದಾವನದಲ್ಲಿರ್ತಾರೆ ಕಂಸನ ಕಾರಣಕ್ಕಾಗಿ. ಆಮೇಲೆ ಕಂಸ ಇವರನ್ನು ಕರೆಸ್ಕೊಳ್ತಾನೆ, ತನ್ನನ್ನು ಕೊಲ್ಲೋದಕ್ಕೆ ಅಂತ ಹುಟ್ಟಿದವನು ಇವನು ಅಂತ. ಕಂಸ ಸಂಹಾರ ಆಗತ್ತೆ. ಕಂಸನ ಕೊಂದ ಮೇಲೆ ಇವರನ್ನು ಗುರುಕುಲಕ್ಕೆ ಕಳಿಸ್ತಾರೆ, ಸಂದೀಪನಿ ಮಹರ್ಷಿಗಳ ಗುರುಕುಲ. ಅವರಲ್ಲಿ ಅದೇ 64 ದಿನಗಳಲ್ಲಿ ವಿದ್ಯೆ ಕಲಿತರು ಅಂತ ಬರುತ್ತೆ. 64 ದಿನಗಳಲ್ಲಿ 64 ವಿದ್ಯೆಗಳನ್ನು 64 ಕಲೆಗಳನ್ನು ಕಲ್ತ್ಕೊಂಡು ಬಂದರು ಅಂತ. ಹಾಗಾಗಿ ಸಂದೀಪನಿ ಮಹರ್ಷಿಗಳ ಶಿಷ್ಯರು ಇವರು. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಥ ಪ್ರಶ್ನೆ ಇದೆ. ಜಗದೀಶ್ ಕುಮಾರ್ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ಅರ್ಜುನ, ನೀವು ಇಷ್ಟು ಒಳ್ಳೆಯ ಸ್ವಭಾವವಂತವನಾಗಿದ್ದರೂ ಕೂಡ ಸ್ವರ್ಗಾರೋಹಣ ಪ್ರಸಂಗದಲ್ಲಿ ಸಜೀವವಾಗಿ ಯಾಕೆ ಹೋಗಲಿಲ್ಲ? ಕನಿಷ್ಠ ಪಕ್ಷ ಧರ್ಮಜನೊಂದಿಗೆ ಕೊನೆಯವರೆಗೆ ಆದರೂ ಇರಬಹುದಿತ್ತು. ಆದರೆ ಭೀಮನಿಗಿಂತ ಮುಂಚೆ ಆತ ಮರಣಿಸಿದನಲ್ಲ ಅನ್ನೋದು ಅವರ ಒಂದು ಪ್ರಶ್ನೆ. ಈ ಪ್ರಶ್ನೆಗಳು ಹುಟ್ಟಲೇಬೇಕು. ಮಹಾಭಾರತ ಒಬ್ಬ ಮನುಷ್ಯ ಪರಿಪೂರ್ಣ ಮನುಷ್ಯನಾಗಬೇಕು ಅನ್ನೋದು ಅದರ ತುಡಿತ. ಅಂದರೆ ಒಬ್ಬ ಮನುಷ್ಯನಲ್ಲಿ ಒಂದು ದೋಷವೂ ಇಲ್ಲದಂತೆ ಒಬ್ಬ ಮನುಷ್ಯನನ್ನು ಕಟ್ಟಬೇಕು ಅಂತ. ಈ ರಾಮಾಯಣ ಮಹಾಭಾರತ ಎರಡೂ ಇದೇ ಥರನೇ. ರಾಮಾಯಣದ ಆರಂಭದಲ್ಲಿ ನಾರದರು ವಾಲ್ಮೀಕಿಗಳ ಆಶ್ರಮಕ್ಕೆ ಬರ್ತಾರೆ, ಪ್ರಸಿದ್ಧವಾದ ಕತೆ. ವಾಲ್ಮೀಕಿಗಳು ನಾರದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು 16 ಗುಣಗಳ ಪಟ್ಟಿ ಕೊಡ್ತಾರೆ. ಇಷ್ಟೂ ಗುಣಗಳಿರುವ ಮನುಷ್ಯ ಇದಾನ, ಜ್ಞಾತುಮೇವಂ ವಿಧಂ ನರಂ. ಈ ಕಾಲಘಟ್ಟದಲ್ಲಿ ಇಷ್ಟು ಗುಣಗಳಿರುವ ಒಬ್ಬ ಮನುಷ್ಯ, ಒಬ್ಬನಲ್ಲೇ ಇರಬೇಕು ಇಷ್ಟು ಗುಣ, ಅವನು ಈ ಕಾಲದವನಾಗಿರಬೇಕು, ದೇವರಿಗಿದೆ ಹಿಂಗೆ ಅಂತ ಹೇಳಬಾರದು ಅಂತ. ಆಗ ನಾರದರು ರಾಮ ಇದ್ದಾನೆ ಅಂತ ಹೇಳ್ತಾರೆ. ವಾಲ್ಮೀಕಿ ಕೇಳ್ತಾರೆ. ಅದರ ನಂತರ ಅವ್ರು ರಾಮಾಯಣ ಬರೀತಾರೆ. ರಾಮಾಯಣ ಮಹಾಭಾರತ ಎರಡೂ ಇದೇನೆ. ಒಬ್ಬ ಮನುಷ್ಯ ಅವನು ಪರಿಪೂರ್ಣನಾಗಿರಬೇಕು. ಪರಿಪೂರ್ಣ ಅಂದ್ರೇನು? ಅವನಲ್ಲಿ ದೋಷ ದೌರ್ಬಲ್ಯ ಎರಡೂ ಇರಬಾರದು, ಏನೂ ಇರಬಾರದು, ಅಷ್ಟು ಪರಿಪೂರ್ಣನಾಗಬೇಕು ಅನ್ನುವ ಹುಡುಕಾಟ ಅದು. ಈ ಎರಡನ್ನು ಹುಡುಕುವಾಗ ಅವೆರಡು ಕೃತಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಅಂದರೆ, ನಡೆದಿದ್ದನ್ನು ಹಾಗೆಯೇ ದಾಖಲಿಸ್ತಾ ಹೋಗಿ ನಮ್ಮ ಮುಂದೆ ಇಟ್ಟುಬಿಡ್ತಾರೆ. ಈಗ ರಾಮನನ್ನು ಮರ್ಯಾದಾ ಪುರುಷೋತ್ತಮ, ಪರಿಪೂರ್ಣವಾದ ಇವನು ಮನುಷ್ಯ ಅಂತ. ಅವತಾರ ಆಗಿ ರಾಮದೇವರು ಅನ್ನೋದು ಬೇರೆ, ಮನುಷ್ಯನಾಗಿ ಅಂತಂದಾಗಲೂ ಹಾಗೇ ನೋಡಿದ್ದು. ಆದರೆ ರಾಮ ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಬಿಟ್ಟಿದ್ದು ಸರಿಯೇ, ರಾಮ ಸೀತಾ ಪರಿತ್ಯಾಗ ಮಾಡಿದ್ದು ಸರಿಯೇ, ರಾಮ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿದ್ದು ಸರಿಯೇ ಅಂತ ರಾಮನ ಮೇಲೂ ಈ ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಅದು ರಾಮಾಯಣವೇ ಹೇಳಿದೆ ಅದನ್ನು. ಮಹಾಭಾರತ ಕೂಡ ಅರ್ಜುನನಂತವನು ಇಷ್ಟು ಶ್ರೇಷ್ಠ ಅಂತ ಹೇಳ್ತಾ, ಯುಧಿಷ್ಠಿರ ಇಷ್ಟು ಶ್ರೇಷ್ಠ ಅಂತ ಹೇಳ್ತಾ, ಪಾಂಡವರೆಲ್ಲರೂ ಶ್ರೇಷ್ಠರು ಅಂತ ಹೇಳ್ತಾ, ಭೀಮನೂ ಶ್ರೇಷ್ಠ ಅಂತ ಹೇಳ್ತಾ, ದ್ರೌಪದಿಯೂ ಶ್ರೇಷ್ಠ ಅಂತ ಹೇಳ್ತಾ, ಕೊನೆಗೆ ಇವರೆಲ್ಲರೂ ಬಿದ್ದಿದ್ದನ್ನು ತೋರಿಸುತ್ತೆ ಅದು. ನಕುಲ ಬಿದ್ದ, ಸಹದೇವ ಬಿದ್ದ, ನಕುಲ ಬಿದ್ದ, ದ್ರೌಪದಿ ಬಿದ್ಲು, ಅರ್ಜುನನೂ ಬಿದ್ದ, ಭೀಮನೂ ಬಿದ್ದ. ಹಾಗಿದ್ರೆ ಒಬ್ಬ ಸರಿಯಾದವನು ಹಾಗಿದ್ರೆ ಯಾರು? ಯುಧಿಷ್ಠಿರ ಅಂತ. ಅಂದರೆ ಯುಧಿಷ್ಠಿರನೂ ಸ್ವರ್ಗಕ್ಕೆ ಹೋದಾಗ ನರಕ ನೋಡಬೇಕಾಯ್ತು ಅವನಿಗೆ ಅಂತ ಹೇಳ್ತಾ, ದೋಷಗಳು ಅನ್ನೋದು, ದೌರ್ಬಲ್ಯಗಳು ಅನ್ನೋದು ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಹೇಗೆ ಮನೆ ಮಾಡ್ಕೊಂಡಿರುತ್ತೆ, ಗೊತ್ತಿಲ್ಲದೆ ನಾವು ಹೇಗೆ ತಪ್ಪು ಮಾಡಿರ್ತೀವಿ, ಆ ತಪ್ಪುಗಳೆಲ್ಲ ಹೇಗೆ ನಮ್ಮಲ್ಲಿ ಉಳ್ಕೊಂಡಿರತ್ತೆ ನಮ್ಮನ್ನು ಪರಿಶುದ್ಧಿಗೊಳಿಸದೆ ಅಂತ ಹೇಳ್ತಾ, ಎಚ್ಚರಿಕೆ ಎಷ್ಟು ಬೇಕು ಅಂತ ಹೇಳ್ತೇವೆ. ಎಷ್ಟು ಎಚ್ಚರಿಕೆ ಬೇಕು ಬದುಕಿಗೆ ಅಂತ. ತುಂಬ ಬಿಡುಬೀಸಾಗಿ ಬದುಕ್ಬಿಡ್ತೀವಿ. ಅಂದರೆ ರಫ್ ಅಂತ ಹೇಳ್ತೀವಲ್ಲ ಹಾಗೆ, ಸೂಕ್ಷ್ಮತೆಯೇ ಇಲ್ಲದೆ ಹೇಗೆ ಬೇಕೋ ಹಾಗೆ ಮಾತಾಡ್ತೀವಿ, ಹೇಗೆ ಬೇಕಾದ್ರೂ ಕೂರ್ತೀವಿ, ಹೇಗೆ ಬೇಕಾದ್ರೂ ಹೇಳ್ತೀವಿ, ಹೇಗೆ ಬೇಕಾದ್ರೂ ಓಡ್ತೀವಿ, ಹೇಗೆ ಬೇಕಾದ್ರೂ ನಡ್ಕೋತೀವಿ ನಾವು ಅಂತ ಅಂದಾಗ, ಹಾಗಿದ್ರೆ ನಮ್ಮಲ್ಲಿ ಎಷ್ಟು ತಪ್ಪುಗಳು ಸೇರ್ಕೊಳ್ತಾ ಹೋಗಿರ್ಬೋದು ನಮ್ಮ ಬದುಕಿನಲ್ಲಿ. ಯಾಕೆಂದರೆ ಇಷ್ಟು ದೊಡ್ಡವರೇ ಒಂದೂ ತಪ್ಪಿಲ್ಲದವರಲ್ಲ ಅಂತ ಆಗೋಯ್ತಲ್ಲ ಕೊನೆಗೆ. ಯುಧಿಷ್ಠಿರನಲ್ಲೂ ಒಂದು ದೋಷ ಕಾಣಿಸ್ತಲ್ಲ ಕೊನೆಗೆ, ಸಶರೀರವಾಗಿ ಸ್ವರ್ಗಕ್ಕೆ ಹೋದಾಗ ಅಂತ ಅಂದಾಗ ಕಷ್ಟ ಇದೆ ಅಂತ ಅನ್ನೋದು ಒಂದು. ಅವರು ಸಣ್ಣದ್ರಲ್ಲಿ ತಪ್ಪಿಸ್ಕೊಂಡು ಬಿಟ್ರು ಅದನ್ನು, ಅಂದರೆ ಅದರಿಂದ ದಾಟಿದರು ಅವರು. ಸಣ್ಣ ದೋಷಗಳಿತ್ತವರಲ್ಲಿ ದಾಟಿಕೊಂಡು ಬಿಟ್ರು. ಆದರೆ ತುಂಬ ತಪ್ಪು ಮಾಡಿದವ್ರ ಕತೆ ಏನಾಗ್ಬೋದು ಹಾಗಿದ್ರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ತುಂಬ ತಪ್ಪು ಮಾಡಿದವರು ದುರ್ಯೋಧನಾದಿಗಳಿದ್ರಲ್ಲ, ಇಷ್ಟು ತಪ್ಪು ಮಾಡಿದವ್ರ ಕತೆ ಏನು
ಅಂತ ನೋಡಿದಾಗ ಆಗ ಭಯ ಹುಟ್ಟತ್ತೆ ಅಂತ, ದಿಗಿಲಾಗತ್ತೆ ಆಗ ಅಂತ. ಅಂದರೆ ಏನು ಯಾಕೆ ದಿಗಿಲಾಗತ್ತೆ ಅಂದರೆ ಭಯ ಪಟ್ಕೊಂಡು ಬದುಕಬೇಕು ಅಂತಲ್ಲ, ಎಷ್ಟು ತಪ್ಪು ಮಾಡ್ತೀವಿ ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ ಅಂತ. ನಾವು ಒಂದೊಂದೇ ತಪ್ಪನ್ನು ಬಿಡ್ತಾ 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 ನಾನು ಶುದ್ಧನಾಗಬೇಕು, ಆ ಮಟ್ಟಕ್ಕೆ ಹೋಗಬೇಕು ಅಂತಂದಾಗ ಅದು ಎಂಥ ಕತ್ತಿಯ ಅಲುಗಿನ ಮೇಲಿನ ನಡೆ ಆಗಿಬಿಡತ್ತೆ ಅಂತ. ಅಂದರೆ ಅಷ್ಟು ಎಚ್ಚರಿಕೆ ಬೇಕಾಗಿದೆ ಅಂತ. ಅದರಿಂದ ಅರ್ಜುನನನ್ನು ಶ್ರೇಷ್ಠ ಅಂತ ಹೇಳ್ತಲೂ ಅರ್ಜುನನ ನಡೆಯಲ್ಲಿನ ದೋಷವನ್ನು ಮಹಾಭಾರತ ತೋರಿಸಿಕೊಡತ್ತೆ. ಅದಕ್ಕೆ ಅದು ಮುಚ್ಚೋಲ್ಲ ಅದನ್ನ. ಎಸ್. ಸೊ ಹೀಗಾಗಿ ಮಹಾಭಾರತಕ್ಕೆ ಮಹಾಭಾರತ ಅಂತ ಕರಿತೀವಿ ನಾವು, ಮತ್ತು ಈಗಲೂ ಕೂಡ ನಾವು ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ. ಸೊ ಇದು ಮಹಾಭಾರತದ 475ನೇ ಸಂಚಿಕೆ. ಅಂದರೆ ಇದಕ್ಕಿಂತ ಮುಂಚೆ 50ರ ನಂತರ ಸಂಚಿಕೆ ಏನು ಅದರಲ್ಲಿ ಬಂದಿರುವಂಥ ಪ್ರಶ್ನೆಗಳು. ಸೊ ಪ್ರಶ್ನೆಗಳಿಗೆ ಕೇಳಿರುವವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ ಸಂಪಾ ಸರ್ಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸ್ನೇಹಿತರೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. 500 ಹತ್ತಿರ ಹೋಗ್ತಾ ಇದ್ದೀವಿ. ಪ್ರಾಯಶಃ ಒಂದು ದಾಖಲೆ ಅನಿಸುತ್ತೆ. ಗೌರಿ ಶೆಟ್ಟಿ ಸ್ಟುಡಿಯೋಗಂತೂ ದಾಖಲೆ. ಇನ್ನು ಹೊರಗಡೆ ಎಲ್ಲ ದಾಖಲೆಗಳು ನೋಡಿಕೊಂಡು ನಾವು ಹೇಳಬೇಕು ದಾಖಲೆನ ಅಲ್ವಾ ಅಂಥೇಳಿ. ಪ್ರಾಯಶಃ ನೀವು ನೋಡಿರ್ತೀರ, ನಿಮಗೂ ಇದು ತುಂಬ ಸುದೀರ್ಘ ಸರಣಿ ನೀವು ನೋಡಿರೋದ್ರಲ್ಲಿ ಅಂದರೆ ದಯವಿಟ್ಟು ತಿಳಿಸಿ ಅದನ್ನು. ಮತ್ತು 500 ದಾಟಿ ಮತ್ತೆ ನಾವು ಮುಂದೆ ಹೋಗ್ತೀವಿ, ಯಾಕಂದರೆ ಇನ್ನೂ ಸುಮಾರು ವಿಚಾರಗಳಿದೆ. ಸೊ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಮಹಾಭಾರತ ಕುರಿತಾಗಿ ಮತ್ತು ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಮೆಂಬರ್ಸ್ ಕಮ್ಯುನಿಟಿ ಮಾಡಿದ್ದೀವಿ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು, ಯಾರಿಗೆ ಆಸಕ್ತಿ ಇದೆಯೋ ಅವರು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.